ಎನ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಸೀರಿಯಸ್ ಆಗಿ ಅದನ್ನ ಬಿಸ್ನೆಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ. ನೀವು ಬಿಸ್ನೆಸ್ ಆಗಿ ಅದನ್ನ ತಗೊಳ್ಳಿಲ್ಲ, ಮತ್ತೆ ನೀವು ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅದನ್ನ ಬಿಸ್ನೆಸ್ ಇಸ್ ಬಿಸ್ನೆಸ್. ನಾವು ಬಿಸ್ನೆಸ್ ಅನ್ನ ಬಿಸ್ನೆಸ್ ಆಗೆ ತಗೋಬೇಕು. ಅಂದ್ರೆ ನಾವ್ ಹೇಳ್ತೀವಿ ಈಗ ಕಾಫಿ ಕುಡಿಯೋದಿದ್ರೆ ಕಾಫಿ ಕುಡಿಬಹುದು, ಟೀ ಕುಡಿಯೋದು, ಮನೆ ಊಟ ಮಾಡುವುದು, ಹೋಟೆಲ್ ಊಟ ಮಾಡಬಹುದು. ಆದ್ರೆ ವ್ಯವಹಾರವಾಗೇ ಇರ್ಬೇಕಲ್ಲ. ಆ ವ್ಯವಹಾರನ ನಾವು ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಮಾರ್ಕೆಟಿಂಗ್ ಯೋಜನೆ ಕಂಪನಿ ಕೊಟ್ಟಿದೆ. ಇದನ್ನ ಯಾರೆಲ್ಲ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ಮಾರ್ಕೆಟಿಂಗ್ ಅಂದ್ರೆ ಏನು. ಈಗ ನೋಡಿ, ಇದು ಬೇರೆ ಮಾರ್ಕೆಟಿಂಗು DXN ಮಾರ್ಕೆಟಿಂಗು ತುಂಬಾ ವ್ಯತ್ಯಾಸ ಇದೆ. ಸೊ ಇದರಲ್ಲಿ ಓನ್ಲಿ ಒನ್ ಕಂಪನಿ ಹೇಳ್ತದೆ, ನೀವು ಜಾಣ ಬಳಕೆದಾರರಾದ್ರೆ ಆಯ್ತಷ್ಟೇ. ಏನು ಜಾಣ ಬಳಕೆದಾರರು? ನಾವು ಇದುವರೆಗೆ ಜಾಣ ಬಳಕೆದಾರರ ಅಲ್ವಾ ಅಂತ ಒಂದು ಕ್ವಶನ್ ಬರ್ತದೆ. ಅಫ್ಕೋರ್ಸ್ ನಾವು ಜಾಣ ಬಳಕೆದಾರ ಇರ್ಬೋದು, ಬಟ್ ಇಲ್ಲಿ ನೀವು ಜಾಣ ಬಳಕೆದಾರರಾದ್ರೆ ಏನಾಗ್ತದೆ ಅಂದ್ರೆ, ನೀವು ಆ ಏನು ತಿಂಗಳಿಗೆ 10,000 ಖರ್ಚು ಮಾಡ್ತೀರಿ, ಏನು ನೀವು ಹೋಗಿ ಮೆಣಸಿನ ಪುಡಿ ತರ್ತೀರಿ, ಅಥವಾ ನೀವು ಹೋಗಿ ಅರಿಶಿನ ಪುಡಿ ತರ್ತೀರಿ, ಕೊತ್ತಂಬರಿ ಪುಡಿ ತರ್ತೀರಿ, ಅಥವಾ ನೀವು ಬಟ್ಟೆಗೆ ವಾಶ್ ಮಾಡೋ ಇದು ತರ್ತೀರಿ, ಸೋಪ್ ತರ್ತೀರಿ, ಅಥವಾ ನೀವು ಜ್ಯೂಸ್ ತರ್ತೀರಿ, ಕಾಫಿ ತರ್ತೀರಿ, ಟೀ ತರ್ತೀರಿ, ಬ್ರಷ್ ತರ್ತೀರಿ, ಸೋಪ್ ತರ್ತೀರಿ, ಅದೆಲ್ಲ ಖರ್ಚಾಗ್ತಾ ಇದೆ. ಬಟ್ ಆ ಖರ್ಚಿಂದನೇ ನೀವು ಏನ್ ಮಾಡುವಂತಹದ್ದು, ದುಡ್ಡು ಮಾಡುವಂತಹದ್ದು, ಅದನ್ನ ಫ್ರೀ ಮಾಡ್ಕೊಳ್ಳುವಂತಹದ್ದು, ಆರೋಗ್ಯ ತಗೊಳ್ಳುವಂತಹದ್ದು, ಅದರ ಜೊತೆಗೆ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂತಹದ್ದು. ಫಸ್ಟ್ ನಾವು ಇಲ್ಲಿ ಕರೆಕ್ಟ್ ಆಗ್ಬೇಕು ನೋಡಿ. ಇಲ್ಲಿ ಯಾವಾಗ ನಾವು ಟ್ಯೂನ್ ಅಪ್ ಮಾಡ್ತೀವೋ ಪ್ರತಿ ಒಂದು ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಯಾವುದೇ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ DXN ಅಲ್ಲಿ ರಿಲೀಸ್ ಮಾಡ್ತೋ, ಈಗ ಸದ್ಯ ಒಂದು ಉಪ್ಪು ರಿಲೀಸ್ ಮಾಡ್ತಾ ಅಂತ ತಿಳ್ಕೊಳ್ಳಿ, ನಾವು ಯಾವುದೋ ಬೇರೆ ಯೂಸ್ ಮಾಡ್ತೇವೆ, ಅದಕ್ಕೆ PV ಸಿಗುದಿಲ್ಲ ನಮ್ಗೆ. ನೀವು ಇಮ್ಮಿಡಿಯೇಟ್ ಇದರ ರೇಟ್ ಗೀಟ್ ಏನು ನೋಡಬಾರ್ದು, ನೀವು ಆ ಉಪ್ಪನ್ನ ತಗೊಂಡು ಬಳಸ್ಬೇಕು, ಆ ಬೆಲ್ಲವನ್ನು ತಗೊಂಡು ಬಳಸ್ಬೇಕು, ಆ ಸಕ್ಕರೆಯನ್ನ ತಗೊಂಡು ಬಳಸುವುದನ್ನ ಕಲ್ತು ಬಿಟ್ರೆ ಆಯ್ತು, ನೀವು ಕೋಟ್ಯಾಧೀಶರಾಗೋದು ಗ್ಯಾರಂಟಿ. ಇದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ. ನಾವೇನ್ ಮಾಡ್ತೀವಿ, ಅದ್ರ ರೇಟ್ ನೋಡ್ತೀವಿ, ಯಾಕಂದ್ರೆ ವಿ ಆರ್ ಅನ್ ದ ಕನ್ವೆನ್ಷನ್ ಮಾರ್ಕೆಟ್. ಸೊ ನೀವು DXN ಒಳಗೆ ಬಂದಾಗ ನಿಮ್ಗೆ ಅರ್ಥ ಆಗ್ತದೆ, ಯು ಆರ್ ಎ ಓನರ್. DXN ಗೆ ನೀವು ಓನರ್ ಇದ್ದೀರಿ. ಆಸ್ ಎ ಓನರ್ ಏನೇನ್ ಪ್ರಾಡಕ್ಟ್ ಇದೆ ಹೊರಗಡೆ ಬಂದಿದೆ ಅದನ್ನೆಲ್ಲವನ್ನು ತಾವು ಫಸ್ಟ್ ಬಳಸಿದ್ರೆ ನಿಮ್ಗೆ ಏನಾಯ್ತು ಅಂದ್ರೆ ಅದರ ಕಾನ್ಫಿಡೆನ್ಸ್ ಬಂತು, PV ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೀವು ಅವಾಗ 100ಕ್ಕೆ 100 ಬೇರೆಯವರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆವಾಗ ಏನಾಗ್ತದಂತೆ, ಭಗವಂತ ಅಥವಾ ಈ ಪ್ರಕೃತಿ ಅದಕ್ಕೆ ಒಪ್ಕೊಳ್ತದೆ, ಇವನು ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ. ಇಲ್ಲ ಯೂಸ್ ಮಾಡೋದಿಲ್ಲ ನೀವು ಹೇಳ್ತಾ ಹೋದ್ರೆ, ಓ ಇವನಿಗೆ ಮೋಸ ಮಾಡ್ತಾನೆ, ಬೇರೆಯವರಿಗೆ ಮಾತ್ರ ಹಣಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಇದು ಬರಬಾರ್ದು. ನಾವು ಏನ್ ಹೇಳ್ಬೇಕು ಅಂದ್ರೆ, ನಾವು ಕೃಷಿ ಮಾಡ್ಬೇಕಾದ್ರೆ ಕೃಷಿ ಬಗ್ಗೆ ನಮ್ಗೆ ಅಷ್ಟು ನಾಲೆಡ್ಜ್ ಇರ್ಬೇಕು. ಅದೇ ತರ ಈ ಬಿಸ್ನೆಸ್ ಬಗ್ಗೆ ನಮ್ಗೆ ಆ ನಾಲೆಡ್ಜ್ ಯಾವಾಗ ಬರ್ತದೆ, ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ. ಅದಕ್ಕೋಸ್ಕರ ನಾವು ಜಾಣ ಬಳಕೆದಾರರಾಗ್ಬೇಕು. ನೀವು ಅದಕ್ಕೋಸ್ಕರ ನೀವು ಏನ್ ಪ್ರಾಡಕ್ಟ್ DXN ಅಲ್ಲಿ ಇದೆ, ನಿಮ್ ಮನೆಗೆ ಏನೇನ್ ಅವಶ್ಯಕತೆ ಎಲ್ಲಾ ಪ್ರಾಡಕ್ಟ್ ಅನ್ನು ನೀವು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಪ್ರತಿಯೊಂದು ಸಾಧಾರಣ ಮನೆಗೆ ಒಂದು 10,000 ಪ್ರಾಡಕ್ಟ್ ಬೇಕಾಗ್ತದೆ. ಎಲ್ಲಾ ಪ್ರಾಡಕ್ಟ್ ತಗೊಂಡಾಗ 10,000 ಬೇಕಾಗ್ಬೋದು. DXN ಅಲ್ಲಿ ನೀವು 1ನೇ ತಾರೀಕು 10,000 ಕೊಟ್ಟು ಪ್ರಾಡಕ್ಟ್ ಅನ್ನ ತಗೊಂಬಿಡಿ, ಮತ್ತೆ ನೋಡಿ ಯಾವ ರೀತಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದಂತೆ. ಇದಕ್ಕೆ ನಾವು ಜಾಣ ಬಳಕೆದಾರರು ಅಂತ ಹೇಳ್ತೀವಿ. ಯಾಕೆಂದ್ರೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ 1ನೇದಾಗಿ ನಿಮ್ಗೆ ಆರೋಗ್ಯ ಸಿಗ್ತದೆ, 2ನೇದಾಗಿ ಪ್ರತಿ ಒಂದು ಪ್ರಾಡಕ್ಟಿಗೂ ಡಿಸ್ಕೌಂಟ್ ಸಿಗ್ತದೆ ನಿಮ್ಗೆ, 3ನೇದಾಗಿ ಪ್ರತಿ ಒಂದು ಪ್ರಾಡಕ್ಟಿಗೂ ಪಾಯಿಂಟ್ ಸಿಗ್ತದೆ. ಈ ಪಾಯಿಂಟ್ ಇಂದ ಏನಾಗ್ತದೆ ಅಂದ್ರೆ, ನಮ್ಮ ಏನ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದೀವಿ ಅದು ನಿಮ್ಗೆ ಫ್ರೀ ಆಗ್ತಾ ಹೋಗ್ತಾ ಇರ್ತದೆ. ಫ್ರೀ ಬೇರೆದಲ್ಲೇ ನಿಮ್ಗೆ ರೇಟ್ ಕಮ್ಮಿ ಸಿಗ್ಬಹುದು, ಡಿಸ್ಕೌಂಟ್ ಸಿಗ್ಬಹುದು, ಒಂದಕ್ಕೊಂದು ಫ್ರೀ ಸಿಗ್ಬಹುದು. ಬಟ್ ಇಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗ್ಬಿಡ್ತದೆ, ನೀವು ಹಣ ಕೊಡುವ ಅವಶ್ಯಕತೆನೇ ಇಲ್ಲ. ಈಗ ನೀವು ನೋಡಿದಿರಿ ಹೊರಗಡೆ ಎಷ್ಟು ಜನ 1 ಲಕ್ಷ 2 ಲಕ್ಷ 3 ಲಕ್ಷ ಅವರು ಮನೆ ಖರ್ಚು ಮಾಡೋದು 10,000ದ್ದು, ಉಳ್ದದ್ದು 1 ಲಕ್ಷ ಆದ್ರೆ 90,000 ಲಾಭ ಆಗ್ಲಿಲ್ವಾ? ಹೇಗಾಯ್ತು? ಇದನ್ನ ನಾವು ಸ್ವಲ್ಪ ತಲೆ ಖರ್ಚು ಮಾಡಿ ಅನಲೈಸ್ ಮಾಡಿ ನೋಡ್ಬೇಕು ನಾವು. ಸೊ ಅದೇ ನಿಮ್ಗೆ DXN ಮಾರ್ಕೆಟಿಂಗ್ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಸೊ ಈಗ ನೀವು ಚೇಂಜ್ ಆದ್ರೆ ನಿಮ್ಗೆ ಒಳ್ಳೇದಾಯ್ತು. ನೀವೇನ್ ಮಾಡ್ತೀರಿ, ನಾವು ಪ್ರತಿಯೊಂದನ್ನು ನೋಡಿ ಇವತ್ತು ರೆಕಮೆಂಡ್ ಮಾಡ್ತಾರೆ ಜನ, ಪ್ರತಿಯೊಬ್ಬರನ್ನು ನೋಡಿ ಕಲಿತಾರೆ. ಯಾವುದೇ ಇರ್ಬೋದು, ಎನಿ ಫ್ಯಾಷನ್ ಇರ್ಬೋದು, ಅಥವಾ ಒಂದು ಮೊಬೈಲ್ ಇರ್ಬೋದು, ಅಥವಾ ಒಂದು ಗಾಡಿ ಇರ್ಬೋದು, ಮೊದ್ಲು ಯಾರು ಮಾಡ್ತಾರೆ ಅದನ್ನ ನೋಡಿ ಕಲಿಯುವುದಲ್ವಾ? ಸೊ ಈಗ ನಿಮ್ಗೆ ಇದನ್ನ ನೀವು ಮಾಡಿದ್ರಿಂದ ನಿಮ್ಗೆ ಏನ್ ಬಂತು, ಆರೋಗ್ಯ ಸಿಕ್ಕಿದ್ ನಿಮ್ಮನ್ನ ನೋಡ್ತಾರೆ, ನಿಮ್ಗೆ ಹಣ ಬರ್ತದೆ ಅದನ್ನ ನೋಡ್ತಾರೆ, ಅದನ್ನೇ ನೀವು ಡೂಪ್ಲಿಕೇಟ್ ಮಾಡಿದ್ರಾಯ್ತು. ಸಿಂಪಲ್ ಥಿಂಗ್, ಇದನ್ನೇ ನೀವು ಟೀಮ್ಗೆ ಹೇಳ್ಕೊಟ್ರೆ ಆಯ್ತು. ಇದು ದೊಡ್ಡ ಒಂದು ರಾಕೆಟ್ ಸೈನ್ಸ್ ಇದ್ರಲ್ಲಿ ಏನಿಲ್ಲ.
ಜಾಣ ಬಳಕೆದಾರರು, ವೈಸ್ ಕನ್ಸ್ಯೂಮರ್ ಆದ್ರೆ ಆಯ್ತಷ್ಟೇ. ಸೊ ತಾವೆಲ್ಲರೂ ವೈಸ್ ಕನ್ಸ್ಯೂಮರ್ ಆಗಿದ್ದೀರಿ. ಆದ್ರೆ ಈಗ ನೀವು ಕೆಲವರು ಇನ್ನು ಶಿಫ್ಟ್ ಮಾಡಲಿಲ್ಲ, ಶಿಫ್ಟ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ಬೇಕು, ದಿನಸಿ ಸಾಮಾನು ಇರ್ಬೋದು. ಈಗ ನಮ್ಮಲ್ಲಿ ಏನೇನು, ಈಗ ನಮ್ದು ಬೆಲ್ಲ ದಿನಸಿ ಸಾಮಾನು ಅದು, ಅಥವಾ ನಮ್ಮದು ಏನಿದೆ ಸಕ್ಕರೆ ಇದೆ, ಅದು ದಿನಸಿ ಸಾಮಾನು. ಉಪ್ಪಿದೆ, ಅದು ದಿನಸಿ ಸಾಮಾನು. ಎಣ್ಣೆ ಇದೆ, ಅದು ದಿನಸಿ ಸಾಮಾನು. ಇದನ್ನೆಲ್ಲ DXN ಅಲ್ಲಿ ಸ್ಟಾರ್ಟ್ ಮಾಡಿ. ನೀವೇನ್ ಮಾಡ್ತೀರಿ, ಮಾರ್ಕೆಟ್ ಅಲ್ಲಿ ತಗೊಳ್ತೀರಿ, ಹಣ ಕಳೆದುಕೊಳ್ಳುತ್ತೀರಿ. ನಿಮ್ಮ ಹಣ ಯು ಆರ್ ಲೂಸಿಂಗ್ ಓವರ್ ದೇರ್. ಇದೆಲ್ಲ ನಾವು ಖರ್ಚು ಎಂದು ತಿಳಿದಿರ್ತೀವಿ. ಇದು ನಾವು ಈಗ ಖರ್ಚು ಎಂದು ತಿಳಿದಿರ್ತೀವಿ, ಬಟ್ ಇದು ಖರ್ಚಲ್ಲ. ಖರ್ಚಿಂದ ನೀವು ಹಣವನ್ನು ಗಳಿಸಬಹುದು. ನೀವೆಲ್ಲ ಬಿಗ್ ಬಜಾರ್, ಸೂಪರ್ ಮಾರ್ಕೆಟ್, ನಿಮ್ ಪಕ್ಕದ ಅಂಗಡಿಯಲ್ಲಿ ಹೋಗಿ ಅಂಗಡಿಯವರಿಗೆ ದುಡ್ಡು ಆಗ್ತದೆ, ಬಿಗ್ ಬಜಾರಿಗೆ ದುಡ್ಡು ಆಗ್ತದೆ. ಈ DXN ವ್ಯಾಪಾರ ಅಂದ್ರೆ ಏನು? ಗ್ರಾಹಕರಿಂದನೇ, ಗ್ರಾಹಕರಿಗೋಸ್ಕರ, ಗ್ರಾಹಕರಿಗಾಗಿ ನಡೆಯುವಂತ ವ್ಯಾಪಾರವೇ DXN ವ್ಯಾಪಾರ. ಈ DXN ವ್ಯಾಪಾರವನ್ನು ಸರಿಯಾಗಿ ಅರ್ಥ ಮಾಡಿದ್ರೆ ನೀವು ಮಲ್ಟಿ ಮಿಲಿಯನರ್ ಆಗ್ತೀರಿ. ಮಾಸಿಕ ಖರ್ಚುಗಳಿಂದ ನೀವು ಶ್ರೀಮಂತರಾಗುವಂತಹದ್ದು. ಇದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ ಬಿಸ್ನೆಸ್ ಅನ್ನ ಫಾಸ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ದಿನಸಿ, ನಾವು ಏನು 10,000 ತಗೊಳ್ತೀರಲ್ಲ, 10,000 ಪ್ರಾಡಕ್ಟ್ ನಾವು ಅಂಗಡಿಯಿಂದ ತಗೊಳ್ತೀವಿ, 6,000 ಯಾರಿಗೆ ಹೋಗ್ತದೆ? ಅಡ್ವರ್ಟೈಸ್ಮೆಂಟಿಗೆ. ಒಂದಕ್ಕೊಂದು ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ತೆಂಡೂಲ್ಕರ್, ಧೋನಿ, ಎಷ್ಟೋ ಜನ ಬರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅವರಿಗೆ ಹಣ ಹೋಗ್ತದೆ, ರಿಟೈಲರಿಗೆ ಹಣ ಹೋಗ್ತದೆ, ಹೋಲ್ಸೇಲ್ ಅವರಿಗೆ ಹಣ ಹೋಗ್ತದೆ, ಈಗ ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ರೆಪ್ರೆಸೆಂಟೇಟಿವ್ ಅವರಿಗೆ ಹಣ ಹೋಗ್ತದೆ. ಎಲ್ಲ ನಮ್ದು ನೋಡಿ 10,000ದಲ್ಲಿ 6,000 ರೂಪಾಯಿ ಅವ್ರಿಗೆ ಹೋಯ್ತು. ಉತ್ಪಾದಕರಿಗೆ ಎಷ್ಟು? 40 ಅಂದ್ರೆ 4,000 ರೂಪಾಯಿ ಮಾತ್ರ ಸಿಗ್ತದೆ. ಆದ್ರಿಂದ ನೀವು ಇದನ್ನ, ನಿಮ್ಗೆ ಸರಿಯಾಗಿ ಅರ್ಥ ಆಯ್ತಂದ್ರೆ ಈ 6,000ವನ್ನು ನಾವು ಉಳಿಸ್ಬಹುದು. ಹೇಗೆ ನಾವು 6,000 ಉಳಿಸ್ಬಹುದು? ಈಗ ಹೇಗೆ ಹೋಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಕಾರ್ಖಾನೆಯಲ್ಲಿ 4 ರೂಪಾಯಿ ಅಂದ್ರೆ 4,000 ರೂಪಾಯಿ ತಯಾರಾದ್ರೆ, ಗೋಡೌನ್ ಅವನು ಹೋಗಾಗ 5,000, ಅವನಿಗೆ 1 ರೂಪಾಯಿ ಹೋಯ್ತು. ಸಗಟು ವ್ಯಾಪಾರಿಗೆ ಅವನಿಗೆ ಹೋಯ್ತು, ಅವನಿಗೆ ಮಾರಾಟ ಏಜೆಂಟ್ರಿಗೆ ಹೋಯ್ತು, ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಹೋಯ್ತು, ಚಿಲ್ಲರೆ ವ್ಯಾಪಾರಿಗಳಿಗೆ ಹೋಯ್ತು. ಅದೆಲ್ಲ ಹೋಗಿ 60 ರೂಪಾಯಿ ಹೋಯ್ತು ನೋಡಿ. ನಾವು 10 ರೂಪಾಯಿ ಅಂದ್ರೆ ನಾವು 4 ರೂಪಾಯಿದು ತಯಾರಾಗಿದ್ದು 10 ರೂಪಾಯಿ ಕೊಟ್ಟು ತಗೊಂಡ್ರಿ. ಆ ಮಧ್ಯವರ್ತಿಗಳಿಗೆ ಏನಾಯ್ತು? ಎಲ್ಲಾ ದುಡ್ಡು ಹೋಯ್ತು. ಈ ಮಧ್ಯವರ್ತಿಗಳೇ ನಮ್ಗೆ ಏನಾಗ್ತದೆ, ಕನ್ವೆನ್ಷನ್ ಮಾರ್ಕೆಟ್ ನೀವು ಬೇರೆ ಡೈರೆಕ್ಟ್ ನಿಮ್ ಮನೆಗೆ ಬರೋದಿಲ್ಲ. ಬಟ್ ಇಲ್ಲಿ DXN ಅಲ್ಲಿ ಏನಾಗ್ತದೆ, ನಮ್ದೇ ಕೃಷಿ ಇದೆ, ನಾವ್ ಯಾರ ಮೇಲೆ ಡಿಪೆಂಡ್ ಆಗ್ಲಿಲ್ಲ. ಪಾಂಡಿಚೇರಿಗೆ ಹೋಗಿ ನೋಡಿ, ಕೃಷಿ ಇದೆ ನಮ್ದಲ್ಲಿ, ನಮ್ದೇ ಅಲ್ಲಿ ಫ್ಯಾಕ್ಟ್ರಿ ಇದೆ. ಈ ಕಡೆ ಸಿದ್ದಿಪೇಟೆಗೆ ಹೋಗಿ ನೋಡಿ, ನಮ್ದೇ ಕೃಷಿ ಇದೆ, ನಮ್ದೇ ಫ್ಯಾಕ್ಟ್ರಿ ಇದೆ, ನಾವೇ ವಿತರಣೆ ಮಾಡ್ತೀವಿ. ನಮ್ದು ಅಡ್ವರ್ಟೈಸ್ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ತೆಂಡೂಲ್ಕರ್ ಯಾರು ಇಲ್ಲಿ ಬರೋದಿಲ್ಲ. ಐಶ್ವರ್ಯ ರೈ ಬರೋದಿಲ್ಲ. ತಾವೇ ಐಶ್ವರ್ಯ ರೈ, ತಾವೇ ಅಮಿತಾಬ್ ಬಚ್ಚನ್. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಎಲ್ಲಿವರೆಗೆ ಆಗೋದಿಲ್ಲ, ಅಲ್ಲಿವರೆಗೆ ನಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ವಿತರಣೆ, ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತೀವಿ. ನಾವೇನು ಮೆಡಿಕಲ್ ಕೊಡ್ತೀವ ಅಥವಾ ಅಂಗಡಿಗೆ ಕೊಡ್ತೀವ? ನಾವು ಎಲ್ಲಿದೀವಿ? ನಮ್ದು ಎಲ್ಲ ಡೈರೆಕ್ಟ್ ಆಗಿ ಕನ್ಸ್ಯೂಮರ್, ಆಸ್ ಎ ಕನ್ಸ್ಯೂಮರ್, ಡಿಸ್ಟ್ರಿಬ್ಯೂಟರ್, ಸ್ಟಾಕಿಸ್ಟ್ ಎಲ್ಲ ನಾವೇನೇ ಇದ್ದೀವಿ. ಮಧ್ಯವರ್ತಿಗಳಿಗೆ ಹೋಗುವ 60 ರೂಪಾಯಿ ಕಂಪನಿ ತಮಗೆ ವಾಪಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. 1 by 1 ಬಳಕೆದಾರ ಆಗ್ತಾನೆ, ಅವನೇ ವಿತರರಾಗ್ತಾನೆ, ಅವನೇ ಸ್ಟಾಕಿಸ್ಟ್ ಆಗ್ತಾನೆ, ಅವನೇ ಒಂದ್ ದಿವಸ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಕೂಡ ಆಗ್ತಾನೆ. ಈ ಕಾನ್ಸೆಪ್ಟ್ ಅನ್ನ ಯಾರಿಗೆ ಸರಿಯಾಗಿ ಅರ್ಥ ಆಯ್ತೋ ಅವರು ನಿದ್ರೆನೇ ಮಾಡೋದಿಲ್ಲ. ನೋಡಿ, ಇಲ್ಲಿ ಕಂಪನಿ ನೀವು ಈಗ ಜಾಯಿನ್ ಆಗ್ತೀರಿ, ಜಾಯಿನ್ ಆದ್ರ ಕೂಡಲೇ ಕಂಪನಿ 60% ಅವ್ರಿಗೆ ಹೋಗ್ತಾ ಇತ್ತಲ್ಲ, ಅದು ನಮ್ಗೆ ವಾಪಸ್ ಕೊಡ್ತದೆ. ಫಸ್ಟಿಗೆ ಏನ್ ಕೊಡ್ತದೆ? ನಿಮ್ಗೆ ಡಿಸ್ಕೌಂಟ್. ಈಗ ನಮ್ದು ಸ್ಪಿರುಲಿನಾ ಎಷ್ಟು ರೇಟ್? ನಮ್ಗೆ 1,900 ರೂಪಾಯಿ. ನಿಮ್ಗೆ ಏನ್ ಮಾಡ್ತದೆ ಕಂಪನಿ? ಡಿಸ್ಕೌಂಟ್ 25% ಡಿಸ್ಕೌಂಟ್ ಕೊಡ್ತದೆ. ನೀವು ರಿಜಿಸ್ಟ್ರೇಷನ್ ಆದ್ರ ಕೂಡ 1,520 ರೂಪಾಯಿ ಕೊಡ್ತು. ನಿಮ್ಗೆ 380 ರೂಪಾಯಿ. ಒಂದ್ ಸ್ಪಿರುಲಿನಾ ಹೋಯ್ತು 380. ಕ್ಯಾಶ್ ರಿಯಾಯಿತಿಗಳು, ರಿಟೈಲ್ ಪ್ರಾಫಿಟ್ 25%. 1,00,000ಕ್ಕೆ ನಿಮ್ಗೆ 1,25,000, 25,000 ಲಾಭ ಆಯ್ತು. ಇದು ಫಸ್ಟ್ ಕಂಪನಿ ಕೊಡ್ತದೆ. ಬೋನಸ್ ಪಾಯಿಂಟ್ ಗಳು ಕೊಡ್ತದೆ ಕಂಪನಿ ನಿಮ್ಗೆ. ಪ್ರತಿ ಒಂದು ಪ್ರಾಡಕ್ಟ್ಗೂ ಬೋನಸ್ ಪಾಯಿಂಟ್, PV ಇರ್ತದೆ, SV ಇರ್ತದೆ. ಅದಕ್ಕೆ ಪ್ರತಿ ತಿಂಗಳು ಬೋನಸ್ ಅನ್ನ ಕಂಪನಿ ಕೊಡ್ತದೆ. ಅದು ಹೋಲ್ಸೇಲ್ ಅಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೂ ನೀವು ಮಾಡ್ತೀರಿ, ಅಷ್ಟು ನೀವು ಮಾಡಬಹುದು ಪಾಯಿಂಟ್ ಗಳನ್ನ. ಟ್ರಾವೆಲ್ ಪಾಯಿಂಟ್ಗಳು ನೀವು ಈಗ ನೋಡಿ, ನಾವು ಈಗ ಆಲ್ರೆಡಿ ನಮ್ದು ಡೆಲ್ಲಿ ಟಿಕೆಟ್ 13ನೇ ತಾರೀಕು ಆಲ್ರೆಡಿ ಬುಕ್ ಆಗಿದೆ. ನಾವು 13ನೇ ತಾರೀಕು ಇಲ್ಲಿಂದ ನಾವು ಉಜ್ಬೇಕಿಸ್ತಾನ್, ಅಲ್ಮಾಟಿ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಡೆಲ್ಲಿ ಟು ಅಲ್ಮಾಟಿ.
ಸೊ ಟ್ರಾವೆಲ್ ಪಾಯಿಂಟ್ಗಳು ಫ್ರೀ ಸಿಗ್ತದೆ. ಇದು ನೀವು ಎಷ್ಟು ಪಾಯಿಂಟ್ ಮಾಡ್ತೀರಿ ಅದರ ಆಧಾರ ಮೇಲೆ ಸಿಗ್ತದೆ ನಿಮ್ಗೆ. ಲಾಭ ಹಂಚಿಕೆಯ ಪಾಯಿಂಟ್ಗಳು, ಪ್ರಾಫಿಟ್ ಶೇರಿಂಗ್. ನಮ್ ಬಿಸ್ನೆಸ್ ಇಲ್ಲಿದೆ, ನಮ್ಮ ಏನೇನು ಹೊರಗಡೆ ದೇಶದಲ್ಲಿ ಬಿಸ್ನೆಸ್ ಇದೆ ಅದರ ಮೇಲೂ ನಿಮ್ಗೆ ಲಾಭ ಸಿಗ್ತದೆ. ಅಂತಾರಾಷ್ಟ್ರೀಯ ಬೋನಸ್ ಪಾಯಿಂಟ್ಗಳು, ನೀವು ಡೈರೆಕ್ಟ್ ಆಗಿ ದುಬೈ, ಬೆಹರಿನ್, ಮಸ್ಕತ್ತು, ಆಫ್ರಿಕಾ, ಆಸ್ಟ್ರೇಲಿಯಾ ಯಾವ ದೇಶದಲ್ಲಿ ಬೇಕಾದ್ರೂ ನೀವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ಪರ್ಮಿಷನ್ ಇದೆ. ಸೊ ಇಷ್ಟು ನಿಮ್ಗೆ ₹6 ಹೋಗ್ತಾ ಇತ್ತಲ್ಲ ಯಾರಿಗೆ ಅಡ್ವರ್ಟೈಸ್ಮೆಂಟ್ಗೆ ಬೇರೆ ಬೇರೆ, ಅದೆಲ್ಲ ಕಂಪನಿ ತಮ್ಗೆ ವಾಪಸ್ ಕೊಡ್ತದೆ 1 by 1. ನೀವು ಬಿಸ್ನೆಸ್ ಅನ್ನ ಬಿಲ್ಟ್ ಮಾಡಬೇಕು. ಹೊಸ ಕನ್ಸ್ಯೂಮರ್ ಒಂದು 50 ಕನ್ಸ್ಯೂಮರ್ ಅನ್ನ ಮಾಡಿ, ಒಂದು 50 ಡಿಸ್ಟ್ರಿಬ್ಯೂಟರ್ನ ಜಾಯಿನ್ ಮಾಡಿ, ಅವರಿಗೆ ಹೆಲ್ಪ್ ಮಾಡಿ, ಅವರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ, ಆಟೋಮ್ಯಾಟಿಕ್ ನೋಡಿ ನಿಮ್ಮ ಬಿಸ್ನೆಸ್ ಏರ್ತಾ ಹೋಗ್ತಾ ಇರ್ತದೆ. 1 ವರ್ಲ್ಡ್ 1 ಮಾರ್ಕೆಟ್. ಕಂಪನಿ ನಿಮ್ಗೆ ಎಷ್ಟು ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರಾಡಕ್ಟ್ಗಳು ಈಗ ಬರ್ತಾ ಇದೆ. ಪೈಪ್ಲೈನ್ ಸೇಮ್ ಇದೆ. ಕಂಪನಿ ಸಿದ್ದಿಪೇಟೆ ಫ್ಯಾಕ್ಟರಿ, ಸೊ ಕಂಪನಿ ಆಫೀಸ್ ಚೆನ್ನೈ ಇದೆ, ಚೆನ್ನೈಯಿಂದ ಬೆಂಗಳೂರು ಬರ್ತದೆ, ಸೀದಾ ನಿಮ್ಗೆ ಬಂದ್ಬಿಡ್ತದೆ. ಸೊ ಎಲ್ಲಾ ಪ್ರಾಡಕ್ಟ್ ಅದೇ ಲೈನ್ ಅಲ್ಲಿ ಬರ್ತದೆ, ನಿಮ್ಮ ID ನಂಬರ್ಗೆ ಬರ್ತದೆ ನೋಡಿ. ನೀವು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಷ್ಟು ಬೋನಸ್ ನಿಮ್ಗೆ. ಆಲ್ರೆಡಿ ಈಗ 10ನೇ ತಾರೀಕು ಯಾರಿಗೆ ಬೋನಸ್ ಬರ್ಲಿಲ್ಲ, ಪ್ರತಿ ಒಬ್ಬರಿಗೂ ಬೋನಸ್ ಬಂದಿರ್ತಾರೆ. ಸೊ ಇದನ್ನ ನಾವು ಈಗ ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನೀವೊಂದು 50,000 ಪ್ರಾಡಕ್ಟ್ಸ್, ಯಾರಿಗೆಲ್ಲ ಸೀರಿಯಸ್ ಇದ್ದೀರಿ ಥಿಂಕ್ ಮಾಡಿ. ಆರೋಗ್ಯ, ಐಶ್ವರ್ಯ, ಆನಂದ ಬೇಕು ಅಂತ ಹೇಳಿದ್ರೆ ಈ ಕಂಪನಿಯ ಓನರ್ ನೀವು, ಮನೆಯೇ ನಿಮ್ಮ ಆಫೀಸ್. ಅದನ್ನ ನಾವು ಮಾಡಬೇಕಾಗಿದೆ. ಎಲ್ಲ ಪ್ರಾಡಕ್ಟ್ಗಳನ್ನ 1 by 1 ನೀವು ಇಟ್ರೆ ನೀವು ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು. ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಬಹುದು. ಸೊ ಈಗ ನೋಡಿ, ಈ ಒಂದು ಎಣ್ಣೆಯಲ್ಲಿ ನೀವು ಎಷ್ಟು ದುಡ್ಡು ಮಾಡ್ಬೋದು. ಈ ಎಣ್ಣೆಯಲ್ಲಿ 2 ಲೀಟರ್ಗೆ ₹620, ನಿಮ್ಗೆ ₹500 ಕೊಡ್ತದೆ. ₹120 2 ಲೀಟರ್ಗೆ ನಿಮ್ಗೆ ಲಾಭ ಇದೆ. ಇದನ್ನ ಒಂದು ಇಟ್ಕೊಂಡು ಎಷ್ಟು ಗ್ಯಾರಂಟಿ ಇದೆ, ಇದನ್ನ ಗ್ಯಾರಂಟಿ ಆಗಿ ನೀವು ಮಾರ್ಕೆಟ್ ಮಾಡ್ಬೋದು. ಸೊ ಹಾಗಾಗಿ ಓನ್ಲಿ ಯುವರ್ ಥಿಂಕಿಂಗ್ ಇದು ಇಂಪಾರ್ಟೆಂಟ್. ನೀವು ಅದನ್ನ ಹೊರಗೆ ಬನ್ನಿ. ₹120, ಅದಕ್ಕೆ ಪುನಃ ಪಾಯಿಂಟ್ ಇದೆ. ಈ ಎಣ್ಣೆನೆಲ್ಲ ಫ್ರೀ ಮಾಡ್ಕೋಬಹುದು ನೀವು. ಸೊ ಆ ರೀತಿಯಲ್ಲಿ ನೀವು ಇದನ್ನ ಅದರಲ್ಲಿ ಕೊಟ್ಟಿದ್ದಾರೆ, ಕೊಲೆಸ್ಟ್ರಾಲ್ ಫ್ರೀ, ಸೋಡಿಯಂ ಫ್ರೀ, ಶುಗರ್ ಫ್ರೀ, ಹಾರ್ಟ್ ಫ್ರೆಂಡ್ಲಿ. ಇದನ್ನ ನೀವು ಜನರಿಗೆ ತೋರಿಸಿದ್ರೆ ಇವತ್ತು ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನೀವು ಹೈಲೈಟ್ಸ್ ಮಾಡ್ಬೇಕಾಗ್ತದೆ. ಸೊ ಹಾಗೇನೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ ತಗೋಬಹುದು. ಕಾಂಬೋ ಪ್ಯಾಕ್ ಇದೆ, 6 ತಗೊಂಡ್ರೆ ಇನ್ನೂ ನಿಮ್ಗೆ ರೇಟ್ ಕಮ್ಮಿ ಆಗ್ತದೆ, ಪಾಯಿಂಟ್ ಜಾಸ್ತಿ ಸಿಗ್ತದೆ. ಸೊ ಹಾಗೇನೆ ನಿಮ್ಗೆ ಡೇ ಟು ಡೇ ಪ್ರಾಡಕ್ಟ್ ಇದನ್ನ ಚೇಂಜ್ ಮಾಡಿ. ಡೈನಾ ಕ್ಲೀನ್, ಇವತ್ತು ಎಲ್ಲರೂ ಬಟ್ಟೆ ವಾಶ್ ಮಾಡ್ತಾರೆ. ಎಷ್ಟು ಜನ ಲೇಡೀಸ್ ಇದ್ದೀರಿ ಬಟ್ಟೆ ವಾಶ್ ಮಾಡ್ತೀರಿ, ನೀವು ಜಸ್ಟ್ ಹೇಳಿ ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿ. ಸೊ ಇದನ್ನ ನೀವು ತೋರಿಸ್ಬಿಟ್ರೆ 100% ಅವರು ಕೂಡ ನಮ್ ಜೊತೆಗೆ ಬರ್ತದೆ. ಉಪ್ಪು ಯಾರು ಯೂಸ್ ಮಾಡೋದಿಲ್ಲ, ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ನಮ್ಮ ಗ್ಯಾರಂಟಿಡ್ ಪಿಂಕ್ ಸಾಲ್ಟ್ ಇದೆ ನೋಡಿ, ಚಿಕ್ಕದಿದೆ ದೊಡ್ಡದಿದೆ. ಒಂದೇ ಸಲ ದೊಡ್ಡದು ಜಾಸ್ತಿ ಆಗಿಲ್ಲ, ಚಿಕ್ಕದು ಕೊಟ್ಟು ನೋಡಿ, ಮತ್ತೆ ದೊಡ್ಡದು ತಗೊಳ್ತಾರೆ ಆಟೋಮೆಟಿಕ್. ಬೆಲ್ಲ ನೋಡಿ, ಪ್ರತಿಯೊಂದು ಇದಕ್ಕೆಲ್ಲ ಮಾರಾಟ ಮಾಡ್ಲಿಕ್ಕೆ ಇದನ್ನ ಓನ್ಲಿ ತಿಂದು ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಏನಿದೆ ಅಂತ. ಇಮಿಡಿಯೇಟ್ಲಿ ಅವರು ತಗೊಂಡು ಹೋಗ್ತಾರೆ. ಇಂಥ ಪ್ರಾಡಕ್ಟ್ ಅನ್ನ ಈಸಿಯಾಗಿ ನೀವು ಮಾರ್ಕೆಟ್ ಮಾಡಬಹುದು. ಬ್ರ್ಯಾಂಡ್ ಅನ್ನ ಬದಲಾಯಿಸಿ. ನೀವೇನೇನು ಮನೆಯಲ್ಲಿ ಯೂಸ್ ಮಾಡ್ತೀರಿ, ಕಾಫಿ ಇರ್ಬೋದು, ಟೀ ಇರ್ಬೋದು, ಅಥವಾ ಜ್ಯೂಸ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಡೈನಾ ಕ್ಲೀನ್ ಇರ್ಬೋದು, ಡೈನಾ ವಾಶ್ ಇರ್ಬೋದು, ಬ್ರಷ್ ಇರ್ಬೋದು. ಈಗ ಎಷ್ಟು ಪ್ರಾಡಕ್ಟ್ಗಳು ಬರ್ತಾ ಇದೆ ಇವಾಗಂತ, ನಿಮ್ಗೆ ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇದೆ. ಸೊ ಆ ಪ್ರಾಡಕ್ಟ್ ಅನ್ನ ನೀವು ಜಸ್ಟ್ ಚೇಂಜ್ ಮಾಡೋದ್ರಿಂದ ಕಂಪನಿ ನಿಮ್ಗೆ ಏನ್ ಕೊಡ್ತದೆ, ಪಾಯಿಂಟ್ಸ್ ಕೊಡ್ತದೆ. ಅಟ್ಲೀಸ್ಟ್ ನೀವು ಒಂದು 5,000 ಪ್ರಾಡಕ್ಟ್ ತಗೊಳ್ಳಿ ಅಂತ ತಗೊಳ್ಳಿ, ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಏನ್ ಬರ್ತದೆ, ನಿಮ್ಗೆ 100% ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ. ಅದರ ಜೊತೆಗೆ ನಿಮ್ಗೆ ಬೋನಸ್ ಕೂಡ ಸಿಗ್ತದೆ. ಇದನ್ನ ನೀವು ಪಾಯಿಂಟ್ ಕೊಡ್ತದೆ, ಪಾಯಿಂಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಪ್ರತಿಯೊಬ್ಬರ ಪಾಯಿಂಟ್ ನಿಮ್ಗೆ ಆಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನಮ್ಗೆ ಪಾಯಿಂಟ್ ಸಂಗ್ರಹ ಆಗ್ತಾ ನಗದು ರಿಯಾಯಿತಿಗಳು, ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ. ನಿಮ್ಗೆ ದಿನಸಿ ಸಹ ಉಚಿತವಾಗಿ ಹೋಗ್ತದೆ. ಒಂದು 50 ಕನ್ಸ್ಯೂಮರ್ ಮಾಡಿ, 50 ಕನ್ಸ್ಯೂಮರ್ ಮಾಡಿದ್ರೆ ನಿಮ್ಗೆ ನಾನು ಹೇಳ್ತೇನಲ್ಲ, ಕಮ್ಮಿ ಅಂತ ಹೇಳಿದ್ರೆ ತಿಂಗಳಿಗೆ ₹15,000 MRP ಡಿಫರೆನ್ಸ್ ಸಿಗ್ತದೆ. 50 ಕನ್ಸ್ಯೂಮರ್ ಇಂದ ನಿಮ್ಮ ಪ್ರಾಡಕ್ಟ್ ಎಲ್ಲ ಫ್ರೀ ಆಗಿ ಹೋಯ್ತು. ಸೊ ಅದ್ರ ಜೊತೆಗೆ ಕಂಪನಿ ನಿಮ್ಗೆ ಇದನ್ನ ಸರಿಯಾಗಿ ನೀವು ತಿಳ್ಕೋಬೇಕಾಗಿದೆ. ಚಿಲ್ಲರೆ ಲಾಭ 20-25%. ಕಂಪನಿ ಬೋನಸ್ ಎಷ್ಟು ಕೊಡ್ತದೆ, 71%. ಬರ್ಕೊಳ್ಳಿ, ನೀವು ಹೇಳ್ಬೇಕಾಗ್ತದೆ ಜನರಿಗೆ. ಚಿಲ್ಲರೆ ಲಾಭ ಎಷ್ಟು, 20-25%.
ನೀವು 10,000 ತಗೊಂಡ್ರೆ ಕಂಪನಿ 12,500 ರೂಪಾಯಿದು ಪ್ರಾಡಕ್ಟ್ ಕೊಡ್ತದೆ. 2,500 ನಿಮ್ಗೆ ಕಮ್ಮಿ ಮಾಡಿಯೇ ಕೊಡ್ತದೆ. ನೀವು MRP ಅಲ್ಲಿ ಮಾರಿದ್ರೆ ನಿಮ್ಗೆ 2,500 ಲಾಭ ಆಗ್ತದೆ. ಅದರ ಜೊತೆಗೆ ಬೋನಸ್ ಎಷ್ಟು? 71%. ₹3 ಅಪ್ರಾಕ್ಸಿಮೇಟ್ ನಿಮ್ಗೆ 1 ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈಗ ನಿಮ್ಗೆ SV ಮೇಲ್ ಸಿಗ್ತದೆ ನಿಮ್ಗೆ ಬೋನಸ್. ಸೊ ಹಾಗಾದ್ರಿಂದ ನಿಮ್ಗೆ ಬೋನಸ್ 71%. ಸ್ಟಾರ್ಟಿಂಗ್ ಅಲ್ಲಿ ನೀವು 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 ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ತೀರಿ, ಅದಕ್ಕೆ ಬೋನಸ್ ಸಿಗ್ತದೆ. ನಿಮ್ಮ ಗ್ರೂಪ್ ಅನ್ನ ನೀವು ಜಾಯಿನ್ ಮಾಡ್ತೀರಿ, ಅವರ ಬೋನಸ್ ಕೂಡ ಸಿಗ್ತದೆ ನಿಮ್ಗೆ 66ರಿಂದ 21%. ಸ್ಟಾರ್ ಗ್ರೂಪ್ ಬೋನಸ್ 20ರಿಂದ 37%. ಆನಂತರ ಅಭಿವೃದ್ಧಿ ಬೋನಸ್ 15%. ಅಂತಾರಾಷ್ಟ್ರೀಯ ಲಾಭದ ಹಂಚಿಕೆ 2%. ನಾಯಕತ್ವದ ಬೋನಸ್ 15%. ಪ್ರಯಾಣ ಸೆಮಿನಾರ್ ಪ್ರೋತ್ಸಾಹ 2%. ಆಮೇಲೆ ಒಂದು ಬಾರಿ ಮೊಬೈಲ್ ಫೋನ್ ಇನ್ಸೆಂಟಿವ್ 15,000. ಹಾಗೆ ಒಂದು ಬಾರಿ ವಿದೇಶ ಪ್ರಯಾಣ ನಗದು ಪ್ರೋತ್ಸಾಹ ಎಷ್ಟು? 1,20,000 ಸಿಗ್ತದೆ ನೋಡಿ. ಇಷ್ಟೇ ನೀವು ಸಿಂಪಲ್ ಆಗಿ ಹೇಳಿದ್ರೆ ಸಾಕು ಅವರಿಗೆ. ಸೊ ಇದನ್ನ ಹೇಳಿದ್ರಿಂದ ನಿಮ್ಗೆ ಅವರಿಗೆ ಅರ್ಥ ಆಗ್ತದೆ 1 by 1. ಮತ್ತೆ ಡೀಟೇಲ್ ಕೂತ್ಕೊಂಡು ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ಇದನ್ನ ಅವರಿಗೆ ತಿಳಿಸ್ಬಿಡಿ, ಇದನ್ನ ಬೋನಸ್ಗಳನ್ನ ಹೇಗೆ ಸಿಗ್ತದಂತ. ಸೊ ಅದಲ್ಲದೆ ನಿಮ್ಗೆ ಎಲ್ಲೆಲ್ಲಿ ಮಾಡಬಹುದು, DXN ಮಾರ್ಕೆಟಿಂಗ್ ಯೋಜನೆ ಹೇಗಿದೆ, ಲಕ್ಷಣಗಳು ಮತ್ತು ಲಾಭಗಳು, ಜಾಗತಿಕ ವಿಶ್ವ ಮಟ್ಟದ ಯೋಜನೆ ಇದು. ನೀವು ಇಲ್ಲಿ ಕೂತ್ಕೊಂಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬಿಸ್ನೆಸ್ ಮಾಡಬಹುದು ನೋಡಿ. ಯಾವುದಾದರೂ ಒಂದು ದೇಶದಲ್ಲಿ ಒಂದು ಬಾರಿ ಸದಸ್ಯತ್ವ ಪಡೆದುಕೊಂಡ್ರೆ ತನ್ನ ದಾಖಲಾತಿಯ ದೇಶದಿಂದ ಅಂತಾರಾಷ್ಟ್ರೀಯ ಬೋನಸ್ ಅನ್ನು ಪಡೆಯುವ ಖುಷಿ ಇದೆ ನೋಡಿ. ಇಲ್ಲಿ ನೀವು ಭಾರತದಲ್ಲಿ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಬೇರೆ ಬೇರೆ ದೇಶದಲ್ಲಿ ನೀವು ಮಿನಿಮಮ್ ಇಲ್ಲಿ 1000 ಪಾಯಿಂಟ್ಸ್ ಮಾಡಿದ್ರೆ ಆಯ್ತು. ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತೀರಿ ಎಲ್ಲದು ಕೌಂಟ್ ಆಗ್ತದೆ ನೋಡಿ. 9 ಬಗೆಯ ಲಾಭಗಳು. ಈಗಂತೂ ಪುನಃ ಜಾಸ್ತಿ 2 ಎಕ್ಸ್ಟ್ರಾ ಇದೆ. ಇದು ಹಳೇದು 9 ಬಗೆಯ ಲಾಭಗಳು. ಚಿಲ್ಲರೆ ಮಾರಾಟದ ಲಾಭ, 4 ಬಗೆಯ ಬೋನಸ್ಗಳು, 2 ಜೀವಮಾನದ ಬಹುಮಾನಗಳು ಮತ್ತು 2 ಪ್ರೋತ್ಸಾಹಕ ಬಹುಮಾನಗಳು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನಸ್ ನಿಮ್ಗೆ ಕಂಪನಿ ಕೊಡ್ತದೆ. ಜೀವಮಾನದ ಬಹುಮಾನ 15,000, 1,20,000. ಅದಲ್ಲದೆ ಪ್ರೋತ್ಸಾಹಕ ಬಹುಮಾನಗಳು ಸಹ ಸಿಗ್ತದೆ. ಬಡ್ತಿಗಳು, ನೀವೀಗ ಬಡ್ತಿ ಕೊಡ್ತದೆ ಕಂಪನಿ. ನೀವು ಫಸ್ಟ್ ಜಾಯಿನ್ ಆದಾಗ ಸ್ಟಾರ್ ಏಜೆಂಟ್ ಸುಮಾರು 60,000 PVಗೆ ಟಾರ್ಗೆಟ್ ಇಟ್ಬಿಡಿ. ಸ್ಟಾರ್ ಏಜೆಂಟ್, ಕ್ವಾಲಿಫೈ ಸ್ಟಾರ್ ಏಜೆಂಟ್. ಸೊ ಅಲ್ಲಿಂದ ಸ್ಟಾರ್ಟ್ ನಿಮ್ದು ಬಿಗಿನಿಂಗ್. ಈಗ ನಾವು ಸ್ಕೂಲಿಗೆ ಹೋಗ್ತೀವಿ, ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3, 4, 5, 6, 7ನೇ ಕ್ಲಾಸ್. 7ರಿಂದ ನೆಕ್ಸ್ಟ್ ನಮ್ಗೆ SLC, ನೆಕ್ಸ್ಟ್ PUC, ಡಿಗ್ರಿ. ಅದೇ ತರ ಕ್ರೌನ್ ಅಂಬಾಸಡರ್ ವರೆಗೆ ಒಂದು ಹಂತ ಇದೆ. ಒಂದೇ ಏನ್ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೇ ಕ್ಲಾಸ್ ಅಲ್ಲಿ 2 ವರ್ಷ ಕೂತ್ಕೊಂಡ್ರೆ ಏನಾಗ್ತದೆ, 3 ವರ್ಷ ಕೂತ್ಕೊಂಡ್ರೆ ಅವನಿಗೆ ದಡ್ಡ ಶಿಖಾಮಣಿ ಅಂತ ಹೇಳ್ತಾರೆ. ನಮ್ಮವರು ತುಂಬಾ ಜನ ನೋಡ್ತಾರೆ, ಸ್ಟಾರ್ ಆದವ್ರು ಸ್ಟಾರೇ ಇದ್ದಾರೆ, ರೂಬಿಯಲ್ಲೇ ಇದ್ದಾರೆ, ಡೈಮಂಡ್ ಇದ್ದವರು ಡೈಮಂಡೇ ಇದ್ದಾರೆ. ಯಾಕಂದ್ರೆ ಅವರಿಗೆ ಗುರಿ ಇಲ್ಲ, ಗೋಲ್ ಇಲ್ಲ. ಗುರಿ ಮತ್ತೆ ಗೋಲ್ ಇಂಪಾರ್ಟೆಂಟ್ ಇದೆ, ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆವಾಗ ಮಾತ್ರ ನೀವು ಸಕ್ಸಸ್. ಅದರ್ವೈಸ್ ನೀವು ಒಂದೇ ಕ್ಲಾಸ್ ಅಲ್ಲಿ ಪಂಚವಾರ್ಷಿಕ ಯೋಜನೆ ನಿಮ್ಗೆ ಇಂಡೈರೆಕ್ಟ್ಲಿ ಎಲ್ಲ ಹೇಳ್ತಾರೆ. ಇವ್ರದ್ದು ಏನಪ್ಪ, ಇವ್ರದ್ದು ಕಾರ್ ಕಾಣ್ತಾ ಇಲ್ಲ, ಇವ್ರು ಹೇಳ್ತಾ ಇದ್ರು ಇವ್ರು ಒಂದು ಒಳ್ಳೆ ಬೈಕ್ ತಗೊಳ್ಳಿಲ್ಲ, ಇನ್ನು ಒಂದು ಮನೆನೂ ಕಟ್ಲಿಲ್ಲ, DXN ಮಾಡ್ತೀನಿ ಅಂತ ಹೇಳ್ತಾರೆ. ಜನ ನಿಮ್ಮನ್ನ ನೋಡ್ತಾರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತ. ನಾವು ಹೇಳೋದು ಮಾತ್ರ, ಅಂದ್ರೆ ಆಕ್ಷನ್ ಅಲ್ಲಿ ಇಲ್ಲ. ಸೊ ಆಕ್ಷನ್ಗೆ ಬರಬೇಕು ಅಂದ್ರೆ ಪ್ರತಿ ಸಲನೂ ನೀವು ಬಡ್ತಿ ತಗೋಬೇಕು. ಈ ಒಂದು ವರ್ಷದಿಂದ ವರ್ಷಕ್ಕಾದ್ರೂ ಬಡ್ತಿ ತಗೊಳ್ತಾ ಹೋಗ್ಬೇಕು. ಪ್ರತಿ ಬಡ್ತಿ ಹಂತವು ಬಹುಮಾನಗಳಿಂದ ಬೆಂಬಲಿತ ಬೋನಸ್ ಶೇಕಡದಲ್ಲಿ ಹೆಚ್ಚಿ. ನೀವು ಬೇಡಿ ನೋಡಿ, ಬೇಕಾದ್ರೆ ಸ್ಟಾರ್ ಇದ್ದೀರಿ ನೀವು, ನಿಮ್ ಕೆಳಗಡೆ ಇನ್ನೊಂದು ಸ್ಟಾರ್ 2% ಜಾಸ್ತಿ ಆಗ್ತದೆ, ಇನ್ನೊಂದು ಪರ್ಸೆಂಟ್ 2% ಜಾಸ್ತಿ ಆಗ್ತದೆ, ಇನ್ನೊಂದು ಸ್ಟಾರ್ 2%, 3 ಸ್ಟಾರ್ ಕ್ವಾಲಿಫೈ 31%, 4 ಸ್ಟಾರ್ ಆಯ್ತು 33%, 5 ಸ್ಟಾರ್ ಆಯ್ತು ನಿಮ್ಗೆ ಕ್ವಾಲಿಫೈ 35%, 7 ಸ್ಟಾರ್ ಆಯ್ತು ನಿಮ್ಗೆ, 6 ಸ್ಟಾರ್ ಆಯ್ತು ನಿಮ್ಗೆ, ಅವಾಗ ನಿಮ್ಗೆ ಕಂಪನಿ 37%. ಓಕೆ, ಡೈಮಂಡ್ ಆದ್ರೂ ಕೂಡ ನಿಮ್ ಕೆಳಗಡೆ ಒಬ್ರು ಡೈಮಂಡ್ 5%, ಇನ್ನೊಂದು ಡೈಮಂಡ್ 5%, ಇನ್ನೊಂದು ಡೈಮಂಡ್ 5%. ಸೊ ಅದನ್ನ ನಾವು ತೋರಿಸ್ಬೇಕಲ್ಲ. ನಾವು ಕೆಲಸನೇ ಮಾಡದೆ ಸುಮ್ಮನೆ ಕೂತ್ಕೊಂಡು ಎಲ್ಲಿದ್ದೀರಿ ಅಲ್ಲೇ ನೀವು ಅಲ್ಲೇ ಇರ್ತೀರಿ. ಸೊ ಇದನ್ನ ನಾವು ಮಾಡಿದಾಗ ಮಾತ್ರ ನಮ್ಗೆ ಈಗ ಬಿಹಾರ್ನವ್ರು ಇರ್ಬೋದು ಅಥವಾ ಜಾರ್ಖಂಡ್ ಅವರು UP ಇರ್ಬೋದು, ಆ ತರದಲ್ಲಿ ನಾವು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. DXN ಮಾರ್ಕೆಟಿಂಗ್ ಯೋಜನೆ ಲಕ್ಷಣಗಳು ಮತ್ತು ಲಾಭಗಳು, ಆಳ ಅಗಲಗಳ ವಿಸ್ತರಿಸಕ್ಕೆ ಉತ್ತಮ ಪ್ರೋತ್ಸಾಹಗಳು. ನಾವ್ ಏನ್ ಮಾಡ್ಬೇಕು, 1 ಫ್ರಂಟ್ ಲೈನ್, 2 ಫ್ರಂಟ್ ಲೈನ್, 3 ಫ್ರಂಟ್ ಲೈನ್, 5 ಫ್ರಂಟ್ ಲೈನ್, 10 ಫ್ರಂಟ್ ಲೈನ್, 20, 30, 40, 50, 100, 1000. ಯಾರಾದ್ರೂ ನಿಮ್ಗೆ ರಿಸ್ಟ್ರಿಕ್ಷನ್ ಮಾಡಿದಾರ?
ಎಷ್ಟು ಹಾಕ್ತಿರೋ ಅಷ್ಟು ದುಡ್ಡು ನೀವು ಎಣಿಸ್ಬಹುದು. ನಾವ್ ಯಾಕೆ ಹೇಳು ಜನರಿಗೆ ಹೇಳ್ಬೇಕಷ್ಟೇ. ನಾವು ಹೇಳೋದ್ರಲ್ಲಿ ನಮ್ಗೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ನಾವು. ಸೊ ಇದನ್ನ ನಾವು ಯಾವಾಗ ಓಪನ್ ಆಗಿ, ನಾನು ತುಂಬಾ ಕಡೆ ಹೇಳ್ತೀನಿ, ರೈಲ್ವೆಯಲ್ಲಿ ಹೋದ ಅವ್ರಿಗೆ ಗೊತ್ತಿರ್ತದೆ, ಅಲ್ಲಿ ಭಿಕ್ಷುಕರು ಬರ್ತಾರೆ, ಅವರಿಗೆ ಲೀಸ್ಟ್ ಬಾದರ್, ಅವ್ರು ಜಸ್ಟ್ ಕೈ ತೋಡ್ತಾರೆ, ಕೊಡಿ ಅಂತ ಹೇಳ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ತಾರೆ, ಮುಂದೆ ಹೋಗ್ತಾನೆ ಇರ್ತಾರೆ, ಮುಂದೆ ಮುಂದೆ ಮುಂದೆ. ಅವ್ರಿಗೆ ಈ ಇಡೀ ಕಂಪಾರ್ಟ್ಮೆಂಟ್ ಅಲ್ಲಿ 50 ಜನ ಇರ್ತಾರೆ, ಒಬ್ರು ತಗೊಳ್ಳಿಲ್ಲ ಅವ್ರಿಗೆ ಏನು ಬೇಜಾರಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಇದೆ ಅವ್ರಿಗೆ, ಆ ಕಂಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಒಂದು ರೈಲ್ವೆಯಲ್ಲಿ 20 ಕಂಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ, 20 ಕಂಪಾರ್ಟ್ಮೆಂಟ್ ಹೋಗ್ತಾರೆ, 20 ಕಂಪಾರ್ಟ್ಮೆಂಟ್ ಕೊಡದಿದ್ರು ಬೇಜಾರಿಲ್ಲ ಅವರಿಗೆ, ಇಳಿದು ಬಿಡ್ತಾರೆ, ನೆಕ್ಸ್ಟ್ ರೈಲ್ ಹತ್ತಾರ ಅವ್ರು. ನೋಡಿಬೇಕಾದ್ರೆ ತಿಂಗಳಿಗೆ ದಿನಕ್ಕೆ 2,000 3,000 ಹಣ ಮಾಡ್ತಾರೆ. ಬಟ್ ಅವರ ಮೈಂಡ್ ಓಪನ್ ಇದೆ, ನಮ್ಮ ಮೈಂಡ್ ಬ್ಲಾಕ್ ಇದೆ, ಅಷ್ಟೇ ಡಿಫ್ರೆನ್ಸ್. ಅವರ ಮೈಂಡ್ ಓಪನ್ ಇದೆ, ಅವರಿಗೆ ಅವರಿಗೆ ಅದು ಅದು ಬಿದ್ದೇ ಹೋಗ್ಲಿಲ್ಲ ಅವ್ರಿಗೆ. ಯಾರು ಕೊಡ್ಲಿ ಯಾರು ಕೊಡ್ಲೇ ಇಲ್ಲ, ಇಲ್ಲಿ DXN ಗೆ ನಾವು ಯಾರು ಜಾಯ್ನ್ ಆಗ್ಲಿ, ಜಾಯ್ನ್ ಆಗದೆ ಇರಲಿ, ನೀವು ವರಿ ಮಾಡಬಾರ್ದು. ಯಾಕೆಂದ್ರೆ ಅವರಿಗೆ ನಾವು ಆಪರ್ಚುನಿಟಿ ನಾವು ಕೊಡ್ತಾ ಇರೋದು. ಜ್ಞಾನೋಡರ್ಮ ಇರೋದು ನಮ್ಮ ಕೈಯಲ್ಲಿ, ಜ್ಞಾನೋಡರ್ಮ ಇದೆ, ಇಲ್ಲಿ ಹಿಂದ್ಗಡೆ ಕಾಣಬಹುದು ನಿಮ್ಗೆ ಜ್ಞಾನೋಡರ್ಮ ಸ್ಕ್ರೀನ್ ಅಲ್ಲಿ, ನಮ್ ಕೈಯಲ್ಲಿ ಇದು. ಅವ್ರಿಗೆ ಗೊತ್ತಿಲ್ಲ ಇದು ನಾವು ಆಪರ್ಚುನಿಟಿನ ಕೊಡ್ತೀವಿ, ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋ ವಿಷಯ. ಅವರು ಕೋಟ್ಯಾಧೀಶವ್ರು, ಇದ್ರ ನಾವು ಕೊಡೋದ್ರಿಂದ ಅವ್ರು ಕೋಟ್ಯಾಧೀಶವ್ರು ಆಗ್ತಾರೆ. ಇದನ್ನ ನಾವು ಯಾವಾಗ್ಲೂ ಇಟ್ಕೊಳ್ಬೇಕು. ಅವ್ರು ತಗೊಳ್ಳಿಲ್ಲ ಅಂದ್ರೆ ಭಗವಂತ ಅವ್ರಿಗೆ ಅದೃಷ್ಟ ಕೊಡ್ಲಿಲ್ಲ ಅಂತ ಎಣಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಲ್ಲ. ಅವ್ರಿಗೆ DXN ಬಿಟ್ಟು ಹೋದ್ರೆ ಅವರಿಗೆ ಹೋಯ್ತು ಲಾಸ್, ಅಥವಾ DXN ಪ್ರಾಡಕ್ಟ್ ತಿನ್ಲಿಲ್ಲ, ಆರೋಗ್ಯ ಅವರಿಗೆ ಹೋಯ್ತು, ನಮ್ಗೆ ಹೋಗ್ಲಿಲ್ಲ ಅಲ್ಲ. DXN ನಮ್ ಕೈಯಲ್ಲಿದೆ. ಸೊ ಹಾಗಾಗಿರೋದ್ರೆ ಜ್ಞಾನೋಡರ್ಮ ಇಸ್ ಎ ಗೋಲ್ಡ್. ಸೊ ಇಲ್ಲಿ ನೀವು ಆಳ ಅಗಲಗಳನ್ನ ವಿಸ್ತರಿಸಕ್ಕೆ ಉತ್ತಮ ಪ್ರೋತ್ಸಾಹಗಳು. ನಿಮ್ ಕೆಳಗಡೆ ಒಬ್ರು ಜಾಯ್ನ್ ಆದ್ರಂತ ತಿಳ್ಕೊಡಿ, ಅವರಿಗೆ ನೀವು ಪ್ರೋತ್ಸಾಹ ಕೊಡಿ. ಅವರಿಗೆ ಪುನಃ ಅವರಿಗೆ ಅವರಿಗೆ ನಿನ್ನೆ ನಾವು ಐನಾಪುರ ಹತ್ರ ಮಾತಾಡ್ತೀವಿ. ಐನಾಪುರ್ ಅವರ ಕೆಳಗಡೆ ಟೀಮ್ ಬಗ್ಗೆ ನನ್ಗೆ ಲಿಂಕ್ ಮಾಡಿದ್ರು ಅವ್ರು. ಸೊ ಆಗ ಅವ್ರು ಹೇಳಿದ್ರು, ಅವರಿಗೆ ನೋಡಿ 50,000 ಮಾಡೋರು 15 ಜನ, ಇನ್ನೊಬ್ರು 10 ಜನ, 25 ಜನ 50,000 ಈ ತಿಂಗಳಲ್ಲಿ ಮಾಡೇ ಮಾಡ್ತೀವಂತ. ಸೊ ನಾವು ಏನ್ ಗೊತ್ತಾ, ಅವ್ರು ನಮ್ಗೆ ಎಷ್ಟನೇ ಡೆಪ್ತ್ ಅಲ್ಲಿ ಇರ್ಬೋದು, ಅವ್ರು 25ನೇ ಡೆಪ್ತ್ ಅಲ್ಲಿ ಇದ್ದಾರೆ, ಕೆಳಗಿದ್ದಾರೆ. ಅದೇ ನಿಮ್ಗೆ ಆಳ ಮತ್ತೆ ಅಗಲ, ಇಲ್ಲಿ ನಾವು ಹೋಗಿ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಕೆಳಗಡೆ ಕ್ರೌನ್ ಅಂಬಾಸಿಡರ್ ಬಂದಿರ್ತಾರೆ, ನಮ್ಗೆ ಗೊತ್ತೇ ಇರೋದಿಲ್ಲ, ನಾವು ನಮ್ದು ಹೋಮ್ ಮೀಟಿಂಗ್ ಮಾಡ್ತಾನೆ ಕುತ್ಕೊಳ್ತೀವಂತೆ. ಸೊ ಅವ್ರು ಒಬ್ರೆ ಅಲ್ಲಿ ತಗೊಂಡು ಮೇಲೆ ಬಂದ್ರಂತ ಹೇಳಿದ್ರೆ ಆಟೋಮೆಟಿಕ್ ಬಿಸ್ನೆಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಲಾಭವನ್ನು ಖಚಿತಗೊಳಿಸಿ ನಿಮ್ಮ ಆದಾಯವನ್ನು ರಕ್ಷಿಸಲಿಕ್ಕಾಗಿ ಇದು ನಿಮ್ಗೆ ಹೆಲ್ಪ್ ಆಗ್ತದೆ, ಆಳ ಮತ್ತೆ ಅಗಲ. ಸೊ ನಿಮ್ಮ ಜಾಲವಿಲ್ಲದೆಯೂ ಅನ್ಯ ದೇಶಗಳಲ್ಲಿ ಗಳಿಸುವ ಅವಕಾಶ ಇದೆ. ಸೊ ಅಂತಾರಾಷ್ಟ್ರೀಯ ಲಾಭ ಇದೆ ಇದು. ಸೊ ನಾವು ಕ್ವಾಲಿಫಿಕೇಶನ್ ಆಗ್ತಾ ಹೋದ್ರೆ ನಮ್ಮ ಎಲ್ಲಾ ಏನೇನ್ ದೇಶದಿದೆ ಅದರದ್ದು ನಮ್ಗೆ ಪ್ರಾಫಿಟ್ ಶೇರಿಂಗ್ ಕಂಪನಿ ಕೊಡ್ತದೆ ನಮ್ಗೆ. ಪ್ರವಾಸ ಪ್ರೋತ್ಸಾಹಕಗಳು, ಟ್ರಾವೆಲ್ಸ್ ಇನ್ಸೆಂಟಿವ್ಸ್, ವ್ಯವಹಾರ ಸಹಿತ ಮನರಂಜನೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ 2 ಬಗೆಯ ಪ್ರವಾಸ ಇದೆ. ಒಂದು ಭಾರತ ದೇಶಕ್ಕೆ, ಇನ್ನೊಂದು ಅಂತಾರಾಷ್ಟ್ರೀಯ ಫಾರಿನ್ ಕಂಟ್ರಿಗೂ ಹೋಗ್ಬಹುದು. ಇದು ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಇದೆ. ತುಂಬಾ ಜನ ಇದ್ರ ಬಗ್ಗೆ ಯೋಚನೆನೇ ಇಲ್ಲ. ಇದು ನಮ್ಗೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದಾರೋ. ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ ಅದು ಹೇಳಿದ್ರೆ ಇದು ನಮ್ಗಲ್ಲ, ಇದು SN ಶೆಟ್ರಿಗೆ ಮಾತ್ರ. ಅವ್ರಿಗೆ ಬರೆದು ಇಟ್ಬಿಟ್ಟಿದ್ರು, ಭಗವಂತ ಅವ್ರಿಗೆ ಆಶೀರ್ವಾದ. ನಾವಿಲ್ಲಿ ಡೇ ಅಂಡ್ ನೈಟ್ ವರ್ಕ್ ಮಾಡೋದು ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ಎಷ್ಟು ಅಂದ್ರೆ ಹೇಳಿದ್ರೆ 24x7 ಇರ್ತೀವಿ, ಇದ್ರ ಒಳಗಡೆನೆ ಇರ್ತೀವಿ. ಐದಾರು ಫೋನ್ ಅಲ್ಲಿ ಇರ್ತೀವಿ, ಅಲ್ಲಿ ಬರೆಯೋದ್ರಲ್ಲಿ ಇರ್ತೀವಿ, ಅಥವಾ ಮೇಲಲ್ಲಿ ಇರ್ತೀವಿ. ಜಸ್ಟ್ 24 hours ವರ್ಕ್ ಮಾಡ್ತೀವಿ ನಾವು. ಅದಕ್ಕೋಸ್ಕರ ಸಿಗ್ತದೆ ಹೊರತು ಸುಮ್ಮನೆ ಕುತ್ಕೊಂಡು ಬೆಂಚ್ ಬಿಸಿ ಮಾಡಿದ್ರೆ ಸಿಗುದಿಲ್ಲ. ಸೊ ಪ್ರತಿ ವರ್ಷ 2 ಬಗೆಯ ಪ್ರವಾಸ ಪ್ರೋತ್ಸಾಹಗಳಿರ್ತದೆ. ಚಲನಶೀಲ ಒತ್ತಡ, ಡೈನಮಿಕ್ ಕಂಪ್ರೆಷನ್ ಇದೆ. ಡೈನಮಿಕ್ ಕಂಪ್ರೆಷನ್ ಅಂದ್ರೆ ಏನು ಅಂತ. ಸೊ ಕೆಳಗಡೆಯವ್ರು ಯಾರು ಮಾಡ್ಲಿಲ್ಲ ಅಂದ್ರೆ ನೀವೇನು ವರಿ ಮಾಡುವ, ಅವ್ರ ಕೆಳಗಡೆಯವ್ರು ಮಾಡಿದ್ರೆ ಬಂದ್ಬಿಡ್ತದೆ ನಿಮ್ಗೆ. ಗೊತ್ತಾಯ್ತಾ ನಿಮ್ಗೆ? ಇದರಲ್ಲಿ ಕಂಪ್ರೆಷನ್ ಸಿಸ್ಟಮ್ ಇದೆ. 5 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, A ಮಾಡ್ಲಿಲ್ಲ, B ಮಾಡಿದ್ರೆ ಬಂದ್ಬಿಡ್ತದೆ. ಎಲ್ಲ B ಮಾಡಲಿಲ್ಲ, C ಮಾಡಿದ್ದು ನಿಮ್ಗೆ ಕಂಪ್ರೆಷನ್ ಫ್ರಂಟ್ ಲೈನ್ ಆಗ್ತಾರೆ. ಡೈನಮಿಕ್ ಕಂಪ್ರೆಷನ್ ಸಿಸ್ಟಮ್ ಅಲ್ಲಿ ಇದೀವಿ ನಾವು. ಸೊ ಇದನ್ನ ನೆಕ್ಸ್ಟ್ ಅಂತ ಹೇಳಿದ್ರೆ, ಸಕ್ರಿಯ ಜೊತೆಗಾರರಿಂದ ಪೀಳಿಗೆಯ ಭೇದವಿಲ್ಲದೆ ಬಹುಮಾನಗಳು ಸಿಗ್ತದೆ. ಈವನ್ ನಿಮ್ಗೆ 20, ಈಗ ನೋಡಿ ಪ್ರೊಫೆಸರ್ಗೆ ನನ್ಗೂ 19 ಜನರೇಷನ್ ಇದೆ, ಮಧ್ಯದಲ್ಲಿ ಎಲ್ಲಾ ಬಿಟ್ಟಿದ್ದಾರೆ, ಬಟ್ ನಾವು ಅವರಿಗೆ ಫ್ರಂಟ್ ಲೈನ್ ಇದೀವಿ. ಸೊ ಹಾಗಾಗಿ 19 ಕೂಡ ಫ್ರಂಟ್ ಲೈನ್ ಆಗುವ ಚಾನ್ಸಸ್ ಇರ್ತದೆ. ಗೆಲ್ಲಿರಿ ಗೆಲ್ಲಿರಿ ಯೋಜನೆ, ಇದು ವಿನ್ ವಿನ್ ಬಿಸ್ನೆಸ್. ಇದು ನಾವು ಜಾಯಿನ್ ಮಾಡ್ತೀವಿ, ಅವ್ರನ್ನ ಗೆಲ್ಲಿಸ್ಬೇಕಾಗ್ತದೆ.
ಅವರ ಆಟಿಟ್ಯೂಡ್ ಡಿಫ್ರೆಂಟ್ ಇರ್ತದೆ, ಬಟ್ ನಾವು ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ತುಂಬಾ ಜನ ಇದು ಹೊಂದಾಣಿಕೆ ಇಲ್ಲದೆ ಏನಾಗ್ತಾರೆ, ಅವ್ರನ್ನ ಕಳ್ಕೊಬಿಡ್ತೀವಿ ನಾವು. ಕೆಲವ್ರ ಆಟಿಟ್ಯೂಡ್ ಡಿಫ್ರೆಂಟ್ ಇರ್ತದೆ. ಕೆಲವರು ನಿಮ್ಗೆ ಅವ್ರು ಇಲ್ಲಿ ಬರ್ತಾರೆ, ಅವ್ರ ಆಟಿಟ್ಯೂಡ್ ತಿನ್ನೋದಿರ್ಬೋದು, ಕುಡಿಯೋದಿರ್ಬೋದು, ಬೇರೆ ಬೇರೆ ಮಜಾ ಮಾಡೋದಿರ್ಬೋದು, ಬೇರೆ ಬೇರೆ ಆಟಿಟ್ಯೂಡ್ ಇರ್ತಾರೆ. ಅಗ್ರಿಕಲ್ಚರ್ ಆಟಿಟ್ಯೂಡ್ ಇರ್ಬೋದು ಅಥವಾ LIC ಆಟಿಟ್ಯೂಡ್ ಇರ್ಬೋದು. ಬಟ್ ನಾವೇನ್ ಮಾಡ್ಬೇಕು, ಅವರ ಆಟಿಟ್ಯೂಡಿಗೆ ಹೋಗಿ ಅವರನ್ನ ಇಲ್ಲಿಗೆ ತಗೊಂಡ್ ಬರ್ಬೇಕು ನಾವು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನಾವು ಇದನ್ನ. ಸೊ ವಿನ್ ವಿನ್ ಪ್ಲಾನ್ ಇದು. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಯಶಸ್ಸಿಗಾಗಿ ನೆರವಾಗುತ್ತಾರೆ. ವಿನ್ ವಿನ್ ಪ್ರತಿಯೊಬ್ರು. ನಮ್ಮ ಅಪ್ಲೈನ್ ಇರ್ಬೋದು, ಡೌನ್ ಲೈನ್ ಇರ್ಬೋದು, ನಾವು ಒಂದು ಹೊಂದಾಣಿಕೆ ಮಾಡ್ಕೊಂಡ್ರೆ ಮಾತ್ರ ಈ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಹ ನೋಟ್ ಮಾಡ್ಕೊಳ್ಳಿ. ಅರ್ಹತಾಂಶಗಳು, ಮೆರಿಟ್ ಆಫ್ ದ DXN ಏನೇನಿದೆ, ಜೀವಮಾನ ಸದಸ್ಯತ್ವ. ಒಂದ್ಸಲ ನೀವು ಜಾಯಿನ್ ಆದ್ರೆ ಲೈಫ್ ಲಾಂಗ್ ಇರ್ತದೆ ಇದು. ನೋಡಿ, ಎಲ್ಲಿಗೂ ಹೋಗುದಿಲ್ಲ ನಿಮ್ಮ ID ನಂಬರ್. ನಮ್ದು 0990972119 ನಮ್ಗೆ ಯಾವಾಗ್ಲೂ ನೆನಪಿರ್ತದೆ. ಯಾಕಂದ್ರೆ ಇದು ಲೈಫ್ ಲಾಂಗ್ ಇದೇ ನಂಬರ್, ಏನೇನು ಚೇಂಜ್ ಆಗೋದಿಲ್ಲ. ಒಂದ್ಸಲ ಜಾಯಿನ್ ಆಗಿ 2001ರಲ್ಲಿ ಜಾಯಿನ್ ಆಗಿ 25 ವರ್ಷ ಆಯ್ತು ನೋಡಿ, ಸೇಮ್ ನಂಬರ್ ಹೋಗ್ತಾನೆ ಇದೆ. ಸೊ ಜೀವಮಾನದ ಸದಸ್ಯತ್ವ. ಬೇರೆ ಕಡೆ ಏನ್ ಮಾಡ್ಬೇಕು, ಅದಕ್ಕೆ ರಿನ್ಯೂವಲ್ ಮಾಡ್ಬೇಕು, ಅದಕ್ಕೆ ಪ್ರತಿ ವರ್ಷ ದುಡ್ಡು ಕಟ್ಟಬೇಕು. ನಾವು ಎಷ್ಟೋ ಬೇರೆ ಬೇರೆ ಕಂಪನಿಯಲ್ಲಿ ನಾವು ನೋಡ್ತೀವಿ, ಅದು ರಿನ್ಯೂವಲ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಹಾಗಲ್ಲ. ಈವನ್ ನೀವು ಶೇರ್ ಮಾರ್ಕೆಟ್ ಅಲ್ಲಿ ನೋಡ್ತೀವಿ, ಅದನ್ನು ಪುನಃ ರಿನ್ಯೂವಲ್ ಮಾಡ್ಬೇಕು. ಸೊ ಇಲ್ಲಿ ಆತರ ಇಲ್ಲ. ಒಂದ್ಸಲ ನೀವು ಜಾಯಿನ್ ಆದ್ರೆ ನಿಮ್ಗೆ ಲೈಫ್ ಲಾಂಗ್ ಇದೆ. ನೋಡಿ, ಒಂದು ಜಗತ್ತು ಒಂದು ಮಾರುಕಟ್ಟೆ ಪರಿಕಲ್ಪನೆ ಇದು ಯಾವಾಗ ಡಾಕ್ಟರ್ ಲಿಮ್ಗೆ 1993ನೇ ಇಸ್ವಿ ಜಾಯಿನ್ ಆಗುವಾಗ ಈ ಕಲ್ಪನೆ ಇದೆ, ನಾವು ಇಡೀ ಪ್ರಪಂಚಕ್ಕೆ ಹೋಗ್ತೀವಿ ಅಂತ. ನಾವು ಇಲ್ಲಿ ಹುಬ್ಳಿಯವರು ಆ ಕಡೆ ಗದಗ್ ಹೋಗುದಿಲ್ಲ, ಇನ್ನು ಹತ್ರದಲ್ಲಿ ಪಕ್ಕದೂರಿಗೆ ಹೋಗುದಿಲ್ಲ ನಾವು. ಡಾಕ್ಟರ್ ಲಿಮ್ ಹೇಳ್ತಾರೆ, ಮಲೇಷ್ಯಾದ ಕುತ್ಕೊಂಡು ಇಂಡಿಯಾಕ್ಕೆ ಬಂದ್ರು, ಇಂಡೋನೇಷ್ಯಾಕ್ಕೆ ಹೋದ್ರು, ಫಿಲಿಪೈನ್ಸ್ಗೆ ಹೋದ್ರು, ದುಬೈಗೆ ಹೋದ್ರು, ಅಲ್ಲಿಂದ ಅಮೆರಿಕ ಹೋದ್ರು, ಆಸ್ಟ್ರೇಲಿಯಾ ಹೋದ್ರು, ಆಫ್ರಿಕಾ ಹೋದ್ರು. ಒಂದು ಜಗತ್ತು ಒಂದು ಮಾರುಕಟ್ಟೆ. ನಾವು ಇಲ್ಲಿ ಕುತ್ಕೊಂಡು, ಇಲ್ಲಿ ಉಡುಪಿ ಇದೆ, ಮಂಗಳೂರು ಇದೆ, ಈ ಕಡೆ ಕಾರ್ಕಳ ಇದೆ, ಕುಂದಾಪುರ ಜನ ನೋಡುದಿಲ್ಲ. ಇಲ್ಲೇ ಉಡುಪಿಯಲ್ಲಿ ಕುತ್ಕೊಂಡು ಎಷ್ಟಾಗ್ತದೆ, ಈ ಬೆರಳನ್ನ ದಪ್ಪ ಮಾಡಿ ನೋಡೋಣ. ಯಾರಾದ್ರೂ ದಪ್ಪ ಮಾಡೋರು ಇದ ಕೈ ಎತ್ತಿ. ನಿಮ್ಗೆ ಈ ಬೆರಳನ್ನ ದಪ್ಪ ಮಾಡಿ ದೊಡ್ಡದು ಮಾಡಿ ಆಗ್ತದ ನೋಡಿ. ಎಷ್ಟು ಅಷ್ಟೇ ಕೆಪಾಸಿಟಿ. ಉಡುಪಿಯಲ್ಲಿ ಎಷ್ಟು ಜನ ಅಷ್ಟೇನೆ, ಅದಕ್ಕಿಂತ ದೊಡ್ಡದಾಗೋದಿಲ್ಲ. ಅದನ್ನ ನಾವ್ ಯಾವಾಗ್ಲೂ ತಿಳ್ಕೋಬೇಕು. ನಾವೇನ್ ಮಾಡ್ಬೇಕು, ನೀವು ಬಿಸ್ನೆಸ್ ಜಾಸ್ತಿ ಮಾಡಿದ್ರೆ ಪಕ್ಕದೂರಿಗೆ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ನಾವು ಮನೆ ಬಿಟ್ಟು ತಿರುಗ್ಬೇಕಾಗ್ತದೆ. ಬಿಸ್ನೆಸ್ ಮಾಡೋರಿಗೆ ನಾನು ಹೇಳೋದು, ತಿನ್ನುವರಿಗೆ ನಾಟ್ ನೆಸರಿ, ಅಲ್ಲೇ ಅವ್ರಿಗೆ ಕನ್ಸ್ಯೂಮರ್ ಸಿಗ್ತಾರೆ. ಬಿಸ್ನೆಸ್ ಮಾಡುವವರಿಗೆ ನೀವು ಬೇರೆ ಬೇರೆ, ಯಾಕೆಂದ್ರೆ ಒಂದೇ ಕಡೆ ಎಲ್ಲ ಎಷ್ಟು ಇಂಜಿನಿಯರ್ ಕಾಲೇಜ್, ಬೇರೆ ಬೇರೆ ಕಡೆ ಇದೆ ಇಂಜಿನಿಯರ್ ಕಾಲೇಜ್. ಅವಾಗ ಇಂಜಿನಿಯರ್ ಹುಡ್ತಾರೆ, ಬೇರೆ ಬೇರೆ ಕಡೆ ಡಾಕ್ಟರ್ ಹುಡ್ತಾರೆ, ಅಲ್ಲಿ ಕಾಲೇಜ್. ಅದೇ ತರ ಈ ಬಿಸ್ನೆಸ್ ಕೂಡ ಒಂದು ಜಗತ್ತು ಒಂದು ಮಾರುಕಟ್ಟೆ ಕಲ್ಪನೆ. ನಾವು ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಪಾಯಿಂಟ್ ಸಂಗ್ರಹ ವ್ಯವಸ್ಥೆ, ಅಕ್ಯುಮುಲೇಷನ್ ಪಾಯಿಂಟ್ ಸಿಸ್ಟಮ್, ಇದ್ರಲ್ಲಿ ಇದು ಒಂದು ಸ್ಪೆಷಾಲಿಟಿ. ನಮ್ಮ ಪಾಯಿಂಟ್ ಓಕೆ ನಮ್ದು ಬರ್ತದೆ, ನಮ್ಮ ಫ್ಯಾಮಿಲಿ ಪಾಯಿಂಟ್ ಓಕೆ. ಅದಲ್ಲದೆ ನಮ್ಗೆ ಏನ್ ಬರ್ತದೆ, ನಮ್ಮ ಟೀಮ್ ಇದು ಪಾಯಿಂಟ್ ನಮ್ಗೆ ಆಡ್ ಆಗ್ತದೆ. ನಮ್ಮ ಟೀಮ್ ಇದು ಪಾಯಿಂಟ್ ಪುನಃ ಆಡ್ ಆಗ್ತದೆ. ಹಿಂಬಡ್ತಿ ಇಲ್ಲ. ನಿಮ್ಗೆ 6 ಇದ್ದದ್ದು 9, 9 ಇದ್ದು 12, 15, 18, 20, 21, 25ಕ್ಕೆ ಹೋಗ್ಬಿಡ್ತದೆ. ಯಾವಾಗಲೂ ಹಿಂಬಡ್ತಿ ಇಲ್ಲ ಇದ್ರಲ್ಲಿ, ಓನ್ಲಿ ನಿಮ್ಗೆ ಮುಂಬಡ್ತಿ ಮಾತ್ರ. ಪ್ರಮೋಷನ್, ನೋ ಡಿಮೋಷನ್. ಸೊ ಹಾಗೆ ಕಾಲಮಿತಿ ಇಲ್ಲ, ಅದೇ ಪ್ರಾಬ್ಲಮ್. ನಮ್ಗೆ ಇಲ್ಲಿ ಕಾಲಮಿತಿ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಒಂದು ದೊಡ್ಡ ಪ್ರಾಬ್ಲಮ್. ಯಾವಾಗ್ಲೂ ನೀವು ಬಿಸ್ನೆಸ್ ಅಂದ್ರೆ ಮೇಲೆ ಕಾಲಮಿತಿ ಬೇಕು. ಈ 1000 ಪಾಯಿಂಟ್ಸ್ ತಿಂಗಳ ಎಂಡ್ ಒಳಗಡೆ ಮಾಡ್ಬೇಕು, 3000 ಪಾಯಿಂಟ್ ತಿಂಗಳ ಎಂಡ್ ಒಳಗಡೆ ಮಾಡ್ಬೇಕು, ಕಾಲಮಿತಿ ಇದು. ಸೊ 10,000 ಪಾಯಿಂಟ್ ಈ ತಿಂಗಳ ಎಂಡ್ ಒಳಗೆ ಮಾಡ್ತೀನಿ, 50,000 ಪಾಯಿಂಟ್ ಮಾಡಿ ಬಿಡ್ತೀನಿ. ಈ ತಿಂಗಳ ಒಳಗಡೆ 50,000 ಪಾಯಿಂಟ್ ಮಾಡಿದ್ರೆ ನಾವು 25%, ನನ್ಗೆ 15,000 ರೂಪಾಯಿ ದುಡ್ಡು ಬರ್ತದೆ ನೋಡಿ. ಯಾರಾದ್ರೂ 50,000 ಪಾಯಿಂಟ್ ಮಾಡೋದವ್ರು ಇದಾರ ನೋಡಿ, ಪರ್ಸನಲ್ ಪಾಯಿಂಟ್ ಮಾಡಿ. 1,00,000 ಪರ್ಸನಲ್ ಪಾಯಿಂಟ್ ಮಾಡಿ ನಿಮ್ಗೆ 30,000 ರೂಪಾಯಿ ಬರ್ತದೆ. ಸೊ ಇದೇ ನಿಮ್ಗೆ ಕಾಲಮಿತಿ. ಯು ಹ್ಯಾವ್ ಟು ಫಿಕ್ಸ್ ಟಾರ್ಗೆಟ್, ಫಿಕ್ಸ್ ಮಾಡಿ. ಯಾಕೆ ದುಡ್ಡು ಬರೋದಿಲ್ಲ, ದುಡ್ಡು ಗ್ಯಾರಂಟಿ ಬರ್ತದೆ. 3 ಜನ ಜಾಯಿನ್ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ, ನಿಮ್ಗೆ ಕಾಲ ಫಿಕ್ಸ್ ಮಾಡಿ, ಅವಾಗ ಬರ್ತದೆ ನೋಡಿ. ಡೆಡ್ ಎಂಡ್ 800 ಮೀಟರ್ ಓಡ್ತಾರೆ, ಡೆಡ್ ಎಂಡ್ ಇದೆ. 100 ಮೀಟರ್ಗೆ ಡೆಡ್ ಎಂಡ್ ಇದೆ ಅಲ್ವಾ, 3,000 ಮೀಟಿಗೆ ಡೆಡ್ ಎಂಡ್ ಇದೆ. DXN ಯಾಕೆ ನಾವು ಡೆಡ್ ಎಂಡ್ ಹಾಕ್ಲಿಲ್ಲ, ಅದು ಫಿಕ್ಸ್ ಮಾಡ್ಬೇಕು ನೋಡಿ. ಎಷ್ಟು ಬೋನಸ್ ತಗೊಂಡೇ ತಗೊಳ್ತೀನಿ, ಚೆಕ್ನ ನೀವೇ ಬರ್ಕೊಳ್ಳೋದು, 5,000, 10,000, 20,000. ಅದಕ್ಕೋಸ್ಕರ ನೋಡಿ ಆ ಬಿಹಾರೀಸ್ ಹೇಳ್ತಾರೆ 1 ಲಕ್ಷ, 2 ಲಕ್ಷ, ಪೌನೆ 1 ಲಾಖ್ ಎಷ್ಟು ಹೇಳ್ತಾರೋ.
ಯಾಕೆಂದ್ರೆ ಅವರು ಡೆಡ್ ಎಂಡ್ ಅಲ್ಲಿ ಇಷ್ಟು ಪಿ ವಿ ಮಾಡೇ ಮಾಡ್ತೀವಿ ಅಂತ ಅವ್ರ ಟೀಮಿಗೂ ಅದನ್ನೇ ಡೂಪ್ಲಿಕೇಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದು ರಿಸ್ಕ್ ಇಲ್ಲ, 100% ಒತ್ತಡ ರಹಿತ ವ್ಯವಹಾರ. ಇದಕ್ಕೆ ನಿಮ್ಗೆ ಟೆನ್ಷನ್ ಎಲ್ಲಿದೆ? ಯಾರಾದ್ರೂ ಬಾಸ್ ಇದ್ದಾರಾ? ಅಥವಾ ಕಂಪನಿ ಇಷ್ಟೇ ಮಾಡಿ ಅಂತ ಹೇಳ್ತದ? ನಿಮ್ಗೆ ನೀವೇ ಬಾಸ್. ಆದ್ರಿಂದ ವೇರ್ ಇಸ್ ದ ಟೆನ್ಷನ್? ಯಾವ ಟೈಮಲ್ಲಿ ಬೇಕಾದ್ರೂ ನೀವು 11 ಗಂಟೆಗೆ ಹೋಗಿ, ಅಲ್ವಾ ಬೆಳಿಗ್ಗೆ 1 ಗಂಟೆಗೆ ಹೋಗಿ, ಅಥವಾ ಬೆಳಿಗ್ಗೆ ನೀವು 6 ಗಂಟೆಗೆ ಹೋಗಿ. ನೋಬಡಿ ವಿಲ್ ಆಸ್ಕ್ ಯು. ಯು ಆರ್ ದ ಓನರ್. ಈ ಬಿಸ್ನೆಸ್ಗೆ ಯು ಆರ್ ದ ಓನರ್, ಯು ಆರ್ ದ ಬಾಸ್ ಆಫ್ ದ ಕಂಪನಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೊರಗಡೆ ಎಷ್ಟು ಪ್ರಾಬ್ಲಮ್ ಇದೆ, ಆ ಟೆನ್ಷನ್ ಇದೆ, ಕಾಂಪಿಟೇಷನ್ ಇದೆ, ಬಾಡಿಗೆ ಕಟ್ಟಬೇಕು, ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಪ್ರಾಬ್ಲಮ್ ಎಲ್ಲ ಕಂಪನಿ ಮ್ಯಾನೇಜ್ ಮಾಡ್ತದೆ. ನೀವು ಕಂಪನಿ ನಿಮ್ಗೆ ನೀವು ಬೇಕಾದ್ರೆ ಮಾರಿಷಸ್ ಅಲ್ಲಿ ಬಿಸ್ನೆಸ್ ಮಾಡಿ ನಿಮ್ಗೆ ಲೆಕ್ಕಾಚಾರ ಹಾಕಿ ನಿಮ್ಗೆ ಏನು ಆಡಿಟರ್ ಅಗತ್ಯ ಇಲ್ಲ. ನೋಡಿ ನಿಮ್ಗೆ ಈ ವರ್ಲ್ಡ್ ಅಲ್ಲಿ ನಿಮ್ ಬೋನಸ್ ಎಷ್ಟು ಅಂತ ಕಂಪನಿ ತೋರಿಸ್ತದೆ. ನಿಮ್ಗೆ ದುಬೈಲಿ ಮಾಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕಂಪನಿ ಮಾಡ್ತದೆ ನಿಮ್ಗೆ. ನೀವು ಮಾಡೋದು ವ್ಯವಹಾರ ಮಾಡೋದು ನೀವು, ಆದ್ರೆ ಕಂಪನಿ ಅದನ್ನ ಲೆಕ್ಕಾಚಾರ ಕಂಪನಿ ನೋಡ್ಕೊಳ್ತದೆ. ನಿಮ್ಗೆ ಅದ್ರ ವರಿ ಇಲ್ಲ. ಸೊ ಎಂತ ಒಂದು ರಿಸ್ಕ್ ಇಲ್ಲ ಇದರಲ್ಲಿ. ನೋ ರಿಸ್ಕ್, ಓನ್ಲಿ ದುಡ್ಡು ಎಣಿಸೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು ನೋಡಿ. ಸೊ ಸೀರಿಯಸ್ ಆಗಿ ನೀವು ತಗೋಬೇಕಷ್ಟೇ. ಸೊ ಈಗ ಲಾಭ ಹೇಗೆ ಬರ್ತದೆ ಅಂತ ನೋಡೋಣ. 1 by 1 ಲಾಭ ನಮ್ಗೆ ಹೇಗೆ ಸಿಗ್ತದೆ ಅಂತ. ಆದಾಯ ಭಾಗ 1, ಚಿಲ್ಲರೆ ವ್ಯಾಪಾರದ ಲಾಭ. ಚಿಲ್ಲರೆ ವ್ಯಾಪಾರ, ಈಗ ನಾವು ಪ್ರಾಡಕ್ಟ್ ಅನ್ನ ತಗೊಂಡ್ವಿ, ಒಂದು 5,000 ಪ್ರಾಡಕ್ಟ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ನಮ್ಗೆ 25%, 25 1,250 ಲಾಭ ಆಗ್ತದೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರ, ಗರಿಷ್ಠ ಮಾರಾಟದ ಬೆಲೆ. ಸೊ ಈಗ ಉದಾಹರಣೆ ನಿಮ್ಗೆ ಒಂದು ಸ್ಪೈರುಲಿನಾ 360 ಬಾಟ್ಲ್ ಇದೆ. 360 ಬಾಟ್ಲಿಗೆ ನಮ್ಗೆ ರೇಟ್ ಎಷ್ಟು? ಮಾರೋ ರೇಟ್ 1,900 ರೂಪಾಯಿ ರೇಟ್ ಇದೆ. ನೇರ ಖರೀದಿ, ನೀವು ರಿಜಿಸ್ಟ್ರೇಷನ್ ಮಾಡಿ ನೀವು ಬಿಲ್ ಮಾಡ್ತೀರಿ, ನಿಮ್ಗೆ 1,520ಕ್ಕೆ ಕಂಪನಿ ಕೊಡ್ತದೆ. ಲಾಭ ಎಷ್ಟು? 380 ರೂಪಾಯಿ. ಒಂದು ಬಾಟ್ಲ್ ಹೋದ್ರೆ 380 ರೂಪಾಯಿ ಲಾಭ ಇದೆ. 25%ಗಿಂತ ಜಾಸ್ತಿ ಆಯ್ತು ನೋಡಿ. ಇದನ್ನ ನಾವು ಯಾಕೆ ತಲೆಗೆ ತಗೊಳ್ಳಿಲ್ವೋ ಗೊತ್ತಿಲ್ಲ. ಏನಾದ್ರೂ ನಿಮ್ಗೆ ಇಲ್ಲಿ 10 ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟಾಯ್ತು ನಿಮ್ಗೆ ಲಾಭ? 3,800. ಇದು ನಿಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ರೆಕಮೆಂಡ್ ಮಾಡಿದ ಪ್ರಾಡಕ್ಟ್. ಅನಿಮಿಕ್ ಮತ್ತೆ ಮಾಲ್ ನ್ಯೂಟ್ರಿಷನ್, ಇದು ರಿಸಲ್ಟ್ ಎಷ್ಟು ಪಕ್ಕಾ ಇದೆ ಅಂದ್ರೆ ಅಷ್ಟು ಪಕ್ಕಾ ಇದೆ ನೋಡ್ರಿ. ಸೊ ಅಂತ ಒಂದು ಪ್ರಾಡಕ್ಟ್. ವಿತರಕರು ಚಿಲ್ಲರೆ ಲಾಭದ ಹಕ್ಕು, ನಿಮ್ಗೆ ಹಕ್ಕಿದೆ ಅಂತ ಹೇಳ್ತಾರೆ ನೋಡಿ. ಇಟ್ ಈಸ್ ಯುವರ್ ರೈಟ್. ನೀವು 5,000, 10,000, 20,000 ಯಾರು ನಿಮ್ಗೆ ಬಾಸ್ ಇಲ್ಲ. ನೀವು ಎಷ್ಟು ಮೂವ್ಮೆಂಟ್ ಮಾಡ್ತಿರೋ ಕಂಪನಿ ಹೋಲ್ಸೇಲ್ ರೇಟ್ ಅಲ್ಲಿ ಕೂಡ ರಿಟೈಲ್ ಅಲ್ಲಿ ನೀವು ಮಾರಬಹುದು. ಅದು ಅಲ್ಪ ಅವಧಿಯ ಆದಾಯದ ಆಯ್ಕೆ. ನಿಮ್ಗೆ ಕೂಡ್ಲೆ ಈ ತಿಂಗಳ ಒಳಗಡೆ ಇವಾಗ್ಲೇ ಇವತ್ತು ಶನಿವಾರ ಹೋಗಿ 10 ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತದೆ? 3,800 ರೂಪಾಯಿ ಬಂದ್ಬಿಡ್ತು. ಅವಧಿ ಟಾರ್ಗೆಟ್ ಫಾರ್ 10 ಸ್ಪಿರುಲಿನಾ ಪ್ರಾಫಿಟ್ 3,800. 3,800 10 ಸ್ಪಿರುಲಿನಾ ಟಾರ್ಗೆಟ್ ಇಟ್ರೆ ನೀವು ಗ್ಯಾರಂಟಿ ಅವ್ರ ಎದುರುಗಡೆ 3 ತಿನ್ನಿ, ಜನರಿಗೆ ಕೊಡಿ, ನೋಡಿ 10 ನೀವು 50 ಮೂವ್ಮೆಂಟ್ ಮಾಡಬಹುದು. ಪಾಯಿಂಟ್ ಎಷ್ಟು ನೋಡಿ? 10 ಸ್ಪಿರುಲಿನಾಕ್ಕೆ ಪಾಯಿಂಟ್ 5,000 ಪಾಯಿಂಟ್ ಇದೆ. ಬಟ್ ಇದರಿಂದನೇ ನೀವು ಕೋಟ್ಯಾಧೀಶ್ವರ ಆಗ್ಬಹುದು. ಸೊ ಇದನ್ನ ನೀವು ಅರ್ಥ ಮಾಡ್ಕೊಡಿ. ಸೊ ಇಲ್ಲಿ ನಿಮ್ಗೆ ಅಕ್ಯುಮುಲೇಟ್, ನೀವೀಗ ಜನರನ್ನ ಜಾಯಿನ್ ಮಾಡ್ತಾ ಹೋಗ್ತೀರಿ. ಮಿನಿಮಮ್ ಒಂದು 5,000 ತಗೊಂಡ್ರೆ ನಿಮ್ಗೆ 1,000, 1,500 ಪಾಯಿಂಟ್ ಬರ್ತದೆ. ಪಾಯಿಂಟ್ ಏನಾಗ್ತದೆ? ನಿಮ್ಗೆ ಆಡ್ ಆಗ್ತಾ ಹೋಗ್ತಾ ಇರ್ತದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ನೀವು ಮಾಡಿದ್ರಿ ಪಾಯಿಂಟ್, ನಮ್ಮ ಟೀಮ್ನವರು ಒಬ್ರು ಮಾಡಿದಾರೆ ಜಾಯಿನ್ ಮಾಡಿ, ಅವ್ರ ಪಾಯಿಂಟ್ 2,000 ಪಾಯಿಂಟ್ ಆಯ್ತು ನೋಡಿ. ಸೊ ಒಟ್ಟು ಮತ್ತೆ ಹೋದ್ ತಿಂಗಳ ಪಾಯಿಂಟ್ ಇದೆ ನಿಮ್ಗೆ, ಅದು 1ನೇ ತಿಂಗಳದ್ದು 2ನೇ ತಿಂಗಳು ಸೇರಿ ನಮ್ಮ ಪಾಯಿಂಟ್ ಎಷ್ಟು? 3,000 ಪಾಯಿಂಟ್ ಅಕ್ಯುಮುಲೇಟ್ ಆಗ್ತದೆ. ಸೊ ಅದರಿಂದ ಪಿ ವಿ, ಪಾಯಿಂಟ್ ವ್ಯಾಲ್ಯೂ ಅಂದ್ರೆ ಪಿ ವಿ, ಇದು ನಿಮ್ಗೆ ಬೋನಸ್ಗೆ ಕೌಂಟ್ ಆಗ್ತಾ ಹೋಗ್ತದೆ. 1,000 ನೀವು ಮಾಡ್ತೀರಿ 6%, 3,000 ಮಾಡ್ತೀರಿ 9%, 10,000 ಮಾಡ್ತೀರಿ 12%, 20,000 15%, 32,500 18%, 45,000 ನೀವು ಸ್ಟಾರ್ ಏಜೆಂಟ್ ಆಡ್ ಆಗ್ತಾ ಹೋಗ್ತದೆ. ಈಗ ಇವತ್ತು ನಾನು ಜಾಯಿನ್ ಆಗ್ಬಿಟ್ಟು ನಾನು ಅಶೋಕ್ ಅವ್ರನ್ನ ಜಾಯಿನ್ ಮಾಡ್ತೀನಿ ಇವತ್ತು. ಅವ್ರು ಏನ್ ಮಾಡ್ತಾರೆ? 1.5 ಲಕ್ಷ ಅವ್ರು ಪರ್ಚೇಸ್ ಮಾಡ್ತಾರೆ. ಹಣ ಹಾಕಿದ್ಯಾರು? ಅಶೋಕ್. ಹಣ ಯಾರದ್ದು? ಅಶೋಕ್. ಟೈಮ್ ಯಾರದ್ದು? ಅಶೋಕ್. ತಲೆ ಯಾರು ಖರ್ಚು ಮಾಡಿದ್ರೆ? ಅಶೋಕ್. ನಾನ್ ಮಾಡಿದ್ದು 1,000 ಮಾತ್ರ. ಅವರಿಂದಾಗಿ ನಾನು ಸ್ಟಾರ್ ಏಜೆಂಟ್ 25%ಗೆ ಹೋಗ್ಬಿಡ್ತೀನಿ ನೋಡಿ. ಇದು ಬಿಸ್ನೆಸ್. ಇದನ್ನ ನಾವು ಯೂಸ್ ಮಾಡ್ಬೇಕು. ಸ್ಮಾರ್ಟ್ ವರ್ಕ್ ಎಲ್ಲಾ ನೋಡಿ. ಹಣ ಹಾಕಿದ್ದವರು, ಟೈಮ್ ಹಾಕಿದ್ದವರು, ಮತ್ತೆ ಅದನ್ನ ಮಾರಾಟ ಮಾಡಿದ್ದು ಅವರೇ. ಆ ಪಿ ವಿ ಎಷ್ಟಾಯ್ತು? ಅದರಲ್ಲಿ 50,000 ಪಿ ವಿ ಅದು ನಮ್ಗೆ ಆಡ್ ಆಯ್ತು. ನಂದು 1,000 ಪಿ ವಿ ನಾನ್ ಮಾಡಿದ್ದು 50,000 ಆಡ್ ಆಗಿ 51,000 ಆಯ್ತು. ನಾನು 6% ಇಂದ ಡೈರೆಕ್ಟ್ ಆಗಿ ನಾನು ಎಷ್ಟಕ್ಕೆ ಹೋದೆ? 25%ಗೆ ಹೋದೆ.
ಇಂಥವ್ರನ್ನ 6 ಜನ ಹುಡುಕಿದ್ರೆ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. 6 ಜನ ಅಶೋಕ್ ಅಂತವ್ರು ಅವ್ರು ಹುಡುಕಿ, ಶೈಲಾ ಶೆಟ್ಟಿ ಅವ್ರನ್ನಂತ ಹುಡುಕಿ, ಗಂಗಾಧರ್ರಂತ ಹುಡುಕಿ, ಅಥವಾ ಐನಾಪುರ ಅಂತ ಹುಡುಕಿ, ಅಥವಾ ನಿಮ್ಗೆ ಗೋವಿಂದ್ ಪಾಂಡೆ ಅವ್ರನ್ನಂತ ಹುಡುಕಿ, ಅಥವಾ ನಿಮ್ಮ ಯಾರು ನಮ್ಮ ಇದಾರಲ್ಲ ಶರಾವತಿ ಮೇಡಮ್ 1ನೇ ತಾರೀಕು PV ಮಾಡ್ಬಿಡ್ತಾರೆ. ಇಂಥವ್ರು ನೀವು 6 ಜನ ಹುಡುಕಿದ್ರೆ ಅವರೆಲ್ಲರೂ 6 ಜನ ಸ್ಟಾರ್ ಆಗ್ತಾರೆ, ನೀವು ಡೈಮಂಡ್ ಆಗ್ತೀರಿ. ಸೊ ಅವರಿಗೆ ಕರೆಕ್ಟ್ ಡೈಮಂಡ್ ಸೀಕ್ರೆಟ್ ಹೇಳ್ಕೊಟ್ರೆ ಅವರೆಲ್ಲರೂ ಡೈಮಂಡ್ ಆಗ್ತಾರೆ, ನೀವು ಟ್ರಿಬಲ್ ಡೈಮಂಡ್ ಆಗ್ತಾರೆ. ಟ್ರಿಬಲ್ ಡೈಮಂಡ್ ಇಂದ ನಿಮ್ಮ ಇನ್ಕಮ್ ಎಷ್ಟು ಹೋಯ್ತು? ಮಿನಿಮಮ್ 2 ಲಕ್ಷ 3 ಲಕ್ಷಕ್ಕೆ ಹೋಯ್ತು. ಈ ಮಾರ್ಕೆಟಿಂಗ್ ಪ್ಲಾನ್ ಸರಿ ಅರ್ಥ ಮಾಡಿದ್ರೆ ನಿದ್ರೆ ಬರುವುದಿಲ್ಲ, ಸರಿ ಅರ್ಥ ಮಾಡ್ಕೋಬೇಕಾಗ್ತದೆ. ಏನೂ ಬರ್ಕೊಳ್ಳಿಲ್ಲ ಅಂದ್ರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾಕೆಂದ್ರೆ ತುಂಬಾ ಜನರಿಗೆ ಈ ಬಿಸ್ನೆಸ್ಸೇ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, DXN ಬಿಸ್ನೆಸ್ಸೇ ಅರ್ಥ ಆಗ್ಲಿಲ್ಲ. ಇದು ನೀವು ಒಂದೇ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಇದನ್ನ ನೀವು ಜನರಿಗೆ ತೋರಿಸಿ. ಪ್ರಾಡಕ್ಟ್ 5,000 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಈ ತಿಂಗಳಲ್ಲಿ ತಾವು 25% ಕಂಪನಿ ನಿಮ್ಗೆ ಕೊಡ್ತದೆ. 25% ಅಂದ್ರೆ ಅದನ್ನ ನೀವು ಮೂವ್ಮೆಂಟ್ ಮಾಡಿದ್ರೆ, ರೆಕಮೆಂಡ್ ಮಾಡಿದ್ರೆ ನಿಮ್ಗೆ 1,250 ರೂಪಾಯಿ ಬರ್ತದೆ. ಬೋನಸ್ ಎಷ್ಟಿದೆ? 6%. ಬೋನಸ್ ಎಷ್ಟು ಬಂತು? 100 ರೂಪಾಯಿ ಬೋನಸ್ ಬಂತು. ಅಪ್ರಾಕ್ಸಿಮೇಟ್ ಕೆಳಗಡೆ ಕೊಟ್ಟಿದ್ದಾರೆ, ಅಪ್ರಾಕ್ಸಿಮೇಟ್ ಬೋನಸ್ ವ್ಯಾಲ್ಯೂ ಅಂತ. ಸ್ವಲ್ಪ ನಿಮ್ಗೆ 2 ರೂಪಾಯಿ ಜಾಸ್ತಿ ಇರ್ಬೋದು, 2 ರೂಪಾಯಿ ಕಮ್ಮಿ ಇತ್ತು, ರೌಂಡ್ ಫಿಗರ್ ಮಾಡಿದ್ದಾರೆ. ಅಂದ್ರೆ ನೀವು ಎಷ್ಟು ಹಣ ಹಾಕ್ತಿರೋ ಆ ರೀತಿ ನಿಮ್ಗೆ ದುಡ್ಡು ಬರ್ತದೆ. ನಾವು ಬಿಸ್ನೆಸ್ ಅಲ್ಲಿ ಇದ್ದೀವಿ, ಬಿಸ್ನೆಸ್ ಅಲ್ಲಿ ಎಷ್ಟು ಬಂಡವಾಳ ಜಾಸ್ತಿ ಹಾಕ್ತಿರೋ ಅಷ್ಟು ದುಡ್ಡು ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ನಾವು ಫಸ್ಟ್ ಕಲ್ತ್ಕೋಬೇಕು. ನಾವೇನ್ ಮಾಡಿದೀವಿ, 1000 ಪಾಯಿಂಟ್ ಮಾಡಿದ್ರೆ ಇನ್ನೊಂದು 20 ಪಾಯಿಂಟ್ ಜಾಸ್ತಿ ಇದೆ, ಅದು ಮುಂದಿನ ತಿಂಗಳಿಗೆ ಇಡಿ ಅಂತೀವಿ. ಯು ಆರ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್ 1 ತಿಂಗಳೊಳಗೆ ಎಷ್ಟು ಪಾಯಿಂಟ್ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ದುಡ್ಡು ತೆಗಿಲಿಕ್ಕೆ ಆಗ್ತದೆ. ಈಗ 5,000 ಹಾಕಿದ್ರೆ ನಿಮ್ಗೆ ಇಲ್ಲಿ ಬಂತು, ಹೌದಾ? ಓಕೆ, ಇನ್ನೊಬ್ರು ಬಂದ್ರು 10,000 ಹಾಕಿದ್ರು, 10,000 ಹಾಕ್ತೀನಿ ಅಂತ ಬಂದ್ರು. ನಮ್ಮ ಡೆಂಗಿ ಅವರು ಇದ್ದಾರೆ, 10,000 ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಪರ್ಸೆಂಟೇಜ್ ಎಷ್ಟು? ನಿಮ್ಗೆ ರಿಟೇಲ್ ಪರ್ಸೆಂಟೇಜ್ ಸೇಮ್ ಇದೆ ನೋಡಿ, 25%. 10,000ಕ್ಕೆ 12,500 ಪ್ರಾಡಕ್ಟ್ ಬಂತು, 2,500 ಲಾಭ ಆಯ್ತು. ಪರ್ಸೆಂಟೇಜ್ ಎಷ್ಟಕ್ಕೆ ಹೋಯ್ತು ಅವರು 10,000 ಹಾಕಿದಾಗ? 9%. ಇದನ್ನ ನಾವು ತಿಳ್ಕೊಬೇಕು. ನಾವು ಬರೀ 6% ಅಲ್ಲಿ ಇರ್ತೀವೋ 9% ಬೇಕಾ ನೀವು ತಿಳ್ಕೊಬೇಕು. ಯಾಕಂದ್ರೆ ದುಡ್ಡು ಬರೋದು ಅಲ್ಲಿ ನೋಡಿ. ಅಲ್ಲಿ 5,000 ಹಾಕಿದ್ರೆ ಬರೀ 100 ರೂಪಾಯಿ, ಅದೇ 10,000 ಹಾಕಿದ್ರೆ ನಿಮ್ಗೆ ಎಷ್ಟು ಬಂತು? 400 ರೂಪಾಯಿ. 4 ಪಟ್ಟು ಜಾಸ್ತಿ ಆಯ್ತಲ್ಲ. ಇಲ್ಲೇ ಇರೋದು, ಇಲ್ಲೇ ವಿಶೇಷತೆ ಇರೋದು ಇಲ್ಲಿ. ಇದನ್ನ ನೀವು ಅರ್ಥ ಮಾಡ್ಬೇಕು ನೋಡಿ. ಬರೀ 5,000 ಹಾಕಿದಕ್ಕೆ ನಿಮ್ಗೆ 6%, ಅದೇ ಡಬಲ್ ಹಾಕಿದಾಗ 1ರಿಂದ 4% ಜಾಸ್ತಿ ಆಯ್ತು ಅಂದ್ರೆ 100 ಇದ್ದದ್ದು 400 ರೂಪಾಯಿ ಬಂತು ನೋಡಿ. ಯಾಕಂದ್ರೆ ನಿಮ್ಮ ಪರ್ಸೆಂಟೇಜ್ 10,000 ಹಾಕಿದಾಗ 9% 0.3 ಜಾಸ್ತಿ ಆಗೋಯ್ತು. ಅದೇ ನೀವು 30,000 ಹಾಕಿದ್ರಿ, ಎಷ್ಟಾಯ್ತು ಪರ್ಸೆಂಟೇಜ್? ರಿಟೇಲ್ ಪರ್ಸೆಂಟೇಜ್ 25%, ನಿಮ್ಗೆ 7,500 ರೂಪಾಯಿ ಲಾಭ ಆಯ್ತು ರಿಟೇಲ್ ಮಾಡೋದ್ರಿಂದ. ನೀವು ಮೈ ಹೋಮ್ ಮೈ ಶಾಪ್ ಮನೆಯಲ್ಲೇ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೋಡಿ 12%ಗೆ ಹೋಗ್ಬಿಟ್ರಿ, ಎಷ್ಟಾಯ್ತು ಈಗ? 30,000ಕ್ಕೆ 1,500 ರೂಪಾಯಿ ಬೋನಸ್ ಬಂತು ನಿಮ್ಗೆ. ಸೊ ಅದೇ ನೀವು 60,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇನ್ನು ಕೆಪಾಸಿಟಿ ಇದೆ, ಇನ್ನು 25%, 12,500 ಲಾಭ ಆಯ್ತು ನೋಡಿ. 60,000 ಹಾಕಿದಾಗ ನಿಮ್ಗೆ ಲಾಭ ಎಷ್ಟು? 12,000, 12,500. ಪರ್ಸೆಂಟೇಜ್ ಎಲ್ಲಿ 15%ಗೆ ಹೋಗ್ಬಿಟ್ರಿ ನೀವು. ಫಸ್ಟ್ ಟೈಮೇ 15%. ಅಲ್ಲಿಗೆ ಎಷ್ಟಾಯ್ತು ನಿಮ್ಗೆ? ಡಬಲ್ ಆಗೋಯ್ತು, 3,000 ಲಾಭ ಆಯ್ತು, 3,000 ಬೋನಸ್ ಬಂತು ನೋಡಿ. ಸೊ ಅಲ್ಲಿಂದ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬಿಟ್ರಿ ನೀವು. ಡೈರೆಕ್ಟ್ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರಿ. 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಡೈರೆಕ್ಟ್ ಸ್ಟಾರ್ ಏಜೆಂಟ್ 25%. 5 kg ನೀರುಳ್ಳಿ, 1 kg ನೀರುಳ್ಳಿ, 1 ಮೂಟೆ ನೀರುಳ್ಳಿ ತಗೊಳ್ಳೋದು. ಈಗ ಗೊತ್ತಾಯ್ತು ನಿಮ್ಗೆ? 1 ಮೂಟೆನೆ 5 kg ನೀರುಳ್ಳಿ ಎಲ್ಲ ತಗೊಂಡಾಗ ಅವ ಹೇಳ್ತಾನೆ ಕೆಜಿಗೆ 20 ರೂಪಾಯಿ ಅಂತಾನೆ. ಅವ 10 kg ತಗೊಂಡ್ರೆ ಓಕೆ, ಜಾಸ್ತಿ ಒಂದು 15 ರೂಪಾಯಿ. ಈಗ ನಿಮ್ಗೆ ಏನಾಯ್ತು? ಅವ 1 ಮೂಟೆನೆ ತಗೋಪ್ಪ, 10 ರೂಪಾಯಿ kg ಕೊಟ್ಬಿಟ್ಟ ಹೋಲ್ಸೇಲ್. ಸೊ ಇಲ್ಲೇನಾಯ್ತು ನೋಡಿ, ಈಗ 1.5 ಲಕ್ಷ ಹಾಕಿದಾಗ ನಿಮ್ಗೆ ರಿಟೇಲ್ 25% ಅಂದ್ರೆ 35,000 ರೂಪಾಯಿ ಲಾಭ ಆಯ್ತು. ಹಾಕಿದ್ದೆಷ್ಟು? 1.5 ಲಕ್ಷ. ರಿಟೇಲ್ ಲಾಭ ಎಷ್ಟು? 35,000. ಬೋನಸ್ ಎಷ್ಟು ಬಂತು? ಬೋನಸ್ ನಿಮ್ಗೆ ಆಲ್ರೆಡಿ 50,000. ಅಂದ್ರೆ ಸ್ಟಾರ್ ಏಜೆಂಟ್ ಆಗ್ಬಿಟ್ರೆ ನಿಮ್ಗೆ 25%. ಸೊ 25% ಅಂದ್ರೆ 50,000 PVಗೆ 12,500 ರೂಪಾಯಿ ಬಂದ್ಬಿಡ್ತು. ಸೊ 35, 12, 47, ಅಪ್ರಾಕ್ಸಿಮೇಟ್ 50,000 ರೂಪಾಯಿ ಲಾಭ ಆಯ್ತು. ನೀವು ಹಾಕಿದ್ದೆಷ್ಟು? 1.5 ಲಕ್ಷಕ್ಕೆ. ಅದಕ್ಕೆ 50,000 ರೂಪಾಯಿವರೆಗೆ ನಿಮ್ಗೆ ಲಾಭ ಇದೆ ನೋಡಿ. ಈ ಚಾರ್ಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಪ್ರಕಾರ ಜನರಿಗೆ ಹೇಳ್ಬೇಕು. ಜನ ಇದ್ದಾರೆ, ಸಣ್ಣ ಅಂಗಡಿ ಹಾಕೋರು ಇದ್ದಾರೆ, ದೊಡ್ಡ ಅಂಗಡಿ ಹಾಕೋರು ಇದ್ದಾರೆ, ಸಣ್ಣ ಕ್ಯಾಂಟೀನ್ ಮಾಡೋರು ಇದ್ದಾರೆ, ಗಾಡಿ ಮಾಡೋರು ಇದ್ದಾರೆ.
ಅದೇ ಹೋಟೆಲ್ ಮಾಡೋರು ಇದಾರಲ್ಲ, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ಓಪನ್ ಮಾಡ್ತಾರೆ. ಸೊ ನಾವು ಹೇಳೋದ್ರಲ್ಲಿ ಅವ್ರಿಗೆ ತೋರಿಸ್ಬೇಕು. ನೀವು ಇದನ್ನ ತೋರಿಸೋದ್ರಿಂದ ನಮ್ಗೇನ್ ಲಾಸ್ ಇದೆ? ಜನ ತಗೊಳ್ಳೋರಿದ್ದಾರೆ. ಸೊ ಹಾಗಾಗಿರೋದ್ರಿಂದ ನಾವು ಅರ್ಥ ಮಾಡಿದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿಹಾರ್ನವ್ರು ಮಾಡೋದು ಅದನ್ನೇ ಈಗ. ಇದನ್ನ ಅವ್ರು ಮಾಡ್ತಾ ಇದ್ದಾರೆ. 1.5 ಲಕ್ಷ, 2 ಲಕ್ಷ, 3 ಲಕ್ಷ ತಿಂಗಳಿಗೆ ಒಬ್ರಿಬ್ರು ನಿಮ್ಗೆ 1.5 ಲಕ್ಷ ಹಾಕೋರು ಸಿಕ್ಬಿಟ್ರೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು ನೀವು. ಸೊ ಹಾಗಾಗಿ ಇದನ್ನ ಸಾಧ್ಯ ಇದೆ. ಈಗ ನಮ್ಮ ಫ್ರೆಂಡ್ಸ್ ಕಾಂಪಿಟೀಟರ್ ನೆಟ್ವರ್ಕ್ ಅವರೆಲ್ಲ ನೋಡಿ, ಅವ್ರು ಬರೀ ಇದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಸೇಲ್ಸ್ ಹೋಗ್ತಾ ಇದೆ. ನಾವು ಸ್ಲೋ ಆಗಿ ಹೋಗ್ತಾ ಇದೀವಿ. ನಾವು ಸ್ಲೋ, ಬರೀ ಪ್ರಾಡಕ್ಟ್ ಅಲ್ಲಿ ಇದೀವಿ. ಬಿಸ್ನೆಸ್ ಅನ್ನ ನೀವು ಹೇಳಿದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಈ ಚಾರ್ಟ್ ಅನ್ನ ಇಟ್ಕೊಳ್ಳಿ, ಜನರಿಗೆ ಹೇಳ್ತಾ ಹೋಗಿ, ಬಿಸ್ನೆಸ್ ಈಸಿಯಾಗಿ ಮಾಡ್ಬೋದು. ಅದ್ರ ಜೊತೆಗೆ ಈಗ ಅದು ಪರ್ಸನಲ್ ಆಯ್ತು, ಈಗ ನೆಟ್ವರ್ಕ್ ಮಾಡ್ಬೋದು. ನೀವು 1.5 ಲಕ್ಷ ಹಾಕಿದ್ರೆ ಕೆಳಗಡೆನೂ ಹಾಕಿಸ್ಬೋದು ನೀವು ಅವರಿಂದನು. 1.5 ಲಕ್ಷ ಈಗ 3 ಜನ ನೀವು 1.5 ಲಕ್ಷ ಹಾಕಿದ್ರೆ ನೀವು ಸೀದಾ ಡೈರೆಕ್ಟ್ ಆಗಿ ನೀವು ಸಿದ್ದಿಪೇಟೆಗೆ ಹೋಗ್ಬೋದಲ್ಲ. ಒಂದು ಆಫರ್ ಕೊಟ್ಟಿದ್ದಾರೆ ನಿಮ್ಗೆ ಸಿದ್ದಿಪೇಟೆ. ನಿಮ್ಮ ಫ್ರೆಂಡ್ಸ್ ಅನ್ನು 3 ಜನ ಕರ್ಕೊಂಡು ಹೋಗ್ಬೋದು, ಅವರಿಗೂ 1.5 ಲಕ್ಷ ಹಾಕಿ. ಸೊ ಅವಾಗ ಅವರಿಗೆ ಕಂಪನಿ ನೋಡ್ತಾರೆ, ಓ ಇದು ದೊಡ್ಡ ಬಿಸ್ನೆಸ್ ಅಂತ ಗೊತ್ತಾಗ್ತದೆ. ಆವಾಗ ದೊಡ್ಡದಾಗಿ ಅದನ್ನ ಬಿಸ್ನೆಸ್ ಬೆಳೆಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿಂದ ನಿಮ್ಗೆ ಗ್ರೂಪ್ ಬೋನಸ್. ಈಗ ನಿಮ್ ಕೆಳಗಡೆ ನೋಡಿ, ಅವ್ರು 3 ಜನ ಜಾಯ್ನ್ ಆದ್ರು, ಅವರು ಕೂಡ 1.5 ಲಕ್ಷ ಹಾಕಿದ್ರು ಅಂತ ಎಣಿಸ್ಕೊಳ್ಳಿ. ನೀವು 3,000 ಪಾಯಿಂಟ್ ಮಾಡಿದ್ರಿ, ನಿಮ್ಗೆ ಬೋನಸ್ 25ರಿಂದ 37% ವರೆಗೆ ಹೋಗ್ತದೆ. ಸ್ಟಾರ್ ಗ್ರೂಪ್ ಬೋನಸ್ ಇದು. ಈಗ ನಿಮ್ಗೆ 31% ಅಲ್ಲಿ ಇದ್ದೀರಿ, ಈಗ ನೀವು ಸ್ಟಾರ್ ರೂಬಿ ಇದ್ದೀರಿ, 31%. ನೆಕ್ಸ್ಟ್ ಅದನ್ನೇ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ನೀವು 37%ಗೆ ಹೋಗ್ತೀರಿ. ಸ್ಟಾರ್ ರೂಬಿಯಲ್ಲಿ ನಿಮ್ಗೆ 31%. ಈಗ 6 ಜನ ಬಂದ್ಬಿಟ್ರಿ ನೋಡಿ, ರೂಬಿಯಿಂದ ಸ್ಟಾರ್ ಡೈಮಂಡ್ಗೆ ಹೋಗ್ಬಿಟ್ರಿ, 37%ಗೆ ಬಂದ್ಬಿಟ್ರಿ. ಹೈಯೆಸ್ಟ್ ಲಾಭ ಅಂತ ಹೇಳ್ತೀವಿ ಈ ಲೆವೆಲ್ ಅಲ್ಲಿ. 6 ಜನ ಕ್ವಾಲಿಫೈ ಆಗಿದ್ದಾರೆ ಅಲ್ಲಿಂದ. ನೀವು ಇಲ್ಲಿಂದ ನಿಮ್ಗೆ ಅಭಿವೃದ್ಧಿ ಬೋನಸ್ ನಿಮ್ಮ ಕೆಳಗಡೆ ಮೈ ಹೋಮ್ ಮೈ ಶಾಪ್ ಮಿನಿಮಮ್ 3000 ಪಾಯಿಂಟ್ಸ್. ಜಾಸ್ತಿ ಎಷ್ಟು ಬೇಕಾದ್ರೂ ಮಾಡಿ, ಮಿನಿಮಮ್ 3000 ಪಾಯಿಂಟ್ 1ರಿಂದ 3ನೇ ತಾರೀಕು ಒಳಗಡೆ ಮಾಡಿ. ಮೈ ಹೋಮ್ ಮೈ ಶಾಪ್ ಅನ್ನ ನಿಮ್ಮ ಊರಲ್ಲಿ ನಿಮ್ ಕೆಳಗಡೆ 10 ಕಡೆ ಇದನ್ನು ಓಪನ್ ಮಾಡಿ. ಆವಾಗ ನೋಡಿ ಯಾವ ರೀತಿ ನಿಮ್ಗೆ ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 3000 100 ಜನ ಇದ್ದಾರೆ. 3000 ಮೈ ಹೋಮ್ ಮೈ ಶಾಪ್, ನಿಮ್ದು ಬೋನಸ್ 3 ಲಕ್ಷಕ್ಕೆ ಹೋಯ್ತು. 3 ಲಕ್ಷ ಪಾಯಿಂಟ್ ಆಯ್ತು. ಅದೇ ತರ ಬೋನಸ್ ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ 3 ಜನ ಕ್ವಾಲಿಫೈ ಆದ್ರು, ಆ 3 ಜನ ಸ್ಟಾರ್ ಆದ್ರು. 60 ಸಾವಿರ ಕಂಪನಿ 15,000 ರೂಪಾಯಿ ಕೊಡ್ತದೆ. ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದೆ, ಯಾಕಂದ್ರೆ ಅದರ್ವೈಸ್ ಝೂಮಿಗೆ ಬರ್ಲಿಕ್ಕೆ ಆಗುದಿಲ್ಲ. ಈ 15,000 ಏನ್ ಮಾಡೋದು? 15,000 ಒಂದು ಇನ್ವೆಸ್ಟ್ಮೆಂಟ್ ಮಾಡಿ. ವಾಷಿಂಗ್ ಮಷಿನ್ ಇಲ್ಲ, ಒಂದು ವಾಷಿಂಗ್ ಮಷಿನ್ ತಗೊಳ್ಳಿ. ಅಥವಾ ನಿಮ್ಗೆ ಒಂದು ಮಿಕ್ಸಿ ತಗೊಳ್ಳಿ. ಅಥವಾ ಒಂದು ಸೋಫಾ ಸೆಟ್ ತಗೊಳ್ಳಿ. ಅಥವಾ ನಿಮ್ಗೆ ಇನ್ನೂ ಒಂದು ಫ್ರಿಡ್ಜ್ ತಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಕಂಪನಿ 15,000 ಬೋನಸ್ ಸೋಸಿಗಿದೆ, ಎಕ್ಸ್ಟ್ರಾ ಕೊಡ್ತದೆ ನಿಮ್ಗೆ. ನೀವೇನ್ ಮಾಡ್ಬೇಕು? 3 ಜನ ಸ್ಟಾರ್ ಮಾಡ್ಬೇಕು. 60 ಸಾವಿರ PV ಮಾಡಿದ್ರಾಯ್ತು. ನಿಮ್ಗೆ ಕಂಪನಿ ಇದನ್ನ ಮುಫತ್ ಫ್ರೀ ಆಗಿ ಲೈಫ್ ಅಲ್ಲಿ ಒಮ್ಮೆ ಕೊಡ್ತದೆ. ನೀವು ಈ ಫ್ರಿಡ್ಜ್ ಫ್ರಿಡ್ಜ್ ಅನ್ನ ತೋರಿಸ್ಬೇಕು, ಇದು ನಮ್ಮ DXN ಕಂಪನಿ ಕೊಟ್ಟ ಫ್ರಿಡ್ಜ್, ನಿಮ್ಗೆ ಫ್ರಿಡ್ಜ್ ಬೇಕಾ ಕೇಳ್ಬೇಕು. ಹೌದು ನೋಡಿ, ಜಾಯ್ನ್ ಆಗಿ 3 ಜನರಿಗೆ ನೀವು ಸ್ಟಾರ್ ಮಾಡಿಸಿ, ನಿಮ್ಗೂ ಸಿಗ್ತದೆ 15,000. ಸೊ ಎಲ್ಲ ನಮ್ಗೆ ಮೊಬೈಲ್ ಮೊಬೈಲ್ ಇದು DXN ಕೊಟ್ಟ ಮೊಬೈಲ್ ಫೋನ್ ಅಂತ ಹೇಳಿ ಅದನ್ನ ತೋರಿಸಿ, ಅಥವಾ DXN ಕೊಟ್ಟ ಲ್ಯಾಪ್ಟಾಪ್ ಅಂತ ಅದನ್ನ ತೋರಿಸಿ. ಆವಾಗ ಜನ ಫ್ರೀ ಸಿಗ್ತದೆ ಅಂತ ಹೇಳಿದ್ರೆ ಜನ ಬರ್ತಾರೆ. ಇದನ್ನ ಯಾವಾಗ್ಲೂ ಇಟ್ಕೊಳ್ಳಿ ಮೈಂಡಿಗೆ. ಜನರಿಗೆ ಫ್ರೀ ಅಂದ್ರೆ ಇಲ್ಲಿಂದ ಬೇಕಾದ್ರೆ ಅವ್ರು ಎಲ್ಲಿ ಸಂತೆಕಟ್ಟೆಗೆ ಬೇಕಾದ್ರೆ ಹೋಗ್ತಾರೆ. ಸೊ ಫ್ರೀ ಅಲ್ಲ. ಸೊ ಇಲ್ಲಿಂದ ಬೇಕಾದ್ರೆ ಬೆಂಗಳೂರಿಗೆ ಹೋಗ್ತಾರೆ, ಒಂದಕ್ಕೊಂದು ಸೀರೆ ಫ್ರೀ ಅಂದ್ರೆ ಅಲ್ಲಿ ಹೋಗ್ತಾರೆ ಅವ್ರು. ಸೊ ಫ್ರೀ ಅಂದ. ಬಟ್ ಅದನ್ನ ನೀವು ಹೇಳ್ಬೇಕು, ನೋಡಿ ನೀವು ತೋರಿಸ್ಬೇಕು ಅವರಿಗೆ, ಇದನ್ನ ತಗೊಂಡ ನಂತರ ಇದು DXN ನಮ್ಗೆ ಫ್ರೀ ಕೊಟ್ಟಿರೋದು ಅಂತ. ನಮ್ಮ ಮೇಡಮ್ ಇದಾರೆ, ಪಾಂಡೆ ಮೇಡಮ್, ಅವರೇ ಹೇಳ್ತಾರೆ. ಅವರು ಏನು ಆರ್ತಿ ಅವರು, ಸೊ ಸ್ಕೂಟಿ ತಗೊಂಡಾರ ನೋಡಿ, ಅದಕ್ಕೆ ಸ್ಟಿಕ್ಕರ್ ಹಚ್ಚಿ DXN ಫ್ರೀ. ಸೊ ಸಾಧ್ಯ ಉಂಟು, ಅವರು ಈಗ ಸ್ಟಾರ್ಟ್ ಮಾಡಿದಾರ. ಸೊ ಸಾಧ್ಯ ಉಂಟು, ಪ್ರತಿಯೊಬ್ಬರಿಗೂ ಸಾಧ್ಯ ಅಂದ್ರೆ ಸಾಧ್ಯ. ಅದ್ರ ಜೊತೆಗೆ ನೀವು ಕಂಪನಿ 1,20,000 ಕೊಡ್ತದೆ ನಿಮ್ಗೆ. ಈಗ ನಿಮ್ಗೆ ಸಿಕ್ತು 15,000. ನಿಮ್ಮ ಟೀಮಲ್ಲಿ 5 ಜನ ಪಂಚ ಪಾಂಡವರು 5 ಜನ ಇದಾರಲ್ಲ, ಈ ಪಾಂಚಾಲೆ, ಅವರಿಗೆ ನೀವೇನ್ ಮಾಡ್ಬೇಕು? ಈ 15,000 ಕೊಡಿಸ್ಬೇಕು ನೋಡಿ. 5 ಜನರಿಗೆ 15,000 ಸಿಕ್ಕಿದಂತಂದ್ರೆ ಅವರೆಲ್ಲರೂ ಹ್ಯಾಪಿ ಆಗ್ಬಿಡ್ತಾರೆ. ಯಾಕೆಂದ್ರೆ ಒಂದು ಮೊಬೈಲ್ ತಗೊಂಡ್ರು, ಒಬ್ರು ಫ್ರಿಡ್ಜ್ ತಗೊಂಡ್ರು, ಇನ್ನೊಬ್ರು ವಾಷಿಂಗ್ ಮಷಿನ್ ತಗೊಂಡ್ರು, ಒಬ್ರು ಮಿಕ್ಸಿ ತಗೊಂಡ್ರು, ಇನ್ನೊಬ್ರು ಸೋಫಾ ಸೆಟ್ ತಗೊಂಡ್ರು. ಸೊ ಎಲ್ಲರೂ ಖುಷಿ ಇದ್ದಾರೆ. ಆ ಖುಷಿಯಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ಕಂಪನಿ 1,20,000 ಕೊಡ್ತದೆ. ಯಾಕಂದ್ರೆ ಈ 5 ಜನರನ್ನ ನೀವು ಮೀಟಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೊಂದು ಗಾಡಿ ಬೇಕಲ್ಲ, ಕಾರ್ ಬೇಕಲ್ಲ.
ನಿಮ್ ಟೀಮ್ ಜೊತೆಗೆ ಹೋಗ್ಬೇಕೆ. ಅದಕ್ಕೋಸ್ಕರ ಕಂಪನಿ ಹೇಳ್ತೇನೆ, ನೀನೊಂದು ಗಾಡಿ ತಗೋ, ನಿನಗೆ 1,20,000 ಕೊಡ್ತೀವಿ, EMI ಕಟ್ಟು ಅಂತ ಕಂಪನಿ ನಿಮ್ಗೆ ಫ್ರೀ ಆಗಿ 1,20,000 ಕೊಡ್ತದೆ. ಆದ್ರಿಂದ ಈ ಕಂಪನಿಯ ಸೀಕ್ರೆಟ್ ಯಾವುದು? ಫಸ್ಟ್ ಸ್ಟಾರ್ ಆಗುದು, 1.5 ಲಕ್ಷ ಸ್ಟಾರ್ ಆಗುದು. 3 ಜನರಿಗೆ 15,000 ಬಗ್ಗೆ ಹೇಳ್ಬೇಕು, 3 ಜನ ಸ್ಟಾರ್ ಮಾಡಲಿ. ನೆಕ್ಸ್ಟ್ 5 ಜನ ರೂಬಿ ಮಾಡಿದ್ರೆ ಕಂಪನಿ ನಿಮ್ಗೆ 1,20,000 ಕೊಡ್ತದೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು, ಉಳಿದದ್ದು ಆಟೋಮೆಟಿಕ್ ನಿಮ್ಗೆ ಬೋನಸ್ ಬಂದ್ರು ಕೂಡ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿಂದ ಬರ್ತದೆ. ನಿಮ್ಗೆ ಬೋನಸ್ ಸ್ಟೇಟ್ಮೆಂಟ್, ಪ್ರತಿಯೊಬ್ಬರು ಬೋನಸ್ ಸ್ಟೇಟ್ಮೆಂಟ್ ಅನ್ನ ಪ್ರತಿ ತಿಂಗಳು ತಗೋಬೇಕು ನೀವು. ಅದನ್ನ ನೀವು ನೋಡ್ಬೇಕು, ಅದನ್ನ ಫೈಲ್ ಮಾಡಿ ಇಟ್ಬಿಡಿ. ಪ್ರತಿ ತಿಂಗಳು ಎಲ್ಲಿ ಯಾವ ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು PV ಮಾಡ್ತೀರಿ, ಅಲ್ಲಿ ಹೋಗಿ ಕೇಳಿ ನಮ್ದು ಬೋನಸ್ ಸ್ಟೇಟ್ಮೆಂಟ್ ಕೊಡಿ ಅಂತ. ಅವ್ರು ಬೋನಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ನಿಮ್ಮ ತೋಟ ಇದ್ದ ಹಾಗೆ. ನೀವು ಎಷ್ಟು ಅಡಿಕೆ ಮರ ಇದ್ದೀರಿ, ಎಷ್ಟು ತೆಂಗಿನ ಮರ ಇದ್ದೀರಿ, ಎಷ್ಟು ನೀವು ಕಲ್ಲಂಗಡಿ ಹಾಕಿದ್ರಿ, ಎಲ್ಲ ಅದ್ರಲ್ಲಿ ಇರ್ತದೆ. ಅಂದ್ರೆ ಎಷ್ಟು ಜನ ಜಾಯಿನ್ ಆಗಿದ್ರಿ, ಎಲ್ಲೆಲ್ಲಿ ಜಾಯಿನ್ ಆಗಿದ್ರಿ, ಎಷ್ಟು PV ಮಾಡಿದ್ರಿ, ಎಲ್ಲ ಬೋನಸ್ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಾರೆ. ಪ್ರತಿಯೊಬ್ರು ಯಾರೆಲ್ಲ 3,000 PV 1,000 PV ಮಾಡ್ತೀರಿ, ಬೋನಸ್ ಸ್ಟೇಟ್ಮೆಂಟ್ ಕಂಪಲ್ಸರಿ ತಗೊಂಡು ಫೈಲ್ ಮಾಡಿ ಇಟ್ಕೊಳ್ಳಿ. ಅವಾಗ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ಹೋದ್ ತಿಂಗಳಿಗೆ ಈ ತಿಂಗಳು ಏನೆಲ್ಲ ಮಿಸ್ಟೇಕ್ ಅದೆಲ್ಲ ಗೊತ್ತಾಗ್ತದೆ ನಿಮ್ಗೆ. ಸೊ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿಂದ ನಿಮ್ಗೆ ನಾಯಕತ್ವದ ಬೋನಸ್, ನಿಮ್ಮ ಗ್ರೂಪಿನ ವಜ್ರ ನಾಯಕರನ್ನು ಬೆಳೆಸಿರಿ. ಡೈಮಂಡ್ ಫ್ಯಾಕ್ಟರಿ ಆಗ್ಬೇಕು ನಾವು. ಎಷ್ಟು 5ರಿಂದ 10 ಇಲ್ಲಿ ರಿಯಲ್ ಇನ್ಕಮ್ ಬರೋದು ನಿಮ್ಗೆ. ಇಲ್ಲಿ ಹೈಯೆಸ್ಟ್ ಇನ್ಕಮ್ ಬರ್ತದೆ ನೋಡಿ. ಪ್ರಥಮ ಹಂತದ ವಜ್ರಗಳಿಂದ 5%, ಎರಡನೇ ಹಂತದ ವಜ್ರಗಳಿಂದ 10% ಬರ್ತದೆ. ಮೊದಲ ಹಂತದ ನಂತರ ಅದೇ ಗುಣಮಟ್ಟದ ಸ್ಥಾನ ಸಹಿತವಾಗಿ ಸ್ಥಗಿತತೆ. ಸೊ ಅಂದ್ರೆ ನಿಮ್ಗೆ ಒಬ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಕೆಳಗಿಂದ ಅದು ಕಂಪ್ರೆಸ್ ಆಗಿ ಬರ್ತದೆ. ಸ್ಟಾರ್ ಡೈಮಂಡ್ ನಿಂದ ಆರಂಭಿಸಿ ವಜ್ರ ಕಿರೀಟ ಧರಿಸಿದ ರಾಯಭಾರಿವರೆಗೆ ಪಯಣ. ಆರ್ಥಿಕ ಸ್ವಾತಂತ್ರ್ಯದ ಕೀಲಿಕೈ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್, ಆರ್ಥಿಕ ಸ್ವತಂತ್ರದ ಕೀಲಿಕೈ. 10 ಜನರನ್ನ ಬೆಳೆಸಿ ಕ್ರೌನ್ ಡೈಮಂಡ್ ಆಗ್ತೀರಿ, 20 ಜನರನ್ನ ಬೆಳೆಸಿದ್ರೆ ಕ್ರೌನ್ ಅಂಬಾಸಿಡರ್ ಆಗ್ತೀರಿ. ಸೊ ನಿಮ್ಗೆ ಪ್ರತಿಯೊಬ್ಬರು ಆಶೀರ್ವಾದ ಇರ್ತದೆ, ಅವರ ಬ್ಲೆಸ್ಸಿಂಗ್ ಇರ್ತದೆ. ಅದನ್ನ ಇಟ್ಕೊಂಡು ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾರೆ ನೋಡಿ, ಇದು ತುಂಬಾ ಜನ ಇದೊಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಓನ್ಲಿ ಬಾಳೆಹಣ್ಣು ತಿಂತಾ ಇದೀವಿ. ಬಾಳೆಹಣ್ಣು ತಿನ್ನೋದು ಯಾರು? ಕೆಳಗಡೆ ನೋಡಿ, ದುಡ್ಡಿನ ಮೇಲೆ ಮಂಗ ಕೂತ್ಕೊಂಡಿದೆ, ದುಡ್ಡು ಬಿಟ್ಟಿದೆ. ಅದಕ್ಕೆ ದುಡ್ಡು ಅಂದ್ರೆ ಏನಂತ ಗೊತ್ತಿಲ್ಲ. ಅದೇನ್ ಬಾಳೆಹಣ್ಣು ಗೊತ್ತುಂಟು, ಬಾಳೆಹಣ್ಣು ತಿಂತಾ ಇದೆ. ನಾವು ಯೋಚನೆ ಮಾಡ್ಬೇಕು, ಈ ದುಡ್ಡಿಂದ ಎಷ್ಟು ಬೇಕಾದ್ರೆ ಬಾಳೆಹಣ್ಣು ತಗೋಬಹುದು ಅಂತ. ಅಂದ್ರೆ ನಾವು ಪ್ರಾಡಕ್ಟ್ ಹಿಂದೆ ಹೋಗ್ತಾ ಇದ್ದೀವಿ. ನಾವು ಅಫ್ಕೋರ್ಸ್ ಪ್ರಾಡಕ್ಟ್ ಹಿಂದೆ ಹೋಗ್ತಾ ಇದ್ದೀವಿ. ಬಟ್ ನೀವು ಈ ಪ್ರಾಡಕ್ಟ್ ಮಾರೋದ್ರಿಂದ ನಿಮ್ಗೆ ಬೇಕಾದಷ್ಟು ದುಡ್ಡು ಬರ್ತದೆ. ಇದನ್ನ ಸ್ಪಾನ್ಸರ್ ಮಾಡೋದ್ರಿಂದ ಬೇಕಾದಷ್ಟು ನೀವು ಡಜನ್ ಗಟ್ಟೆ ಬಾಳೆಹಣ್ಣು ತಗೋಬಹುದು. ಅದನ್ನ ನಾವು ಕಲಿಸ್ಬೇಕಾಗ್ತದೆ. ಬಿಸ್ನೆಸ್ ವಾಸ್ ವರ್ಕಿಂಗ್. ನಾವೇನ್ ಮಾಡ್ತೀವಿ? ವರ್ಕಿಂಗ್ ಮಾಡ್ತಾ ಇದ್ದೀವಿ. ಓನ್ಲಿ ವರ್ಕಿಂಗ್. ನಾವು ಬಿಸ್ನೆಸ್ ಮಾಡ್ಬೇಕಾಗ್ತದೆ. ಬಿಸ್ನೆಸ್ ಇಂದ ಮಾತ್ರ ಹಣ ಮಾಡೋದು. ನೀವು ವರ್ಕ್ ಮಾಡಿದ್ರೆ ನಿಮ್ ಪ್ರಾಡಕ್ಟ್ ಸಿಗ್ತದೆ, ಪ್ರಾಡಕ್ಟ್ ಫ್ರೀ ಆಗ್ತದೆ. ನೀವು ದಿಸ್ ಸ್ಮಾರ್ಟ್ ವರ್ಕ್. ಮಾರ್ಕೆಟಿಂಗ್ ಬೇರೆ, ಸೆಲ್ಲಿಂಗ್ ಬೇರೆ. ವಿ ಹ್ಯಾವ್ ಟು ಮೇಕ್ ದ ಮಾರ್ಕೆಟಿಂಗ್ ಮಾಡೋದ್ರಿಂದ ನೀವು ಲಕ್ಷಗಟ್ಲೆ, ಕೋಟಿಗಟ್ಲೆ ಹಣ ತಗೋಬಹುದು. ಸೊ ನಾವೇನ್ ಮಾಡಿದೀವಿ, ಅದನ್ನ ಬಿಟ್ಬಿಟ್ವಿ. ಓನ್ಲಿ ಪ್ರಾಡಕ್ಟ್ ಹೇಳ್ತಾ ಇದ್ದೀವಿ. ಸೊ ಇದನ್ನ ಸ್ವಲ್ಪ ನೀವು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಇದು ಫೋಟೋ ಇಟ್ಕೊಳ್ಳಿ. ಇದರ ಅರ್ಥ ಸರಿಯಾಗಿ ಗಮನಿಸಿದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಾವ್ ಎಲ್ಲಿ ತಪ್ಪಿದೀವಿ ಅಂತ. ಯಾಕೆ ನಮ್ಗೆ ಕೋಟಿಗಟ್ಲೆ ದುಡ್ಡು ಬರ್ತಾ ಇಲ್ಲ? ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇಲ್ಲ. ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಗೆ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿ 30,000 50,000 1.5 ಲಕ್ಷ ಹಾಕಿ ಜನರನ್ನ ನೀವು ಸ್ಟಾಕ್ ಪಾಯಿಂಟ್ಗೆ ಕಳಿಸ್ಬೇಡಿ. ನೀವೇ ಕೊಡಿ ಪ್ರಾಡಕ್ಟ್ ಅನ್ನ. ಜಾಯಿನ್ ಆಗೋದಾದ್ರೆ ಮಾತ್ರ ಸ್ಟಾಕ್ ಪಾಯಿಂಟ್ಗೆ ಕಳಿಸಿ. ಸೊ ಇಟ್ಸ್ ಎ ಬಿಸ್ನೆಸ್. ಯು ಆರ್ ಇನ್ ದ ಬಿಸ್ನೆಸ್. ಮೈ ಹೋಮ್ ಮೈ ಶಾಪ್ ಎಷ್ಟು ಜನ ಮಾಡಿದ್ರಿ ನನಗೆ ಗೊತ್ತಿಲ್ಲ. ನೀವು ಇದನ್ನ ಫಸ್ಟ್ ಓಪನ್ ಮಾಡಿ ಬಿಸ್ನೆಸ್ ಮಾಡಿದ್ರೆ ಇದಕ್ಕೆ ನಿಮ್ಗೆ ಏನ್ ಸಿಗ್ತದೆ? ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಬಿಲ್ಡ್ ಎ ಲೈಫ್ ಟೈಮ್ ಇನ್ಕಮ್ ನಿಮ್ಗೆ ಇದರಲ್ಲಿ ಸಿಗ್ತದೆ. 50,000 ಸ್ಟಾರ್ಟ್ ವಿತ್ 50,000. 50,000ಕ್ಕೆ ನೀವು ಹಾಕಿ ಸ್ಟಾರ್ಟ್ ಮಾಡಿ ನೋಡಿ ಎಷ್ಟು ಹಣ ಮಾಡ್ಬೋದಂತ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ನೀವು ಇದರಲ್ಲಿ IOC ಅಲ್ಲಿ ಹೋದ್ರೆ, ಇದು ನೀವು ಸಿಂಪಲ್ ಹೋಗ್ವಿ, ಮತ್ತೆ IOC ಅಲ್ಲಿ ಒಂದು ಸಿಂಪಲ್ ತಗೊಳ್ಳಿ ಕೊಟ್ಟಿದ್ದಾರೆ. 10,000 ಸಿಂಪಲ್ ಜಾಯಿನ್ ಆಗಿ 2 IOC ಮಾಡಿ ಅಂತ ಹೇಳ್ತಾರೆ. ಒಟ್ಟಿಗೆ 50,000 ಪ್ರಾಡಕ್ಟ್ ಇಟ್ಕೊಂಡು ನೀವು ಸರಿಯಾಗಿ ಮಾಡಿದ್ರೆ 6,63,97,320 ರೂಪಾಯಿ 1 ವರ್ಷದಲ್ಲಿ ಬರ್ತದೆ. ಸರಿ ನೋಡಿ, ಈ ಪ್ಲಾನೇ ಅರ್ಥ ಆಗ್ಲಿಲ್ಲ ಜನರಿಗೆ. ಈ ಪ್ಲಾನ್ ಅಲ್ಲಿ ಹೋದ್ರೆ ಎಷ್ಟು ಬರ್ತದೆ? 50,000 ಹಾಕಿದ್ರೆ ನೀವು ಸರಿಯಾಗಿ ಥಿಂಕ್ ಮಾಡಿದ್ರೆ IOC ಅಂಡ್ ಸಿಂಪಲ್ ಬಂದ್ರೆ ತಿಂಗಳಿಗೆ 3 ಜಾಯ್ನಿಂಗ್ ಮಾಡಿದ್ರೆ, ಬರೇ ತಿಂಗಳಿಗೆ 3 ಜನ ಯಾರಾದ್ರೂ ಹೋದ್ರೆ ಅವರಿಗೆ 4 ಜನ ಸಿಗ್ತಾರೆ ಹೊತ್ಕೊಂಡು ಹೋಗ್ಲಿಕ್ಕೆ. ನಮ್ಗೆ 3 ಜನ ಸಿಗೋದಿಲ್ವಾ? ಈಗ ನಾನ್ ಜಾಯ್ನ್ ಆದೆ 3 ತಿಂಗಳು. ಈ ತಿಂಗಳಲ್ಲಿ ನೀವು ಯಾರಿಗೆಲ್ಲ ತಿಂಗಳಿಗೆ 1 ಕೋಟಿ ಬೇಕು ಅಂತ ಕೇಳಿದ್ರೆ 3 ಜನ ಜಾಯ್ನ್ ಆಗ್ತಾರೆ.
ಆ 3 ಜನರಿಗೆ ಸೇಮ್ ಹೇಳ್ಕೊಡಿ. 1 ಕೋಟಿ ಬೇಕಾ ನಿಮ್ಗೆ? ಜನರಿಗೆ ಕೇಳಿ, ಒಂದು 30 ಜನರಿಗೆ ಕೇಳಿ, 3 ಜನ ಜಾಯ್ನ್ ಆಗ್ತಾರೆ ನೋಡಿ. ಇದಿರ್ಬೇಕು ನಾವು, ಇದನ್ನ ನಾವು ಕೇಳ್ಬೇಕು ಜನರಿಗೆ. ಆವಾಗಲೇ ನಿಮ್ಗೆ ದುಡ್ಡು ಮಾಡೋರು ನಿಮ್ಗೆ ಜಾಯ್ನ್ ಆಗ್ತಾರೆ. ದಿಸ್ ಇಸ್ ರಿಯಲ್. ನಾನು ಹೇಳೋದು ನಿಮ್ಗೆ ಸುಳ್ಳು ಹೇಳ್ತಾ ಇಲ್ಲ. ನೀವು ದುಡ್ಡು ಮಾಡೋರಿಗೆ ಜನ ಎಷ್ಟೋ ಜನ ಕಾಯ್ತಾ ಇದ್ದಾರೆ ದುಡ್ಡು ಹೇಗೆ ಮಾಡೋದಂತ. ಎಷ್ಟೋ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ ನೋಡಿ. ಇದು ನಾವು ಉದಯವಾಣಿ ಪೇಪರ್ ನೋಡ್ತಿದ್ದೆ, ದಿನಕ್ಕೆ ಒಂದು 5-6 ಜನ 25 ಲಕ್ಷ, 50 ಲಕ್ಷ, 50 ಕೋಟಿ ದುಡ್ಡು ಎಲ್ಲಿದೆ ಅವ್ರ ಹತ್ರ ಇದೆಯಲ್ಲ, ಅದರ್ವೈಸ್ ಅವ್ರು ಹಿಂಗ್ ಕಳ್ಕೊಳ್ತಾರೆ? ಅವ್ರ ದುಡ್ಡಿಗೋಸ್ಕರ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಲೀಗಲ್ ಬಿಸ್ನೆಸ್, ಎಥಿಕಲ್ ಬಿಸ್ನೆಸ್, ಮಾರಲ್ ಬಿಸ್ನೆಸ್. ನೀವು ಪ್ಲಾನ್ ತೋರಿಸ್ಲಿಲ್ಲ ಅವ್ರಿಗೆ. ಇದರಲ್ಲಿ ನೋಡಿ, ಬರೀ 50,000 ಹಾಕಿದ್ರೆ 6,97,97,320. ನೀವು ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಂಡು ನಿಮ್ಮ ಅಪ್ಲೈನ್ ಜೊತೆ ಕುತ್ಕೊಂಡು ಹೇಗಂತೇಳಿ 3ರ ಮಗ್ಗಿಯಲ್ಲಿ ಓದಿ. ಬರೀ ಮೂರಿದ್ದದ್ದು ನೀವು 3 3 ಮಾಡಿದಾಗ ನಿಮ್ಗೆ ಎಷ್ಟಾಯ್ತು? ನಿಮ್ಗೆ 1,500 ಹಾಗೆ 4,500. ಅದೇ 9 ಹೋಯ್ದ್ರೆ ನಿಮ್ಗೆ 9,000. 27 ಆದ್ರೆ 14,500. ಅದೇ ನಿಮ್ಗೆ ಮಲ್ಟಿಪ್ಲೈಸ್ ಆಗಿ 11 ಜನರೇಷನ್ ವರೆಗೆ ಹೋಗ್ತದೆ IOC ಪ್ಲಾನ್ ಅಲ್ಲಿ. ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್. ಯಾರಿಗೆಲ್ಲ ನಿಮ್ಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು, ಈ ಪ್ಲಾನ್ ಅನ್ನ ನೋಡಿ. ಇನ್ನು ನೋಡಿ ಬೇಕಾದ್ರೆ ನಿಮ್ಮ ಕೆಳಗಡೆ 6 ಜನ ಸೆಟ್ ಮಾಡಿ. ಬರೀ 6 ಜನರಿಗೆ ನಿಮ್ಮ ಲೈಫ್ ಅಲ್ಲಿ ಸೆಟ್ ಮಾಡಿದಾದ್ರೆ ಅವರು ಕೂಡ 6 ಕೋಟಿ, ನೀವು ಕೂಡ 6 ಕೋಟಿ. 6 ಜನ ಪ್ಲಸ್ 7 ಜನ ಕೋಟ್ಯಾಧೀಶ್ವರ ಆಗ್ಬೋದು ನೋಡಿ ಈ ಮಾರ್ಕೆಟಿಂಗ್ ಪ್ಲಾನ್. ಸೊ ಪ್ರತಿಯೊಂದು ಅಬ್ಸಲ್ಯೂಟ್ಲಿ ಫ್ರೀ. ಸ್ಪೆಷಲ್ ಟ್ರೈನಿಂಗ್ ಇದೆ ನಿಮ್ಗೆ, ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೈನಿಂಗ್ ಇದೆ, DXN ಫ್ಯಾಕ್ಟ್ರಿ ವಿಸಿಟ್ ಇದೆ, ಎಲ್ಲ ಫ್ರೀ ಇದೆ ನೋಡಿ. ಇದೆಲ್ಲ ಫ್ರೀ ಓನ್ಲಿ. ಯಾಕಂದ್ರೆ ಕಂಪನಿಗೆ ಸೇಲ್ಸ್ ಆಗ್ತದೆ, ಕಂಪನಿ ನಿಮ್ಗೆ ಟ್ರೈನಿಂಗ್ ಕೊಡ್ತದೆ. ಪ್ಲಾನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಅದರಿಂದ ಆಲ್ರೆಡಿ ನೋಡಿ ನಮ್ ದಯಾನಂದ್ ಶೆಟ್ಟಿ ಅವ್ರಿಗೆ ಜೋರಾಗಿ ಕ್ಲಾಪ್ಸ್ ಕೊಡ್ಬೇಕು. ಯಾಕಂದ್ರೆ ಆಲ್ರೆಡಿ ಈ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಆಗಿ 50,000 ಪರ್ಚೇಸ್ ಮಾಡೇ ಬಿಟ್ರು. ಇಟ್ಸ್ ಎ ವೆರಿ ಕಮಿಟೆಡ್ ಲೀಡರ್ ಇದ್ದಾರೆ. ಸೊ ಆದ್ರಿಂದ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದು ಇಂಪಾರ್ಟೆಂಟ್ ಇದೆ. ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ ಅಂದ್ರೆ ಏನ್ ಗೊತ್ತಾಗ್ತದೆ? ಜಸ್ಟ್ ಇಮ್ಯಾಜಿನ್ ಮಾಡಿ. ಆಲ್ರೆಡಿ ನೋಡಿ ಅವರು ಸ್ಟಾರ್ಟಿಂಗ್ ಅಲ್ಲೇ ಒಂದು 5ನೇ ತಾರೀಕು ಒಳಗಡೆನೆ ಅದನ್ನ ಮಾಡ್ಬಿಟ್ರು. 50,000. ಈಗ ಅವ್ರದ್ದು ಬಿಲ್ ನೋಡ್ಬೇಕಾ ನೋಡಿ, ಇಲ್ಲಿ ಬಿಲ್ ನೋಡಿ. 50,010 ರೂಪಾಯಿ ಬಿಲ್ ಇದೆ ನೋಡಿ. ಇನ್ನು ಕೆಲವರಿಗೆ ನಂಬಿಕೆ ಇಲ್ಲ, ಸುಮ್ಮನೆ ಹಾಕ್ತಾನೆ. ನಾವೇನ್ ಸುಮ್ಮನೆ ಹಾಕ್ಲಿಕ್ಕೆ ನಮ್ಗೇನು ತಲೆ ಕೆಟ್ಟಿದ್ಯಾ? ಜಸ್ಟ್ ರಿಯಾಲಿಟಿ ಹೇಳೋದ್ರಿ ನಾನು. ಜನ ಇದ್ದಾರೆ, ನಾವ್ ಹೇಳ್ಬೇಕಷ್ಟೇ. ಇಲ್ಲಿ ನೋಡಿ, ಇನ್ನೊಬ್ರು ನನಗೆ ಯಾರಂತ ಇವರು ಗೊತ್ತಿಲ್ಲ, ಯಾವ್ದೋ ಉತ್ತರ ಕರ್ನಾಟಕದವರು. ಸೊ ಇವರು ಸಹ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ 30,000ದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಈಗ 50,000 ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರಾಡಕ್ಟ್ ಮನೇಲಿ ಇಟ್ಟು ಮೈ ಹೋಮ್ ಮೈ ಶಾಪ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದವ್ರು ಈಗ ನಮ್ಮ ಹತ್ರ ತುಂಬಾ ಜನ ಇದ್ದಾರೆ ನೋಡಿ. ನಮ್ಮ ಮೇಡಮ್ ಇದ್ದಾರೆ, ಆರ್ತಿ ಪಾಂಡೆ ಅವರು. ಯಾವಾಗ್ಲೂ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು 3ನೇ ತಾರೀಕು ಒಳಗಡೆ 3,000 PV ಮಾಡ್ತಾರೆ. ಸೊ ಇದನ್ನ ಯಾಕೆ ಮಾಡ್ತಾರೆ? ನಿಮ್ಗೆ ಆರೋಗ್ಯದ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಬಾಸ್ ಫ್ರೀಡಮ್, ಟೈಮ್ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಟಾರ್ಗೆಟ್ ಫ್ರೀಡಮ್, ಫುಲ್ ಟೈಮ್ ಪೇರೆಂಟ್, ಸೆಕ್ಯೂರಿಟಿ ಅಂಡ್ ರೆಸಿಡ್ಯೂಯಲ್ ಇನ್ಕಮ್. ಪ್ರತಿಯೊಂದು ಇದರಲ್ಲಿ ಸಿಗ್ತದೆ. ನನ್ನ ಮನೆ ನನ್ನ ಅಂಗಡಿ. ಮನೆಯಲ್ಲಿ 50,000 ಸ್ಟಾರ್ಟ್ ಮಾಡಿ ಯಾವ ರೀತಿ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ನೋಡಿ. 1 by 1 ಇಟ್ ಈಸ್ ಪಾಸಿಬಲ್. ಆಗ್ತದೆ ಅಂದ್ರೆ ಆಗ್ತದೆ. ಎಲ್ಲೋ ಒಂದ್ ಕಡೆಯಿಂದ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೋ ಹಣ ಇಲ್ಲ, ನಿಮ್ಗೆ ಹಣ ಇದೆ ಅಂತ ಎಣಿಸ್ಕೊಳ್ಳಿ, ನಾನು ಮಾಡ್ಲೇಬೇಕು ಅಂತ ಎಣಿಸ್ಕೊಳ್ಳಿ. ಹಣ ಬೇಡ ಅಂದ್ರೂ ಬಂದ್ಬಿಡ್ತದ ನೋಡಿ, ನಿಮ್ಗೆ ಅಲ್ಲಿಂದ ಬರ್ತದೆ. ಅದರಿಂದ ಎಷ್ಟು ಟೈಮ್ ಆಯ್ತು ಅಷ್ಟೋ ಗೊತ್ತಿಲ್ಲ. ಸೊ ಸಿಸ್ಟಮ್ ಇಸ್ ವೆರಿ ವೆರಿ ಪವರ್ಫುಲ್. ಇದನ್ನ ಇನ್ನೊಮ್ಮೆ ನಾನು ಹೇಳ್ತೀನಿ ಸಿಸ್ಟಮ್ ಬಗ್ಗೆ. ಆದ್ರೆ ಈ 6 ಸಿಸ್ಟಮ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾಕೆ ಮಾಡೋದಿಲ್ಲ? ಡ್ರೀಮ್. ನಿಮ್ಗೆ ಏನ್ ಡ್ರೀಮ್? ಮನೆ ಕಟ್ಟಬೇಕಾ ನೀವು? ಅಥವಾ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಾ? ಸಾಲ ಮುಕ್ತ ಜೀವನ ಮಾಡ್ಬೇಕಾ ನೀವು? ಅಥವಾ ನಿಮ್ಗೆ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಾ ನೀವು? ಅಥವಾ ನಿಮ್ಗೆ ಭದ್ರತೆ ಬೇಕಾ? ಅಥವಾ ಬ್ಯಾಂಕಲ್ಲಿ 50 ಲಕ್ಷ ಇರ್ಬೇಕಾ? ಸೆಕ್ಯೂರಿಟಿ ಬೇಕಾ? ವಾಟ್ ಈಸ್ ಯುವರ್ ಡ್ರೀಮ್? ಯಾವ ಗಾಡಿ ತಗೋಬೇಕಂತಿದ್ರಿ? ಯಾವ ಡ್ರೆಸ್ ತಗೋಬೇಕಂತಿದ್ರಿ? ಯಾವ ಬಂಗಾರ ತಗೋಬೇಕಂತಿದ್ರಿ? ಯಾವ ಸೋಷಿಯಲಿಸ್ಟ್ ಎಷ್ಟು ವರ್ಕ್ ಮಾಡ್ಬೇಕು ನೀವು? ಇದನ್ನ ನಿಮ್ಗೆ ಡ್ರೀಮ್ ಅಂತ ಹೇಳ್ತಾರೆ. ಗೋಲ್ ಸೆಟ್ ಮಾಡಿ, ಸ್ಟಾರು, ರೂಬಿ, ಡೈಮಂಡ್ ಎಲ್ಲ ಬರ್ದಿಟ್ಬಿಡಿ, ಲಿಸ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸ್ ಎಲ್ಲ ಲಿಸ್ಟ್ ಮಾಡಿ. ಅವ್ರನ್ನ 1 by 1 ಇನ್ವೈಟ್ ಮಾಡಿ. ಐದರ್ ನಿಮ್ಮ ಮನೆಗೆ ಅಥವಾ ಅವ್ರ ಮನೆಗೆ ನೀವು ಹೋಗಿ ಪ್ರಾಡಕ್ಟ್ ಬಗ್ಗೆ ಹೇಳಿ, ದುಡ್ಡಿನ ಬಗ್ಗೆ ಮಾತಾಡಿ, ಪ್ಲಾನ್ ಅಂಡ್ ಫಾಲೋ ಅಪ್ ಮಾಡಿ. ಪ್ಲಾನ್ ತೋರಿಸಿ. ನಾನು ಹೇಳಿದ್ನಲ್ಲ 1 ಕೋಟಿ ಮಾಡ್ಬೇಕಾ ಕೇಳಿ ಅಷ್ಟೇ. ಅವ್ರು ಓಪನ್ ಆಗಿ ಕೂತ್ಕೊಂಡು ಹೇಗಪ್ಪ ಅಂತ ಕೇಳ್ತಾರೆ ನೋಡಿ. ಯಾಕಂದ್ರೆ ಮನಿ ಮೇಕ್ಸ್ ಮೆನಿ ಥಿಂಗ್ಸ್, ಮನಿ ವಿಲ್ ಟಾಕ್ ಲೈಕ್ ಎನಿಥಿಂಗ್. ಸೊ ಆದ್ರಿಂದ ನೀವು ಇದನ್ನ ಮಾತಾಡಿ, ಪ್ಲಾನ್ ಅಂಡ್ ಫಾಲೋ ಅಪ್, ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡಿ. ಪ್ರಾಡಕ್ಟ್ ಅನ್ನ ತಾವು 100% ಫಸ್ಟ್ ತಾವು ಯೂಸ್ ಮಾಡಿ. ನಿಮ್ ಕೆಳಗಡೆ ಎಷ್ಟು ಜನ ಜಾಯ್ನ್ ಇದ್ದಾರೋ ಅವ್ರು ನಿಮ್ ಫ್ಯಾಮಿಲಿ ಹಾಗೆ ಟ್ರೀಟ್ ಮಾಡಿ. ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ, ನಿಮ್ ಫ್ಯಾಮಿಲಿಯ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಎಲ್ಲ ಹೇಗೆ ನಾವು ಟ್ರೀಟ್ ಮಾಡ್ತೀವಿ, ಅದೇ ತರ
ಟ್ರೀಟ್ ಮಾಡ್ಬೇಕು ಅವರಿಗೆ, ಕೆಳಗಡೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕಲ್ಸ್ಕೊಡ್ಬೇಕಾಗಿದೆ ನಾವು. ಈ ತರ ನೀವು ಆನ್ಲೈನ್ ಮೀಟಿಂಗ್ ಮಾಡಿ ಜನರಿಗೆ ಕಲ್ಸ್ಕೊಡಿ, ಸಾಧ್ಯ ಉಂಟು. ಸೊ ಆದ್ರಿಂದ ದಿಸ್ ಇಸ್ ದ ಸಿಸ್ಟಮ್. ಈ 6 ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್. ಕಂಪನಿ ನಿಮ್ಗೆ 6 ಬುಕ್ಸ್ ಅನ್ನ ಇದೆ, 6 ಬುಕ್ಸ್ ತಗೊಳ್ಳಿ, ಇದನ್ನ ಸರಿಯಾಗಿ ಕಲ್ತ್ಕೊಳ್ಳಿ, ಜನರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ. ಓಕೆ, ಡುಪ್ಲಿಕೇಶನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದನ್ನ ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಬಹುದು. ಬಟ್ ಸಕ್ಸಸ್ಫುಲ್ ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಫಸ್ಟ್ ತಾವು ಪ್ರಾಡಕ್ಟ್ ಅನ್ನ ತಗೊಳ್ಳಿ, 5,000, 10,000, 20,000, ನೀವು ನಿಮ್ಗೆ ಏನ್ ಬೇಕೋ ಎಲ್ಲಾ ಪ್ರಾಡಕ್ಟ್ ಅನ್ನ ನೀವು ಬಳಸಿ. ಎರಡನೇದಾಗಿ ನಿಮ್ಗೆ ಅಪ್ಪ ಅಮ್ಮ ಮಕ್ಕಳು ಇದ್ದಾರೆ, ಫ್ಯಾಮಿಲಿ ಯೂಸ್ ಮಾಡಿ. ಎರಡನೇದಾಗಿ ಫ್ಯಾಮಿಲಿ ಯೂಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ, ಕನ್ಸ್ಯೂಮರ್ಸ್ ಒಂದು 20 ಕನ್ಸ್ಯೂಮರ್, 50 ಕನ್ಸ್ಯೂಮರ್, ಯಾರೆಲ್ಲ ಸ್ನಾನ ಮಾಡ್ತಾರೆ, ಯಾರೆಲ್ಲ ಬಟ್ಟೆ ವಾಶ್ ಮಾಡ್ತಾರೆ, ಯಾರೆಲ್ಲ ನಿಮ್ಗೆ ಉಪ್ಪು ಯೂಸ್ ಮಾಡ್ತಾರೆ, ಯಾರೆಲ್ಲ ಬೆಲ್ಲ ಯೂಸ್ ಮಾಡ್ತಾರೆ, ಅವರಿಗೆ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಹೇಳ್ತಾರೆ ಸೀಡ್ ಸ್ಟಾಕ್. ಮನೆಯಲ್ಲಿ ನಿಮ್ಗೆ ಮಿನಿಮಮ್ ಯುವರ್ ಚಾಯ್ಸ್ ಮ್ಯಾಕ್ಸಿಮಮ್ 12 ತಿಂಗಳು ಕಾನ್ಸಂಟ್ರೇಟ್ ಮಾಡಿ. ಪ್ರತಿಯೊಬ್ಬರು ಪ್ರಾಡಕ್ಟ್ ಅನ್ನ ಮೇಂಟೈನ್ ಮಾಡಬೇಕು. 30,000, 50,000 ಪ್ರಾಡಕ್ಟ್ ಅನ್ನ ಮೇಂಟೈನ್ ಮಾಡಿ. ಅದು ಸೀಡ್ ಸ್ಟಾಕ್, ಅದನ್ನ ತೆಗಿಬೇಡಿ, ಅದನ್ನ ಲಾಭ ಮಾತ್ರ ತೆಗಿರಿ. ಸೀಡ್ ಸ್ಟಾಕ್ ಅನ್ನ ಮೇಂಟೈನ್ ಮಾಡಿ. 1 by 1 3 ತಿಂಗಳ ಒಳಗಡೆ 6 ಡಿಸ್ಟ್ರಿಬ್ಯೂಟರ್ ಮಾಡೇ ಮಾಡ್ತೀನಿ, ಕಮಿಟೆಡ್ ಇರೋ ಮಾಡ್ತೀನಿ ಅಂತ ಇವತ್ತೇ ಬರೆದಿಟ್ಕೊಳ್ಳಿ. ಸೊ ಆದ್ರಿಂದ ನೀವು ಜಾಯಿನ್ ಆಗಿ ಅವರಿಗೆ 20,000 PG/PV ಮಾಡಿ, ಅವರಿಗೂ 5,000, 10,000 PV ಮಾಡಿಸೋದನ್ನ ನೋಡಿ ಕರೆಕ್ಟ್ ಆಗಿ ನೀವು ಮೈಂಡ್ ಸೆಟ್ ಮಾಡಿದ್ರೆ 100% ನೀವು ಪ್ರತಿಯೊಬ್ರು ಸಕ್ಸಸ್ಫುಲ್ ಆಗ್ಬೋದು. ಸೊ ಆದ್ರಿಂದ ಲಾಸ್ಟ್ ಬಟ್ ಲೀಸ್ಟ್, ಇದು ಲಾಸ್ಟ್ ಸ್ಲೈಡ್ ಇದೆ, ಅದನ್ನ ಹೇಳಿ ಕ್ಲೋಸ್ ಮಾಡ್ತೀವಿ. ಯಾಕೆ ಮಾಡ್ಬೇಕು? ಒಂದು ಒಳ್ಳೆಯ ಲೈಫ್, ಬೆಸ್ಟ್ ಲೈಫ್ ಬೇಕು ನಮ್ಗೆ. ನಾವ್ ಇನ್ನು ಬಾಡಿಗೆ ಮನೇಲಿ ಸ್ವಂತ ಮನೆ ಕಟ್ಟಬೇಕು. ನಾವು ಸ್ವಂತ ಮನೆ ಕಟ್ಟಿದೀವಿ, 2 ಬೆಡ್ರೂಮ್ ಸಾಕಾಗೋದಿಲ್ಲ, 3 ಬೆಡ್ರೂಮ್ ಬೇಕು, 5 ಬೆಡ್ರೂಮ್. ನೀವು ಮಾಡಬಹುದು ಇದರಲ್ಲಿ ಬೆಟರ್. ತಿಂಗಳಿಗೆ 10,000 ಬರ್ತದೆ, ಇಲ್ಲ 20,000 ಆದಾಯ ಬೇಕು. ಅದಕ್ಕೋಸ್ಕರ ಮಾಡ್ಬೇಕು, ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಮಾಡ್ಬೇಕು ನೀವು. ಸೊ ಮಕ್ಕಳಿಗೆ ಈಗ ಒಂದು ಇಲ್ಲಿ ನಾರ್ಮಲ್ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲಿಗೆ ನೀವು ಕಳಿಸ್ಬೋದು. ಅದಕ್ಕೋಸ್ಕರ DXN ಮಾಡ್ಬೇಕು. ಫೈನಾನ್ಷಿಯಲಿ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್, ಟೆನ್ಷನ್ ಫ್ರೀಡಮ್, ಬಾಸ್ ಫ್ರೀಡಮ್ಗೋಸ್ಕರ ನಾವು ಇದನ್ನ ಮಾಡ್ಬೇಕು. ವಿರಾಮ ಬೆಳೆಯುವ ಸದುಪಯೋಗ, ನಿಮ್ಗೆ ಸ್ಪೇರ್ ಟೈಮ್ ಇದೆ, ನೀವು ರಿಟೈರ್ ಬೇಗ ಆಗ್ಬಹುದು. ನೀವು ಇದರಲ್ಲಿ 5 ವರ್ಷ ಮಾಡಿ ಉಳಿದ ಆರಾಮ್ ಇರ್ಬೋದು. ನೋಡಿ, ವ್ಯಕ್ತಿತ್ವ, ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್, ನೀವೊಂದು ಸ್ಪೀಕರ್ ಆಗ್ಬಹುದು, ನಮ್ಮ ಹಾಗೆ ನೀವು ಮಾತಾಡ್ಬಹುದು, ಎಷ್ಟು ಬೇಕಾದ್ರೆ ಇದು ತಿಳ್ಕೊಬಹುದು, ಎಲ್ಲಿ ಬೇಕಾದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ನೀವು ಮಾತಾಡ್ಬಹುದು. ಯಾಕೆಂದ್ರೆ ನಿಮ್ಗೆ ಅದಕ್ಕಷ್ಟು ಸುಲಭ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸಾಧ್ಯ ಉಂಟು. ನಿಮ್ಮೊಂದು ಹಿಸ್ಟ್ರಿ, ನೀವು ಹಿಸ್ಟ್ರಿ ಬರೆಯೋರಾಗಬಾರ್ದು, ಹಿಸ್ಟ್ರಿ ಓದೋರಾಗಬಾರ್ದು, ಹಿಸ್ಟ್ರಿ ಮಾಡ್ಬೇಕು ನೀವು. ಈಗ ನಾವು ಚರಿತ್ರೆಯಲ್ಲಿ ಅಶೋಕ ಚಕ್ರವರ್ತಿ ಅಂತ ಹೇಳ್ತೀವಿ, ಇಂದಿರಾ ಗಾಂಧಿ ಅಂತ ಹೇಳ್ತೀವಿ, ಮೋದಿ ಅಂತ ಹೇಳ್ತೀವಿ, ಇವರೆಲ್ಲ ಹಿಸ್ಟ್ರಿ ಮಾಡ್ಬಿಟ್ರಲ್ಲ. ಗಾಂಧೀಜಿ ಅವರು ಹೇಳ್ತೀವಿ, ಹಿಸ್ಟ್ರಿ ಮಾಡಿದ್ದಾರೆ. ನೆಪೋಲಿಯನ್ ಹಿಲ್ ಓದ್ತೀವಿ ನಾವು, ಹಿಸ್ಟ್ರಿ ಮಾಡಿದ್ದಾರೆ. ಸೊ ನಿಮ್ಮ ಹೆಸರು ಕೂಡ, ನೀವು ಕ್ರೌನ್ ಅಂಬಾಸಿಡರ್ ಆದ್ರೆ ನೋಡಿ, ಮಲೇಷ್ಯಾದಲ್ಲಿ ನಿಮ್ಮ ಗಂಡ ಹೆಂಡತಿ ಫೋಟೋ ಹಾಕ್ತಾರೆ ಅಲ್ಲಿ. ಸೊ ಅಲ್ಲಿ ಏನು ಇಷ್ಟು ದೊಡ್ಡ ಇಂಡಸ್ಟ್ರಿ ಕಟ್ಟಿದಾರಂತ, ಚರಿತ್ರೆಯೊಂದಿಗೆ ಸೃಷ್ಟಿಗಾಗಿ. ಆರೋಗ್ಯಕರ ಮೌಲ್ಯಾಧಾರಿತ ಸಂಬಂಧ. ಈಗ ನೋಡಿ, ನೀವು ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಇದ್ರು ನಾನು ನೋಡ್ಲಿಲ್ಲ. ಈಗ ಎಷ್ಟು ಜನ ಇದ್ದೀರಿ, ನಮಗೊಂದು ಸಂಬಂಧ ಇದೆ. ಬೆಳಿಗ್ಗೆ ಬಂದು ನಾವು ಇಲ್ಲಿ ಕೂತ್ಕೊಳ್ತೀವಿ, ಯಾಕೆಂದ್ರೆ ನಾವು ಯಾರಿಗೂ ಮೋಸ ಮಾಡ್ತೀವ ಅಥವಾ ಯಾರಿಗಾರು ವಂಚನೆ ಇದೆಯಾ ನಮ್ಗೆ? ಎಥಿಕಲ್ ಬಿಸ್ನೆಸ್ ಇದು. ಜನರಿಗೆ ಒಳ್ಳೇದಾಗ್ತದೆ, ಜನರಿಗೆ ಹೆಲ್ಪ್ ಆಗ್ತದೆ, ಜನರಿಗೆ ಆರೋಗ್ಯ ಸಿಗ್ತದೆ, ಅವರು ಒಂದು ಸುಧಾರಿಸ್ಕೊಳ್ಬಹುದು ಇದರಲ್ಲಿ. ಮೌಲ್ಯಾಧಾರಿತ, ಲೀಗಲ್, ಎಥಿಕಲ್ ಅಂಡ್ ಮಾರಲ್ ಬಿಸ್ನೆಸ್. ಆರೋಗ್ಯಕರ ಮೌಲ್ಯದ ಸಂಬಂಧ, ವ್ಯವಸ್ಥಿತ ಬರುವ ಯಶಸ್ಸಿಗಾಗಿ. ಅದರಿಂದ ಏನಾಗ್ತದೆ ಅಂದ್ರೆ ಯಶಸ್ಸು ಸಿಗ್ತದೆ, ಫೈನಾನ್ಷಿಯಲಿ ಫ್ರೀಡಮ್ ತಗೋಬಹುದು, ನಿಮ್ಮ ಆರ್ಥಿಕ ತೊಂದರೆಗಳಿಂದ ಹೊರಗೆ ಬರಬಹುದು, ಇದೆಲ್ಲ ಸಾಧ್ಯ ಆಗ್ತದೆ. ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಟೀಮ್ ವರ್ಕ್ ಮಾಡಿ. ನೀವು ನಿಮ್ ಕೆಳಗಡೆ ಒಟ್ಟಿಗೆ ಒಂದು ಕಾಳಜಿ ವಹಿಸಿ ಜಾಯಿನ್ ಆಗಿರ್ತಾರೆ, ಅವ್ರ ಬಗ್ಗೆ ನೀವು ಇನಿಷಿಯೇಟ್ ತಗೊಳ್ಳಿ. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ. ಕಾಫಿ ಬಗ್ಗೆ, ಟೀ ಬಗ್ಗೆ, ಪೇಸ್ಟ್ ಬಗ್ಗೆ, ಬೋನಸ್ ಬಗ್ಗೆ ಶೇರ್ ಮಾಡಿ. ಯಾವಾಗ್ಲೂ ಹೇಗಿರ್ಬೇಕು? ಎನರ್ಜಿ ಎನರ್ಜಿ ಇರ್ಬೇಕು. ಯಸ್ ಯಸ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ನಿಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ಬೇಕು. ಆಮೇಲೆ ಅವರಿಗೆ ಪ್ರೇರಣೆ ಕೊಡ್ಬೇಕು ನೀವು. ಎಷ್ಟೋ ಜನ ಮನೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ತೊಂದರೆಗಳಿರ್ತದೆ, ಅವ್ರದ್ದೇ ಆದ ಹಸ್ಬೆಂಡು, ಮಕ್ಕಳು, ಏನೇನೋ ತೊಂದರೆಗಳಿರ್ತದೆ, ಪಕ್ಕದವ್ರದ್ದು ಶಾಪ್, ಎಲ್ಲಾ ತೊಂದರೆ, ಕೋರ್ಟ್ ಕೇಸ್ ಎಲ್ಲ ಇರ್ತದೆ, ಪ್ರಾಬ್ಲಮ್. ಬಟ್ ನೀವೇನ್ ಮಾಡ್ಬೇಕು? ಪ್ರೇರಣೆ ಕೊಡ್ಬೇಕು, ಸಾಧ್ಯ ಉಂಟು, ಓಕೆ ಅದು ಬರ್ತದೆ, ಅಥವಾ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಅದನ್ನ ಅನುಭವಿಸ್ಬೇಕು. ಒಂದ್ ಸ್ವಲ್ಪ ಅವರಿಗೆ ಸ್ಪಂದನೆ ಕೊಟ್ರೆ ಅವರು ಕೂಡ ನಿಮ್ ಜೊತೆಗಿರ್ತಾರೆ, ಅವರು ಕೂಡ ಬಿಸ್ನೆಸ್ ಮಾಡ್ತಾರೆ. ಟೋಟಲಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟುವ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗ್ಲಿ, ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಫೈನಾನ್ಷಿಯಲಿ ಆರ್ಥಿಕ ಸ್ವತಂತ್ರ ಸಿಗ್ತದೆ ಇದರಲ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ, ಏನಾದ್ರು ಕೇಳಲಿಕ್ಕುಂಟ ಯಾರಿಗಾದ್ರು?
ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಎನಿಬಡಿ? ಶ್ರೀಧರ್ ಮೂರ್ತಿ ಅವರೇ, 1 minute. ಹೇಳಿ ಶ್ರೀಧರ್ ಮೂರ್ತಿ ಅವರೇ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಈ ತರ ಹಿಂದೆ ಒಂಥರ ಇದ್ರೆ ಕನ್ನಡದಲ್ಲಿ ಹಾಕಿದ್ರಿ ಸರ್ ಈ ಸ್ಲೈಡ್ಗಳನ್ನ. ಸೊ ಅದನ್ನ ನಾನು ಸ್ಕ್ರೀನ್ ಶಾಟ್ ಮಾಡ್ಕೊಂಡಿದ್ದೆ. ಈಗ ಅದನ್ನ ನಾನೇ PPT ರೆಡಿ ಮಾಡ್ಕೊಂಡು ಈಗ ನಾನು ನನ್ನ ಮೊಬೈಲಲ್ಲೇ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಯಾಕಂದ್ರೆ ಕೆಲವರು ಕನ್ನಡದಲ್ಲೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು, ಕೆಲವ್ರಿಗೆ ಇಂಗ್ಲಿಷ್ ಬರಲ್ಲ, ಕೆಲವು ಲೆವೆಲ್ ಅಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಕನ್ನಡದನ್ನೇ ನೀವು ಒಂದ್ಸಲ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಅದನ್ನೀಗ ಕೆಲವು ಹೊಸ ಸ್ಲೈಡ್ಗಳು ಹಾಕೊಂಡಿದ್ದೀನಿ. ಈಗ ಇವತ್ತು ತಗೊಂಡಿದ್ದೀನಿ ಸರ್, ಕೆಲವೆಲ್ಲ ತೋರಿಸಿರಲ್ಲ, ಲಾಸ್ಟ್ ಅದನ್ನು ಮಾಡ್ಕೊಂಡಿದ್ದೀನಿ ಸರ್. ಸೊ ವೆರಿ ನೈಸ್, ತುಂಬಾ ಚೆನ್ನಾಗಿದೆ ಸರ್. ಈಸಿ ಎಲ್ಲರಿಗೂ ಹೇಳಕ್ ಈಸಿ ಪ್ಲಾನು. ಅಟ್ಲೀಸ್ಟ್ ಕನಿಷ್ಠ 10 ತೋರಿಸ್ಬೋದು ಸರ್ ನಾವು ಕನ್ನಡದಲ್ಲಿ ಇದ್ರೆ. ಓಕೆ ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನೀವು ಫಾಲೋ ಮಾಡಿ, ನಿಮ್ಮ ಹತ್ರ ಆಗ್ತದೆ ಮೂರ್ತಿ ಅವರೇ, ಡೆಫಿನೆಟ್ಲಿ ಯು ಕ್ಯಾನ್. ಓಕೆ ಓಕೆ, ಆಲ್ ದ ಬೆಸ್ಟ್ ಸರ್. ಇನ್ನೊಂದು ಹೇಳ್ಬೇಕು ಸರ್, ನಾನು ಹರೀಶ್ ಅವ್ರು ಹೇಳ್ತಾ ಇದ್ರು RGGL ಒಂದು ಪೇರಾದ್ರೂ ತಗೊಳ್ಳಿ ಅಂತ. ನಾನು ತಗೊಂಡಿರ್ಲಿಲ್ಲ. ಈಗ ಪಾಸ್ಟ್ 1 ತಿಂಗಳಿಂದ ತಗೊಂತಾ ಇದ್ದೀನಿ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ನನ್ನ ಮೂಗೊಳಗಡೆ 40 ವರ್ಷದ ಕೆಳಗೆ ಒಂದು ಆಕ್ಸಿಡೆಂಟ್ ಆಗಿದ್ದಾಗ ಮೂಗು ಪ್ರಾಬ್ಲಮ್ ಆಗಿತ್ತು, ಆಪರೇಷನ್ ಆಗಿ. ಅದು ಇವಾಗ ಕ್ಲಿಯರ್ ಆಗಿದೆ ಸರ್. ನನಗೆ ಬ್ರೀತಿಂಗ್ ಗೊರಕೆ ಎಲ್ಲ ಬರ್ತಿತ್ತು, ಅವೆಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ಸರ್. ವೆರಿ ಗುಡ್ ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಓಕೆ ಓಕೆ, ನೋಡಿ 40 ವರ್ಷದ ಪ್ರಾಬ್ಲಮ್ ನಿಮ್ಗೆ RGGL ನೋಡಿ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ರೆ ರಿಯಲಿ ಒಂದೇ ತಿಂಗಳಲ್ಲಿ ಸರ್. ಓಕೆ ಓಕೆ, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಅದನ್ನೇ ನೀವು ಹೇಳಿ, ಶೇರ್ ಮಾಡಿ, ಜನರಿಗೆ ಶೇರ್ ಮಾಡಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ, ಥ್ಯಾಂಕ್ ಯು. ಆರ್ತಿ ಅವರೇ ಮಾತಾಡಿ ಮೇಡಮ್. ಆರ್ತಿ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ. Sir, now I am already in school. So yesterday I written one thought, sir. If opportunity doesn't knock, build a door. So really 100% ವರ್ಕ್ ನಮಗ್ ಆಗ್ತಾ ಇಲ್ಲ ಅಂತಂದ್ರ ನಾವು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಸೊ ಅವಾಗ ನಮಗೊಂದು ಸಾಧನೆಗೆ ಒಂದು ದಾರಿ ಅಂತ ಹೇಳ್ಬಹುದು ಸರ್. ಸೊ ರಿಯಲಿ ನಾನು I'm suffering from one technique that not happens attend in that morning meeting. It not happening sir. Since ನಮ್ದೇನ್ ಧಾರವಾಡ ವಾರಿಯರ್ಸ್ ಡೆಮೋ ಆಗಿತ್ತು, ಸೊ ಅವಾಗಿಂದ ನಾನು ಟ್ರೈ ಮಾಡ್ಲಿಕ್ಕೆ ನನ್ನ ಮೊಬೈಲ್ ಏನ್ ಗೊತ್ತಿಲ್ಲ, ಬಟ್ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ್ರಿ ಸರ್ ನೀವು ಈ ವರ್ಡ್ ಇಲ್ಲೇ. ರಿಯಲಿ ನಮ್ಮೊಬ್ಬರು ಕೊಲೀಗ್ ಬಸ್ ಅಲ್ಲೇ ನನ್ ಜೊತೆ ಬರ್ಲಿಕತ್ತಿದ್ರು. ನಾನ್ ಮತ್ ಅವ್ರಿಗೆ ಹೇಳಿದೆ, ನನ್ ಮೀಟಿಂಗ್ ನಡೀತಾ ಇದೆ ಮೇಡಮ್, ಪ್ಲೀಸ್ ವಿಲ್ ಯು ಹೆಲ್ಪ್ ಮೀ ಟು ಡೂ ದಿಸ್, ಟು ಜಾಯಿನ್ ದಿಸ್. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಅವಾಗಿಂದ ನಾನು ರಿಯಲಿ ಐ ಫೀಲ್ ವೆರಿ ಹ್ಯಾಪಿ ದಟ್ ಅಗೇನ್ ಐ ಜಾಯಿನ್ಡ್. ನನಗೆ ಏನದು ಮೊಬೈಲ್ ಒಳಗೆ ಏನಾಗಿತ್ತು ಏನೋ ಅಂತ ಒಂದು ಇದಿತ್ತು. ನಾನು ಒಂದ್ 8 ದಿವಸದಿಂದ ನಾನು ಮೀಟಿಂಗ್ ಜಾಯಿನ್ ಆಗಿರ್ಲಿಲ್ಲ. ಸಿನ್ಸ್ 8 ದಿವಸ ಆದ್ರೂ ಆಯ್ತು. ಸೊ ಯಾಕಂದ್ರ ನಾವ್ ಮಾಡ್ಲೇಬೇಕು ಅನ್ನುವಂತ ಛಲ ಇದೆ. ರಿಯಲಿ ಇದೊಂದು ಸ್ಮಾಲ್ ಎಕ್ಸಾಂಪಲ್ ಆಫ್ ದಿಸ್. ಕರೆಕ್ಟ್ ರಿಯಲಿ ನಿಮ್ ಮನಸ್ಸಿದ್ರೆ ಮಾರ್ಗ ಮೇಡಮ್, ದೇವ್ರು ನಿಮ್ಗೆ ದಾರಿ ತೋರಿಸ್ತಾರೆ ನೋಡಿ. ಅವ್ರು ಯಾರ್ದೋ ಮೊಬೈಲ್ ಅಲ್ಲಿ ನೀವು ಓಪನ್ ಮಾಡಿ ಝೂಮ್ ಮಾಡ್ತೀನಿ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್. ಸೊ ದೇವರು ಅವರ ಮುಖಾಂತರ ಬಂದು ನಿಮ್ಗೆ ಹೆಲ್ಪ್ ಮಾಡಿದಾರೆ ಅಷ್ಟೇ. ಸೊ ಹಾಗಾಗಿ ಓಕೆ, ನಿಮ್ದು ಮೊಬೈಲ್ ಸರಿ ಆಗ್ತದೆ. ಓಕೆ, ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ ಟೆಕ್ನಿಕಲ್ ಇದ್ರೆ ಅವ್ರ ಹತ್ರ ಹೇಳಿ, ಅವ್ರು ಕರೆಕ್ಟ್ ಮಾಡಿ ಕೊಡ್ತಾರೆ. ಓಕೆ, ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಒಂದು ವಂಡರ್ಫುಲ್ ಮಾರ್ಕೆಟಿಂಗ್ ಪ್ಲಾನ್ ಸರ್. ಮತ್ತೆ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕೇಳ್ತಾ ಇದೀವಿ. ಎಲ್ಲೋ ಸಾಧನೆಗೆ ಹತ್ರದಲ್ಲಿ ಇದ್ದೀವಿ, ಆದ್ರೂ ಕೂಡ ಇನ್ನೂ ಸ್ವಲ್ಪ ಶ್ರಮ ಬೇಕು. ಇನ್ನೂ ಸ್ವಲ್ಪ ನಾವು ಜಾಸ್ತಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಷ್ಟೇಯ. ಎಲ್ಲವೂ ನಮ್ಗೆ ಅರ್ಥ ಆಗಿದೆ, ಆದ್ರೆ ಸಾಧನೆ ಎಲ್ಲ ಫಾರಿನ್ ಟ್ರಿಪ್ ಮಾಡೋದಿರ್ಬೋದು, ಲಕ್ಷಗಟ್ಲೆ ತಗೊಳ್ಳೋದಿರ್ಬೋದು, ಆ ಕೆಲಸ ಆಗ್ಬೇಕಾಗಿದೆ. ಎಲ್ಲರೂ ಕೂಡ ಮಾರ್ನಿಂಗ್ ಮೀಟಿಂಗ್ ಅಟೆಂಡ್ ಆಗ್ತೀವಿ, ಎಲ್ಲ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಟೀಮ್ ಬಿಲ್ಡಿಂಗ್ ನಲ್ಲಿ ಹಿಂದೆ ಬೀಳ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ ಸರ್. ಯಾಕೆಂದ್ರೆ ಪ್ರತಿಯೊಂದು ಆಫರ್ನೇ ಇರ್ಬೋದು, ಕಂಪನಿ ಎಲ್ಲರೂ ಕೂಡ ಮಾಡ್ತಾ ಇರೋದು ನಮ್ಮ ಒಂದು ಡೆವಲಪ್ಮೆಂಟ್ ಸಲುವಾಗಿ. ಅದನ್ನೆಲ್ಲ ನಾವು ಗ್ರ್ಯಾಬ್ ಮಾಡ್ಬೇಕು. ಅದನ್ನ ಮಾಡ್ತೀವಿ ಸರ್, ಖಂಡಿತ. ಆ ಒಂದು ಏನು ಒಳಗಿನ ಜೋಶ್ ಅಂತ ಹೇಳ್ತೀವಲ್ಲ, ಅದನ್ನ ಇವತ್ತು ನೀವು ಮತ್ತೊಮ್ಮೆ ಫೈರ್ ಮಾಡಿದ್ರಿ. ಹಾಗಾಗಿ ಅದನ್ನ ಮತ್ತೆ ನಾವು ನಮ್ಗಂತೂ ಇದೆ ಸರ್, ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ, ಪ್ಯಾಷನ್ ಇದೆ. DXN ಬಗ್ಗೆ ಎಲ್ಲೋದ್ರೂ ಹೇಳ್ತೀವಿ, ಎಲ್ಲವೂ ಇರ್ತದೆ ನಮ್ಮ ಹತ್ರ. ಜ್ಞಾನೋಡ್ರಮ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಅದನ್ನ ಇದ್ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡೆದ್ ಬಿಡ್ಸದ ಅಂತ ನಮಗೂ ಅನಿಸ್ತಾ ಇರ್ತದೆ.
ಸೊ ಅದನ್ನೆಲ್ಲ ಸರಿ ಮಾಡ್ಕೊಂಡು ಖಂಡಿತ ಫಾಲೋ ಮಾಡ್ತೀವಿ ಸರ್, ಬೆಳಿತೀವಿ. ಓಕೆ ಒಂದು ಸಕ್ಸಸ್ ಅನ್ನ ಪಡಿಬೇಕು ಅಂತ ಬಹಳ ಸಕ್ಸಸ್ಸಿನ ಹಂಗ್ರಿ ಬಹಳ ಆಗಿದೆ ಸರ್. ಓಕೆ ಹಾಗೆ ಆಗ್ತದೆ ಮೇಡಮ್. ಅದಕ್ಕೋಸ್ಕರ ಅದಿದ್ರೆ ಆಯ್ತು. ನೀವು ಅದಿದ್ರೆ ನಿಮ್ಗೆ ಆಟೋಮೆಟಿಕ್ ಅದು ಸಿಕ್ಕೇ ಸಿಗಬೇಕು. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಲೇಟ್ ಇರ್ಬೋದು, ಅಷ್ಟೇ ಡಿಫ್ರೆನ್ಸ್. ಯು ವಿಲ್ ಗೆಟ್ ಇಟ್. ಸೊ ಯಾಕೆ ಅದನ್ನ ಈ ನೀವು ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ನಾವು ಮೆಚೂರ್ಡ್ ಪರ್ಸನ್ಸ್ ಇಲ್ಲಿದ್ದೀವಿ ನೋಡಿ. ಏಜ್ ಲಿಮಿಟ್ ಇಲ್ಲ ಡಿಎಕ್ಸನ್ ಅಲ್ಲಿ. ಯಾರು ಜೀವನದಲ್ಲಿ ಏನು ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಕೂಡ, ನಾನು ಕೂಡ ಹೌಸ್ ವೈಫ್ ಆಗಿದ್ದು ಒಂದು ಪಾರ್ಲರ್ನ ನಡೆಸ್ತಳು. ಬಟ್ ಇವತ್ತು ನನ್ಗೆ ಮೈಂಡ್ ಓಪನ್ ಆಗ್ಬಿಡ್ತು, ಇಲ್ಲ ನಾನು ಇದ್ರಲ್ಲಿ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಅವಾಗ ನೋಡಿ ಎಷ್ಟು ಸೀರಿಯಸ್ ಆಗ್ತೀವಿ. ಎಷ್ಟಿದು ನಮ್ಮ ಈ ಏಜ್ ಅಲ್ಲಿ ನಾವೇನು ಇಲ್ದೇನೆ ಆರಾಮಾಗಿರೋರು ಎಷ್ಟೋ ಜನ ಇದ್ದಾರೆ. ನನ್ನ ಫ್ರೆಂಡ್ಸೇ ಇದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ದೇ ಆರ್ ಲೀಡಿಂಗ್ ಅಂದ್ರೆ ಏನು ಬೇಡ ಅಂತ ಹಾಗಂತ ಎಲ್ಲ ಇದೆ ಅಂತಲ್ಲ, ಏನ್ ಮಾಡ್ಲಿಕ್ಕಾಗ್ತದೆ ಇವಾಗ ಇಷ್ಟೇ ಅಲ್ವಾ ಅಂತ. ಬಟ್ ನನ್ಗೆ ಹಂಗಿಲ್ಲ, ನಂಗೆ ಡಿಎಕ್ಸನ್ ಅಪಾರ್ಚುನಿಟಿ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಅನಂತ ಧನ್ಯವಾದಗಳು ಸರ್. ಖಂಡಿತ ಮಾಡ್ತೇವೆ, ನಮ್ಮ ಟೀಮು ಕೂಡ ಮಾಡ್ತದೆ. ಖಂಡಿತ ಧಾರವಾಡ ವಾರಿಯರ್ಸ್ ಒಂದು ಹೆಸರನ್ನ ಮಾಡ್ತೇವೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಒಂದ್ ಸಾರಿ ಸರ್, ರೀಎಂಟ್ರಿ ಹೇಳಿ. ಆಗ್ಲಿಕತ್ತೇನೆ ಆಕ್ಚುಲಿ. ರಿಯಲಿ ನಿಮ್ಮಂತ ಎಲ್ಲಾ ಲೀಡರ್ಸ್ ಇದ್ರ ನಾವ್ ಎಷ್ಟು ನಾವು ಮಲಗಿದ್ದ ಪ್ರಾಣಿ ಇದ್ರೂನು ಬೆಚ್ಚ ಬಿದ್ದು ಹೇಳುವಂತದ್ ಇನ್ಸ್ಪೈರಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ ಸರ್. ರಿಯಲಿ ಓಕೆ ಓಕೆ. ಆರ್ತಿ ಪಿವಿ ಆಯ್ತಾ, ಆರ್ತಿ ಫಾಲೋಅಪ್ ಆಯ್ತಾ ಅಂತ ಮೇಡಮ್ ಅವ್ರು ಹೇಳ್ತಿರ್ತಾರೆ ಸರ್. ರಿಯಲಿ ನಮಗದು ಒಂದ್ ಎಬ್ಬಿಸಿದಂಗ. ಸೊ ರಿಯಲಿ ಅಂತಂದ್ರ ಈಗ ನೋಡ್ರಿ ನಮ್ದೊಂದು ಮಲ್ಟಿ ಕ್ಲೀನರ್ ಹೈದರಾಬಾದಿಗೆ ಹೋಗ್ಲಿಕತ್ತದ ಸರ್ ಈಗ, ರೆಗ್ಯುಲರ್ ಗುಡ್ ಗುಡ್. ಕನ್ಸ್ಯೂಮರ್ ಆಗ್ಬಿಟ್ರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬರ್ತಾನೆ ಮತ್ತೆ ಸ್ಕೂಲಿಂದ ಬಂದ್ ಅವ್ರಿಗೆ ಪಾಸ್ ಮಾಡ್ಬೇಕು. ಸೊ ಓಕೆ ವರ್ಕ್ ಬಿಟ್ಟಿಲ್ಲ ಸರ್ ನಾನು, ಅಂತಂದ್ರ ಅದ ಎಂಥೋಸಿಯಾಸ್ಟಿಕ್ ನನ್ನಲ್ಲಿ ಅದ. ಸೊ ನಾನ್ ಮಾಡೇ ಮಾಡ್ತೀನಿ. ಓಕೆ ದೊಡ್ಡ ಓಕೆ. ಪ್ರಮಾಣ ಇಲ್ಲ, ಆದ್ರೆ ಅಳಿಲಿ ಸೇವೆ ನಡೀಲಿಕತ್ತದ ಸರ್. ಬಟ್ ಇಟ್ ವರ್ಕ್ಸ್. ಇದು ಯಾವಾಗಾದ್ರೂ ಒಂದು ರಿಟರ್ನ್ ಕೊಟ್ಟೆ ಕೊಡ್ತದ ನಮಗಂತ ಅನ್ನುವಂತ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಓಕೆ. ಥ್ಯಾಂಕ್ ಯು. ಜಯಪ್ರಕಾಶ್ ಮಾತಾಡಿ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾತಾಡಿ. ಮಾರ್ನಿಂಗ್ ಸರ್. ಸರ್ ನಾನು ನಿಮ್ನ ಮೀಟಿಂಗ್ ಕೇಳಿ ನಂಗೆ ತುಂಬಾ ಮೋಟಿವೇಶನ್ ಆಗುತ್ತೆ. ಮತ್ತೆ ಇಲ್ಲಿಗೆ ನಾನು ಕೇಳಲಿಕ್ಕೆ ಇರೋದು ಸರ್ ಏನಂತಂದ್ರೆ, ಈ ಬಿಹಾರ್ ಅವರೆಲ್ಲ ಯಾವ ತರ ಪ್ಲಾನ್ ನ ಪ್ಲಗ್ ಮಾಡ್ತಾರೆ, ಹೇಗೆ ಅವ್ರು ಇದ್ ಮಾಡ್ತಾರೆ ಅಂತ ಜಸ್ಟ್ ಒಂದು ನಂದು ಕ್ವೆರಿ ಇತ್ತು ಸರ್. ಅದೊಂದು ಕನ್ಫರ್ಮ್ ಕೇಳಲಿಕ್ಕೆ ನಾನು ಮೊನ್ನೆ ಕಾಲ್ ಮಾಡಿದ್ದೆ. ನಾನು ಬಿಸಿ ಆದ್ರೆ, ನೀವು ಬಿಸಿ ಆದ್ರೆ, ಆ ಕಡೆ ಆಯ್ತು. ಓಕೆ ನೋಡಿ, ಬಿಹಾರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಬಿಹಾರ್ನವರು ಪ್ಲಾನ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಪ್ಲಾನ್ ಇದೆ ಅವ್ರ ಹತ್ರ, ಈ ವಾರ ಏನ್ ಮಾಡ್ಬೇಕು, ಈ ತಿಂಗಳಲ್ಲಿ ಎಷ್ಟು ಮಾಡ್ಬೇಕು ಅಂತ ಫಸ್ಟೇ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರನೇ ಅವ್ರು ಹೋಗ್ತಾರೆ. ಆವಾಗ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ನಿಮ್ ಟೀಮಲ್ಲಿ ಈಗ ಇದ್ದಾರೆ, ರೈ ಅವ್ರು ಇದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಹತ್ರ ಫಸ್ಟೇ ಡಿಸ್ಕಸ್ ಮಾಡ್ತೀವಿ ಎಲ್ಲೆಲ್ಲಿ ಮೀಟಿಂಗ್ ಮಾಡ್ಬೇಕು ಅಂತ. ಅದನ್ನ ಫಸ್ಟೇ ಫಿಕ್ಸ್ ಮಾಡಿ, ಅದು ಫಿಕ್ಸ್, ಮತ್ತೆ ಅದು ಚೇಂಜ್ ಇಲ್ಲ. ಅಥವಾ ನೀನು ಇನ್ನೂ ಬೇರೆ ಟೀಮ್ ಇರ್ಬೋದು, ಅದನ್ನ ಫಸ್ಟೇ ನೀವು 1ನೇ ತಾರೀಕು ಒಳಗಡೆ ಅದನ್ನ ಫಿಕ್ಸ್ ಮಾಡಿ ಬಿಡ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಅದು ಹೋಗ್ತಾ ಇರ್ತದೆ. PV ಜಂಪ್ ಆಗ್ತದೆ, ಮೀಟಿಂಗ್ ಆಗ್ಲಿ ಸ್ಟಾರ್ಟ್ ಆಗ್ತದೆ. ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಫಿಕ್ಸ್ ಮಾಡಿ, ಮಿನಿಮಮ್ 2 ಮಾಡಿ 3 ಮಾಡಿ, ಫುಲ್ ಟೈಮ್ ಇದ್ರೆ ನೀವು 5 ಮಾಡಿ. ಆವಾಗ ನೋಡಿ ಯಾವ ರೀತಿ ನಿಮ್ಗೆ ಡಿಫ್ರೆಂಟ್ ಬರ್ತದೆ. ನೀವು ಹೋಗ್ಬೇಕಾದ್ರೆ ವಿತ್ ಪ್ರಾಡಕ್ಟ್ ಇರ್ಬೇಕು. ಅಥವಾ ನಿಮ್ಮ ಲೈನ್ ಆದ್ರೆ ಓಕೆ, ಅಥವಾ ನಿಮ್ಮ ಡೌನ್ ಲೈನ್ ಆದ್ರೆ ಅವ್ರ ಹತ್ರ ಪ್ರಾಡಕ್ಟ್ ತರ್ಬೇಕು ಅವರು. ಈಗ ರೈ ಅವ್ರ ಮೀಟಿಂಗ್ ಹೋಗ್ತಿದ್ರೆ ರೈ ಹತ್ರ ಎಲ್ಲಾ ಪ್ರಾಡಕ್ಟ್ ಇರ್ಬೇಕು ನಿಮ್ಮ ಹತ್ರ. ಕಮಲಾಕ್ಷಿ ಅವ್ರ ಇದ್ರೆ ಕಮಲಾಕ್ಷಿ ಅವ್ರ ಹತ್ರ ಪ್ರಾಡಕ್ಟ್ ಇರ್ಬೇಕು. ನೀವು ಕೊಂಡೋಗ್ಬಾರ್ದು, ಯಾಕಂದ್ರೆ ಅದು ಡುಪ್ಲಿಕೇಶನ್ ಆಗುದಿಲ್ಲ. ಡುಪ್ಲಿಕೇಶನ್ ಆಗ್ಬೇಕು. ಸೊ ಈಗ ಕಮಲಾಕ್ಷಿ ಅವ್ರ ಕೆಳಗಡೆ ಇದ್ರೆ ಅವ್ರು ತಗೋಬೇಕು, ಕಮಲಾಕ್ಷಿ ಅವ್ರ ಮೀಟಿಂಗ್ ಕೊಡ್ಬೇಕು. ಇದು ಸಿಸ್ಟಮ್. ನಾವು ಸಿಸ್ಟಮ್ ಅನ್ನ ಬಿಟ್ಟು ಹೋಗ್ಬಾರ್ದು ನೋಡಿ. ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೇಕಾಗ್ತದೆ. ಬಿಹಾರ್ ನೋಡಿ, ಬೆಳಗಿಂದ ಸಂಜೆವರೆಗೆ 1000 PV ಮಾಡೋರು ಇದ್ದಾರೆ. ಒಂದು ದಿನಕ್ಕೆ 1000 PV ಮಾಡ್ತಾರ ಅವ್ರು. ಅಂತವ್ರು ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿಯೂ ಬರ್ತಾರೆ ನೋಡಿ. ಇಲ್ಲಿ ನಿನ್ನೆ ಒಬ್ಬ ನಮ್ ತಲೆ ತಿಂದ, ಅವನಿಗೆ ಅವನ ಹತ್ರ ಇದಿಲ್ಲ, ಯಾವಾಗ ID ಪಾಸ್ವರ್ಡ್ ಇಲ್ಲ, ಮಲೇಷ್ಯಾ ಸ್ಪಾನ್ಸರ್ ಅವನು. ಸೊ ಅವನ್ ಬಂದು ನೋಡಿ, ಇಲ್ಲಿ ಅವನದೇನು PV ಇನ್ನೂ 1000 PV ಆಗುದಿಲ್ಲ, ಆದ್ರೆ ಅವನು PV ಹಾಕಿ ಹೇಳ್ತಾನ, ಅವನು ಬಿಲ್ ತಗೊಂಡ ಅವನು. ಆ ರೀತಿಯಲ್ಲಿ ಅವರು ಅದರ ಸಿಸ್ಟಮ್ ಅನ್ನ ಅಷ್ಟು ಪ್ಲಗ್ ಮಾಡ್ತಾರೆ. ಅದೇ ಡುಪ್ಲಿಕೇಶನ್ ಆಗ್ತಾ ಇರ್ತದೆ ಅವ್ರ ಟೀಮ್ ಅಲ್ಲಿ. ಅದು ವರ್ಕ್ ಆಗುವಂತದ್ದು. ಸೊ ಅದರಿಂದ ನೀವು ಎವ್ರಿ ಡೇ ಎಷ್ಟು ವರ್ಕ್ ಮಾಡ್ತೀರಿ ಅದು ಕೌಂಟ್ ಆಗ್ತಾ ಇರ್ತದೆ. ಈಗ ಯಾಕಂದ್ರೆ ಯು ಆರ್ ಇನ್ ದ ಬಿಸ್ನೆಸ್ ಅಲ್ವಾ. ಎಷ್ಟು ಜನರಿಗೆ ನೀವು ತಿಳಿಸ್ತೀರಿ ಅದು ಇಂಪಾರ್ಟೆಂಟ್ ಇರ್ತದೆ. ಎಷ್ಟು ಜನರನ್ನ ಫಾಲೋ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಇದೆ. ಎಷ್ಟು ಪ್ರಾಡಕ್ಟ್ ಮೂವ್ಮೆಂಟ್ ಆಗಿದೆ ಅದು ಇಂಪಾರ್ಟೆಂಟ್ ಇರ್ತದೆ. ನಿಮ್ಮ ಎಷ್ಟು ಜನ ಡೌನ್ ಲೈನ್ ಜೊತೆಗೆ ನೀವು ಕಾಲ್ ಮಾಡಿದ್ರೆ ಅದು ಕೌಂಟ್ ಆಗ್ತದೆ. ಸೊ ಅಂದ್ರೆ ಟೋಟಲಿ ನೀವು ಸರ್ಕಲ್ ಒಳಗಡೆನೆ ಇರ್ಬೇಕು, ಸರ್ಕಲ್ ಬಿಟ್ಟು ಆಚೆ ಹೋಗ್ಬಾರ್ದು. DXN ಸರ್ಕಲ್. ನೀವು ಯಾವ್ದು ಬುಕ್ ಅನ್ನ ಓದ್ತಾ ಇದ್ದೀರಾ, ಅಥವಾ ವಿಡಿಯೋ ನೋಡ್ತಾ ಇದ್ದೀರಾ, ಅಥವಾ ಟ್ರೈನಿಂಗ್ ಅಲ್ಲಿ ಇದ್ದೀರಾ, ಅಥವಾ ಯಾರಿಗಾದ್ರೂ ಫೋನ್ ಮಾಡ್ತಾ ಇದ್ದೀರಾ, ಹೋಮ್ ಮೀಟಿಂಗ್ ಅಲ್ಲಿ ಇದ್ದೀರಾ, ದಿಸ್ ಆಲ್ ದ ಕೌಂಟ್.
ಅಥವಾ ಸ್ಟಾಕ್ ಪಾಯಿಂಟ್ ಅಲ್ಲಿ ಇದ್ದೀರಾ, ಇದೆಲ್ಲ ಕೌಂಟ್ ಆಗ್ತದೆ. ಸರ್ಕಲ್, ಈ ಸರ್ಕಲ್ ಬಿಟ್ಟು ಆಚೆ ಈಚೆ ಇರಬಾರ್ದು ನೋಡಿ. ನೀವು ದಿನ ಟಾರ್ಗೆಟ್, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿ ಎ ಟಾರ್ಗೆಟ್. ನಾವು ಏನೇನ್ ಮಾಡ್ಬೇಕು ಅಂದ್ರೆ ಮೊದಲನೇ ಪ್ರೀ ಪ್ಲಾನ್ ಮಾಡಬೇಕು, ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಹೋಗ್ಬೇಕು. ಆವಾಗ ನೀವು ಕರೆಕ್ಟ್ ಆಗಿ ನಿಮ್ಮ ಪಾಯಿಂಟ್ ಆಗ್ತದೆ, ಕರೆಕ್ಟ್ ಆಗಿ ನಿಮ್ಗೆ ಸಕ್ಸಸ್ ಸಿಗ್ತದೆ. ಆ ರೀತಿ ವರ್ಕ್ ಆಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಹಾ ಸರ್, ಇನ್ನೊಂದು ಏನು, ನಮ್ಮ ಟೀಮಿಗಿರ್ಬೋದು ಬೇರೆಯವರಿಗಿರ್ಬೋದು, ನಾವು ಬಂದ ತಕ್ಷಣ ಇಲ್ಲಿ ದುಡ್ಡನ್ನ ಬಹಳ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್, ಹಣ ಬರಬೇಕು ಅಂತ. ಇದು ಏನು ಅಂತ ಹೇಳಿದ್ರೆ, ನೀವು ಮಾಡುವ ಕೆಲಸವನ್ನೇ ನಿರಂತರವಾಗಿ ನೀವು ವರ್ಕ್ ಅದೇ ಇರ್ಬೇಕು ನಮ್ಗೆ, ನೆಕ್ಸ್ಟ್ ಹಣ ಬರುವಂತದ್ದು ಇದ್ರಲ್ಲಿ. ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಗೆ ತಾಳ್ಮೆ ಇರ್ಬೇಕು. ನೀವು ತಂದವ್ರನ್ನ ಬೆಳೆಸ್ಬೇಕು, ಅವ್ರಿಗೆ